ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಚಿಕ್ಕೋಡಿಯ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಅತ್ಯಂತ ಶ್ರದ್ಧೆಯ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಇನ್ನು ಎಲೆಕ್ಷನ್ನ ಬಿಸಿ ಶುರುವಾಗಲಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ದಾರಿಯಲ್ಲಿ ಚೆಕ್ ಪೋಸ್ಟ್ಗಳಿವೆ, ಅವ್ರಿಗೂ ತುಂಬಾ ಸೀರಿಯಸ್ನೆಸ್ ಇಲ್ಲ. ಈಗಲೇ ಯಾರು ದುಡ್ಡು ಹಂಚಲ್ಲ, ಯಾರು ಕುಕ್ಕರ್ ಕೊಡೋದಿಲ್ಲ ಅಂತ ಒಂದು ವಿಶ್ವಾಸ ಇದೆ ಅವರಿಗೆ. ಇನ್ನು ಸ್ವಲ್ಪ ಟೈಮ್ ಆಗ್ಬಹುದು ಅಂತ. ಆದ್ರೆ ನಂಗೆ ವಿಶ್ವಾಸ ಇದೆ. ಯಾಕೆ ಭರಾಟೆ ಇನ್ನೂ ಜೋರಾಗ್ಲಿಲ್ಲ ಅಂತಂದ್ರೆ, ಒಂದೇ ಪ್ರಮುಖ ಕಾರಣ. ಸಮಾಜಕ್ಕೆ ಗೊತ್ತಿದೆ, ನರೇಂದ್ರ ಮೋದಿ ಅವರನ್ನ ಬಿಟ್ರೆ ಬೇರೆ ಆಯ್ಕೆ ದೇಶದ ಬಳಿ ಇಲ್ಲ ಅಂತ. ಹೀಗಾಗಿ ಸಮಾಜ ನಿಶ್ಚಯ ಮಾಡಿದೆ. ಇತರ 2 ಸಲ ಚುನಾವಣೆಗೆ ವಿಶ್ವಾಸ ಕಡಿಮೆ ಆಗತ್ತೆ. ಯಾವಾಗ ಅಂತಂದ್ರೆ, ಒಂದು ಸಲ ಯಾವುದು ಆಯ್ಕೆ ಇಲ್ಲ ಅಂತಂದಾಗ, ಎಲ್ಲರೂ ಕೆಲಸಕ್ಕೆ ಬಾರದವರು ಅಂತಂದಾಗ ಸಮಾಜ ಸುಮ್ಮನಾಗ್ಬಿಡತ್ತೆ, ನಮ್ ಕರ್ಮ ಏನ್ ಮಾಡೋದು, ಏನಾಗುತ್ತೋ ಆಗ್ಲಿ ಅಂತ. ಇನ್ನೊಂದು ಸಲ ಆಯ್ಕೆಗೊಂದು ಅದ್ಭುತವಾದ ವ್ಯಕ್ತಿ ಇದ್ದಾಗ ಜನ ಡಿಸೈಡ್ ಮಾಡ್ಬಿಡ್ತಾರೆ, ಈತನಿಗೆ ಈ ಬಾರಿ ಓಟು ಅಂತ. ಆಗ್ಲೂ ಸಮಾಜ ಸೈಲೆಂಟ್ ಆಗಿರುತ್ತೆ. ನಾನು ಕಳೆದ ಹೆಚ್ಚು ಕಡಿಮೆ 7-8 ತಿಂಗಳುಗಳಿಂದ ಸುಮಾರು 3-4 ಬಾರಿ ರಾಜ್ಯ ಪ್ರವಾಸ ಮಾಡಿದ್ದೀನಿ ನರೇಂದ್ರ ಮೋದಿ ಅವರ ವಿಚಾರಕ್ಕೋಸ್ಕರ. ಈ 4 ರಾಜ್ಯ ಪ್ರವಾಸಗಳಲ್ಲಿ ನನಗೆ ಗೊತ್ತಾಗಿರುವ ಸಂಗತಿ ಏನು ಅಂತಂದ್ರೆ, ನರೇಂದ್ರ ಮೋದಿ ಅವರು ಜನರ ಮನಸ್ಸಿನಲ್ಲಿ ಹೇಗೆ ಛಾಪ್ ಹೊತ್ತಿದ್ದಾರೆ ಅಂತಂದ್ರೆ, ಸದ್ಯಕ್ಕೆ ಅದನ್ನು ಅಲಗಾಡಿಸುವ ತಾಕತ್ತು ಯಾರಿಗೂ ಇಲ್ಲ ಅನ್ನೋದು ನಿಸ್ಸಂಶಯ. ಅದ್ ನನಗಂತೂ ಖಾತ್ರಿಯಾಗೋಗಿದೆ ಮಿತ್ರ. ಅದಕ್ಕೋಸ್ಕರ ನರೇಂದ್ರ ಮೋದಿ ಒಂದು ಘೋಷಣೆ ಕೊಟ್ಟರು. ನರೇಂದ್ರ ಮೋದಿ ಕೊಟ್ಟಿದ್ದಲ್ಲ, ಜನ ಕೊಟ್ಟಿದ್ದದ್ದು. ನರೇಂದ್ರ ಮೋದಿ 2014 ಕೇಳಿದ್ರು, ಈ ಬಾರಿ 272+ ಆಗ್ಬೇಕು ಅಂತ. ತಮಾಷೆ ಬೇರೆ ಯಾರು ಮಾಡಿದ್ದಲ್ಲ, ಎಲ್ರೂ ತಮಾಷೆ ಮಾಡಿದ್ರು. 272 ಸೀಟ್ ಒಂದು ಪಾರ್ಟಿಗೆ ಬರ್ಲಿಕ್ಕೆ ಸಾಧ್ಯನಾ ಅಂತ. ನರೇಂದ್ರ ಮೋದಿ ಅವರಿಗೆ 300 ಸೀಟ್ ಬಂತು. ಅನೇಕ ದಶಕಗಳ ನಂತರ ಪೂರ್ಣ ಬಹುಮತದಿಂದ ಒಂದು ಪಾರ್ಟಿ ಅಧಿಕಾರಕ್ಕೆ ಬರ್ಲಿಕ್ಕೆ ಅನೇಕ ದಶಕಗಳು ತೆಗೆದುಕೊಂಡಿತ್ತು. ಪ್ರಾಬಬಲಿ ರಾಜೀವ್ ಗಾಂಧಿಯ ನಂತರ ಈ ತರದ ಪೂರ್ಣ ಬಹುಮತ ಯಾವಾಗಲೂ ಬಂದಿರಲಿಲ್ಲ. 2019 ನರೇಂದ್ರ ಮೋದಿ ಕೇಳಿದ್ರು 300 ಸೀಟ್ ಕೊಡ್ರಲ್ಲ. ಈ ಸಲ ಜನ 350 ಸೀಟ್ ಕೊಟ್ರು. ಈ ಬಾರಿ ನರೇಂದ್ರ ಮೋದಿ ಕೇಳೋಕ್ಕಿಂತ ಮುಂಚೆ ಜನ ಹೇಳಿದ್ರು, ರಾಮ ಮಂದಿರ್ ತೋ ಬನ್ ಗಯಾ, ಅಬ್ ಕಿ ಬಾರ್ 400 ಪಾರ್ ಅಂತಂದ್ರು. ಮಿತ್ರೆ, 400 ಪಾರ್ ಅಂತ ನಾನ್ ಹೇಳಿದ್ರೆ, ನೀವ್ ಹೇಳಿದ್ರೆ, ಇಲ್ಲಿ ಕೂತಿರೋರು ಹೇಳಿದ್ರೆ ಅದೊಂದು ಭಾವ. ಆದ್ರೆ ಎಲ್ಲಿಯವರೆಗೂ 400 ಪಾರ್ ಆಗಿದೆ ಅಂತಂದ್ರೆ, ಮೊನ್ನೆ ಇತ್ತೀಚೆಗೆ ಸಂಸತ್ನಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು, ಅಬ್ ಕಿ ಬಾರ್ 400 ಪಾರ್ ಅಂದ್ರು. ಅನ್ನೋದಂದು ಒಂದ್ಸಲ ನಾಲ್ಗೆ ಕಚ್ಕೊಂಡ್ರು. ಏನ್ ಮಾತಾಡ್ಬಿಟ್ನಪ್ಪ ನಾನು. ಅವರು ಯಾಕೆ ಮಾತನಾಡಿದ್ರು ಅಂತಂದ್ರೆ, ಅವರಿಗೂ ವಿಶ್ವಾಸ ಇದೆ ಈ ಬಾರಿ ನರೇಂದ್ರ ಮೋದಿ ಖಾತ್ರಿ ಅಂತ. ನನಗೆ ಡೌಟ್ ಇದೆ, ಕಲಬುರಗಿಯಲ್ಲಿ ಬಿಟ್ರೆ ಅವರು ಮೋದಿಗೆ ವೋಟ್ ಹಾಕ್ತಾರೇನೋ ಅಂತ ಅನುಮಾನ ಇದೆ. ಹಿಂಗಾಗಿ ವೋಟ್ ಕೇಳೋ ಪ್ರಮೇಯಕ್ಕೆ ಹೋಗಿಲ್ಲ ಅವರು. ನಾನು ಎಲೆಕ್ಷನ್ ನಿಂತ್ಕೊಳ್ಳೋದೇ ಇಲ್ಲ, ನನ್ನ ಅಳಿಯನ್ ನಿಲ್ಲಿಸ್ತೀನಿ ಅಂತ ಸುದ್ದಿ ಹಬ್ಬಿಸಿದ್ದಾರೆ. ಹೀಗಾಗಿ ನನ್ಗನ್ಸುತ್ತೆ ಈ ಬಾರಿ ಅವರದ್ದು ಪ್ರಾಬ್ಲಮ್ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಮಾತು ಹೇಳಿದ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ಸಿನ ಅಧಿನಾಯಕಿ, ಯಾರು ಮುಂದೆ ನಿಂತು ಹೋರಾಟವನ್ನ ನಡೆಸಬೇಕೋ ಆ ಕಾಂಗ್ರೆಸ್ಸಿನ ಅಧಿನಾಯಕಿ ಸೋನಿಯಾ ಗಾಂಧಿ ಹೇಳಿದ್ರು, ಈ ಬಾರಿ ನಾನು ಲೋಕಸಭೆ ಫೈಟ್ ಮಾಡಲ್ಲ, ರಾಜ್ಯಸಭೆಯಿಂದ ಎಲೆಕ್ಷನ್ಗೆ ಬಂದ್ಬಿಡ್ತೀನಿ ಅಂತ. ರಾಜ್ಯಸಭೆಯಿಂದ ಆಯ್ಕೆನೂ ಆಗೋಯ್ತು. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸ್ಥಿತಿ ಏನ್ ಗೊತ್ತೇನು? ಕ್ಯಾಂಡಿಡೇಟ್ಸ್ ಇಲ್ಲ. ಜನ ಡಿಸೈಡ್ ಮಾಡಿದ್ದಾರೆ, ನಿಂತು ದುಡ್ಡು ಖರ್ಚು ಮಾಡ್ಕೊಳ್ಳೋ ಬದಲು ನರೇಂದ್ರ ಮೋದಿಗೆ ಬಿಟ್ಟು ಕೊಟ್ಬಿಡೋದು ಒಳ್ಳೇದು ಅಂತ. ಒಂಥರ ವಾಕ್ ಓವರ್ ಸ್ಥಿತಿಗತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಕರ್ನಾಟಕದಲ್ಲಿ ಸ್ಪಷ್ಟವಾಗಿ ಕೇಳ್ಕೊಳ್ಳಾಯ್ತು, ಎಲ್ಲಾ ಮಂತ್ರಿಗಳು ಕಂಪಲ್ಸರಿ ಎಲೆಕ್ಷನ್ ನಿಂತ್ಕೋಬೇಕು ಅಂತ. ಮಂತ್ರಿಗಳು ಹೇಳಿದ್ರು, ಬೇಡವೇ ಬೇಡ, ಇದು ಹೋಗುತ್ತೆ ಅದು ಹೋಗುತ್ತೆ, ನಮ್ಗೆ ಸಾವಾಸ ಬೇಡ ಅಂತ. ಯಾಕೆಂದ್ರೆ ನನಗೊಬ್ಬ ಕಾಂಗ್ರೆಸ್ ಮಿತ್ರ ಹೇಳಿದ, ನರೇಂದ್ರ ಮೋದಿ ಎಲ್ಲಿ ಬಂದು ಭಾಷಣ ಮಾಡ್ತಾರೋ, ಚೆನ್ನಾಗಿದೆ ಕೇಳಿಸ್ಕೊಳ್ಳಿ, ನರೇಂದ್ರ ಮೋದಿ ಎಲ್ಲಿ ಬಂದು ಭಾಷಣ ಮಾಡ್ತಾರೋ ಅಲ್ಲಿ ಕಾಂಗ್ರೆಸ್ ಸೋಲುತ್ತೆ. ಅಷ್ಟೇ ಅಲ್ಲ, ಎಲ್ಲಿ ನರೇಂದ್ರ ಮೋದಿ ಅವರು ವಿಮಾನ ಹಾರಿ ಹೋಗುತ್ತೋ ಆ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಸೋಲುತ್ತೆ ಅಂತ. ಇದು ನರೇಂದ್ರ ಮೋದಿ ಅವರ ಕೆಪಾಸಿಟಿ ಇವತ್ತು. ಅಂತ ನರೇಂದ್ರ ಮೋದಿ ಅವರ ಕುರಿತಂತೆ ನಿಮ್ಮೊಂದಿಗೆ 4 ಮಾತಾಡ್ಲಿಕ್ಕೋಸ್ಕರ ನಾನು ಬಂದಿದ್ದೀನಿ. ಇದು ಮೊದಲನೇ ಬಾರಿ ಅಲ್ಲ,
2014ರಲ್ಲಿ ಬಂದಿದ್ದೀನಿ, 2019ರಲ್ಲಿ ಬಂದಿದ್ದೀನಿ, 2024ರಲ್ಲೂ ಬರ್ತೀನಿ, 2029ರಲ್ಲಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ಅಂದ್ರೆ ಆಗ್ಲೂ ಬರ್ತೀನಿ. ಯಾಕೆ ಅಂತಂದ್ರೆ ಈ ದೇಶಕ್ಕೆ ನರೇಂದ್ರ ಮೋದಿ ಅಂತವ್ರು ಬೇಕು ಅನ್ನೋ ಕಾರಣಕ್ಕೋಸ್ಕರ. ಮಿತ್ರ, ನಾನು ತುಂಬಾ ತಡ ಮಾಡೋದಿಲ್ಲ. ಈ ಬಾರಿ ನಾನು LED ಸ್ಕ್ರೀನ್ ತಗೊಂಡ್ ಬಂದಿದ್ದೀನಿ ನಿಮ್ಮ ಹತ್ರ ಮಾತನಾಡ್ಲಿಕ್ಕೋಸ್ಕರ. ಯಾಕೆ ಗೊತ್ತೇನು? ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ, ನನ್ನ 3 ಗಂಟೆ ಭಾಷಣದಲ್ಲಿ ಒಂದು 30 ಸೆಕೆಂಡ್ ಭಾಷಣವನ್ನ ಕಟ್ ಮಾಡಿ ಚಕ್ರವರ್ತಿ ಸುಳ್ಳು ಹೇಳ್ತಾರೆ ನೋಡಿ ಅಂತ 3 ಗಂಟೆ ಭಾಷಣದಲ್ಲಿ 30 ಸೆಕೆಂಡ್ ಕಟ್ ಮಾಡಿ ಹೇಳ್ತಾರೆ ಚಕ್ರವರ್ತಿ ಸುಳ್ಳು ಹೇಳ್ತಾರೆ ಅಂತ. ಕಾಂಗ್ರೆಸ್ಸಿಗರ ದಡ್ಡತನದ ಬಗ್ಗೆ ನಾನೇನು ಮಾತನಾಡಬೇಕಾದ ಅಗತ್ಯ ಇಲ್ಲ. ಯಾಕೆ ಅಂದ್ರೆ ಕಾಂಗ್ರೆಸ್ಸಿಗರ ಪಾಲಿಗೆ ಅತ್ಯಂತ ಬುದ್ಧಿವಂತ ಅಂದ್ರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿನ ಬುದ್ಧಿವಂತ ಅಂತ ಅನ್ಕೊಳ್ಳೋರ್ ದಡ್ಡತನದ ಬಗ್ಗೆ ನಾನು ಏನ್ ಮಾತಾಡ್ಲಿ. ಆದ್ರೂ ಕಾಂಗ್ರೆಸ್ಸಿಗರು ಯಾರು ದಾರಿ ತಪ್ಪಿಸಬಾರದು ಅಂತ ವಿತ್ ಪ್ರೂಫ್ ಬಂದಿರೋದು ನಾನು ಈ ಸಲ. ನಾನು ಏನನ್ನು ಮಾತಾಡ್ತೀನೋ ಅದಕ್ಕೆ ಪುರಾವೆಗಳನ್ನು ನಿಮ್ ಮುಂದೆ ಇಡ್ತೀನಿ. ಸೊ ನೀವು ಕನ್ಫರ್ಮ್ ಮಾಡ್ಕೊಳ್ಬಹುದು ಕಾಂಗ್ರೆಸ್ಸಿಗರು ಇಟ್ಟು ದಿನ ಎಷ್ಟು ಮೋಸ ಮಾಡಿದ್ರು ಸಮಾಜಕ್ಕೆ ಅಂತ. 2 ವರ್ಷಗಳ ಕಾಲ ಕಾಂಗ್ರೆಸ್ಸಿಗರು ನನ್ನ ಮೇಲೆ ಕಲ್ಲೆಸೆದ್ರು, ಚಕ್ರವರ್ತಿ ಸುಳ್ಳು ಹೇಳ್ತಾನೆ ಅಂತ. ನನ್ಗೆ ಎಲ್ರು ಕೇಳಿದ್ರು ನೀವು ಉತ್ತರ ಕೊಡಲ್ವಾ ಅಂತ. ನಾನಂದೆ ನನಗೆ ಉತ್ತರ ಕೊಡೋ ಟೈಮ್ ಇದಲ್ಲ, ಎಲ್ಲ ಕಲ್ಲನ್ನು ಸಂಗ್ರಹಿಸಿ ಅಡಿಪಾಯಿಗೆ ಹಾಕಿ ಭವ್ಯ ಬಂಗಲೆ ಕಟ್ತೀನಿ ನಾನು, ನೋಡ್ತಾ ಇರಿ ಅಂತ. ಅವರೆಲ್ಲ ಏನೇನ್ ಸುಳ್ಳು ಅಂತಂದ್ರು ಅದಕ್ಕೆ ಸತ್ಯ ಯಾವುದು ಅಂತ ಪ್ರೂವ್ ಮಾಡಿದ್ರೆ ನಾನ್ ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳಬೇಕಾಗಿರೋ ಕೆಲಸ ಮುಗಿಯುತ್ತೆ ಅಂತ ನನ್ಗೆ ಗೊತ್ತಿತ್ತು. ಅವ್ರು ಯಾವ್ದಾವ್ದನ್ನ ಸುಳ್ಳು ಅಂತ ಹೇಳಿದ್ದಾರೋ ಅವೆಲ್ಲವನ್ನು ನಿಮ್ ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದಾಟ್. ಮೊದಲನೇದಾಗಿ ನಾನು ಇವತ್ತು ನರೇಂದ್ರ ಮೋದಿ ಅವ್ರ ಪರಿಚಯ ಮಾಡಿಸ್ಕೊಡ್ತೀನಿ. ವಾಸ್ತವವಾಗಿ ಹೆಂಗಿರುತ್ತೆ ಅಂತಂದ್ರೆ ಕಾರ್ಯಕ್ರಮದಲ್ಲಿ ಸ್ಪೀಕರ್ ಪರಿಚಯ ಮಾಡ್ಕೊಡ್ಬೇಕು. ನಾನು ನನ್ನ ಪರಿಚಯಕ್ಕೂ ಇದಕ್ಕೂ ಸಮಯ ಕೊಡೋದೇ ಇಲ್ಲ. ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡೋದು ಎಷ್ಟಿದೆ ಅಂತಂದ್ರೆ ಅದರಲ್ಲಿ ಪರಿಚಯಕ್ಕೆ ಸಣ್ಣ ಪುಟ್ಟ ಕೆಲಸಕ್ಕೆ ಅವಕಾಶವೇ ಕೊಡಬಾರ್ದು ಅಂತ ನಾನು ಯಾವುದಕ್ಕೂ ಅವಕಾಶ ಕೊಡಲ್ಲ. ಆದ್ರೆ ನರೇಂದ್ರ ಮೋದಿ ಅವ್ರ ಪರಿಚಯ ಅಂದ್ರೆ ಬಹಳ ಜನರಿಗೆ ಅನ್ನಿಸ್ಬೋದು, ನಮಗೇನ್ ನೀ ನರೇಂದ್ರ ಮೋದಿ ಅವ್ರ ಪರಿಚಯ ಮಾಡ್ಕೊಡೋದು, 10 ವರ್ಷಗಳಿಂದ ಪ್ರಧಾನಮಂತ್ರಿಯಾಗಿ ನೋಡಿದ್ದೀವಿ ಅಂತ. ಬಟ್ ಒಂದು ಡಿಫ್ರೆಂಟ್ ಆಗಿರುವಂತ ಪರಿಚಯವನ್ನ ನಿಮ್ ಮುಂದೆ ಇಡ್ತೀನಿ, ನೋಡ್ತಾ ಹೋಗಿ. ಮೊದಲನೇದು, ಕಳೆದ 10 ವರ್ಷಗಳಲ್ಲಿ ಈ ದೇಶದಲ್ಲಿ ಒಂದೇ ಒಂದು ರಜೆ ಇಲ್ಲದೆ ಈ ದೇಶದ ಜನರ ಸೇವೆ ಮಾಡಿದ ಮೊದಲ ಪ್ರಧಾನ ಸೇವಕ ಅಂತ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ. 10 ವರ್ಷಗಳಲ್ಲಿ ಒಂದು ರಜೆ ಇಲ್ಲ. ಮಿತ್ರೆ, ಪ್ರತಿನಿತ್ಯ 18 ಗಂಟೆ ಕೆಲಸ ಮಾಡ್ತಾರೆ. ಇದ್ ನಾನು ಹೇಳಬೇಕು ಅಂತಲ್ಲ, ಒಂದು ಪತ್ರಿಕೆ ರಿಪೋರ್ಟ್ ಮಾಡುತ್ತೆ. 9 ವರ್ಷಗಳ ಆದಾಗ ಒಂದು ಪತ್ರಿಕೆ ರಿಪೋರ್ಟ್ ಮಾಡ್ತು. 9 ವರ್ಷಗಳಾದಾಗ ಒಂದು RTI ಅಪ್ಲಿಕೇಶನ್ ಹಾಕಿದ್ರು. RTI ಅಪ್ಲಿಕೇಶನ್ ನಲ್ಲಿ ಹೇಳಿದ್ರು ನರೇಂದ್ರ ಮೋದಿ ರಜೆ ತೆಗೆದುಕೊಂಡಿಲ್ಲ. ಒಂದೇ ಕೆಲಸ ಒಂದು 5 ದಿನ ಮಾಡಿದ್ರೆ ಶನಿವಾರ ಭಾನುವಾರ ರಜೆ ಸಿಕ್ಕಿದ್ರೆ ಸಾಕಪ್ಪ ಅಂತ ನಾವು ಕಾಯ್ತಿರ್ತೀವಿ. ಅವಾಗ ಹುಷಾರ್ ತಪ್ಪುತ್ತೆ. ನರೇಂದ್ರ ಮೋದಿ ಈ ಪುಣ್ಯಾತ್ಮನಿಗೆ 10 ವರ್ಷಗಳಿಂದ ಜ್ವರ ಬಂದ್ ಮಲ್ಕೊಂಡಿಲ್ಲ ರೀ ಪುಣ್ಯಾತ್ಮ. ಈ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ನನ್ನ ಪರಿವಾರದವರೊಂದಿಗೆ ಸುತ್ತಾಡ್ಲಿಕ್ಕೆ ಹೋಗ್ತೀನಿ ಅಂತ ಒಂದ್ 4 ದಿನ ರಜೆ ತಗೊಂಡಿಲ್ಲ ರೀ. ಯಾರಿಗೋಸ್ಕರ ಅಂತಂದ್ರೆ ನನಗೋಸ್ಕರ ಮತ್ತು ನಿಮಗೋಸ್ಕರ, ನಮ್ಮ ಬದುಕು ಚೆನ್ನಾಗಿರ್ಬೇಕು ಅಂತ ತನ್ನ ಬದುಕನ್ನ ಹಿಂಡಿಕೊಂಡಿರುವಂತವ್ರು ಯಾರಾದ್ರೂ ಇದ್ರೆ ಅದು ನನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನ್ನುವಂತ ಹೆಮ್ಮೆ ಇದೆ. ಮಿತ್ರ, ಈ ದೇಶದ ಎಲ್ಲ ಪ್ರಧಾನಮಂತ್ರಿಗಳು ಅಷ್ಟೇ ಅಲ್ಲ, ಈ ದೇಶದ ಬಹುತೇಕ ಪೊಲಿಟಿಕಲ್ ಲೀಡರ್ಗಳು ಅವರು MLA ಗಳಾಗ್ತಾರೆ, MP ಗಳಾಗ್ತಾರೆ, ಅವರು ಮಿನಿಸ್ಟರ್ ಆಗ್ಬೋದು, ಅವರು CM ಆಗ್ಬೋದು. ಪ್ರಮಾಣ ವಚನಕ್ಕೆ ಯಾರನ್ನು ಕರೆಸ್ತಾರೋ ಗೊತ್ತಾ? ತಮ್ಮ ಜಾತಿಗೆ ಸೇರಿದ ಕೆಲವು ಸ್ವಾಮಿಗಳು, ತಮ್ಮ ಪರಿವಾರದವ್ರು ಕೆಲವರು, ತಮ್ಮ ಫ್ರೆಂಡ್ಸ್ ಕೆಲವರನ್ನ ಮುಂದಿಟ್ಕೊಂಡು ಬಹಳ ಖುಷಿಯಿಂದ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆದ್ರೆ ನನ್ನ ದೇಶದ ಪ್ರಧಾನಮಂತ್ರಿ ಮೊದಲನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಏನ್ ಮಾಡಿದ್ರು ಗೊತ್ತಾ? ಸಾರ್ಕ್ ದೇಶದ ಮುಖ್ಯಸ್ಥರನ್ನು ಕರೆದ್ರು. ಸಾರ್ಕ್ ಅಂದ್ರೆ ಸೌತ್ ಏಷಿಯನ್ ಕಂಟ್ರೀಸ್. ಅದರಲ್ಲಿ ಬರ್ಮಾ ಬರುತ್ತೆ, ಮಯನ್ಮಾರ್ ಬರುತ್ತೆ, ಭೂತಾನ್ ಬರುತ್ತೆ, ಅದ್ರಲ್ಲಿ ಶ್ರೀಲಂಕಾ ಬರುತ್ತೆ, ಅಫ್ಘಾನಿಸ್ತಾನ್ ಬರುತ್ತೆ, ಅದ್ರಲ್ಲಿ ಬಾಂಗ್ಲಾದೇಶ ಇದೆ, ಪಾಕಿಸ್ತಾನನೂ ಇದೆ. ಇವ್ರಿಗೆಲ್ಲ ಪತ್ರ ಬರೆದು ಹೇಳಿದ್ರು ನಾನು ಪ್ರಮಾಣ ವಚನ ತಗೊಳ್ತಾ ಇದ್ದೀನಿ ಬನ್ನಿ ಎಲ್ಲ ಅಂತ. ಪಾಕಿಸ್ತಾನ ಮೊದಲು ರಿಲಕ್ಟೆಂಟ್ ಆಗಿತ್ತು, ಬರ್ಲೋ ಬೇಡವೋ ಅಂತ. ಜಗತ್ತೆಲ್ಲ ಉಗಿತು. ನರೇಂದ್ರ ಮೋದಿ ಕರೆದಾಗ ಬಾಯಿ ಮುಚ್ಕೊಂಡು ಹೋಗು ಅಂತ. ಅವ್ರು ಬಂದಾಗ ಹೆಂಗಿತ್ತು ಅಂತಂದ್ರೆ ನೀವು ನೋಡಿ, ಅವ್ರು ಬಂದಾಗ ಹೇಗಿತ್ತು ಅಂತಂದ್ರೆ ಎರಡನೇದು ಕಣ, ನೀನ್ ಅಲರ್ಟ್ ಆಗಿರ್ಬೇಕು, ಇಲ್ಲ ಎದ್ದೋಗ್ಬೇಕು ಇಲ್ಲಿಂದ. ಎರಡನೇದು, ಅವ್ರು ಬಂದಾಗ ಹೇಗಿತ್ತು ಅಂತಂದ್ರೆ ಎಲ್ಲ ಜನರನ್ನ ನಿಲ್ಲಿಸ್ಕೊಂಡು ಅವ್ರು ಮಾಡಿದ್ರು. ನೀವು ನೋಡ್ಬೇಕು ಹೇಗಿತ್ತು ಅಂತಂದ್ರೆ, ಒಬ್ಬ ರಾಜ ಹಿಂದಿನ ದಿನಗಳಲ್ಲಿ ಆತ ರಾಜನಾಗಿ ಸಿಂಹಾಸನದ ಮೇಲೆ ಕೂತಾಗ ಸಾಮಂತ ರಾಜರನ್ನ ಕೂರಿಸ್ಕೊಂಡು ನಿಮ್ಮೆಲ್ಲರ ಚಕ್ರವರ್ತಿ ನಾನು ಅಂತ ಹೇಳೋದಿತ್ತಲ್ಲ, ನರೇಂದ್ರ ಮೋದಿ ಹಾಗೆ ಪಾಕಿಸ್ತಾನದವರನ್ನು ಕೂರಿಸ್ಕೊಂಡು
ನಿಮ್ಮ ಅಪ್ಪ ನಮ್ ಭಾರತಾನೆ ಅನ್ನೋದನ್ನ ಹೇಳೋದಿತ್ತಲ್ಲ, ಹಂಗ ಅನ್ನಿಸ್ತಾ ಇತ್ತು ನರೇಂದ್ರ ಮೋದಿ ಮಾಡಿದ ಕೆಲಸ. ಆ ತರ ಮಾಡಿದ ಈ ದೇಶದ ಮೊದಲ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅನ್ನೋದು ನಾವೆಲ್ಲ ಗೊತ್ತಿರ್ಬೇಕು. ಮಿತ್ರ, ನಮ್ಗೆಲ್ಲ ಗೊತ್ತಿರ್ಲಿ, ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ನಾವೆಲ್ಲ ಏನ್ ಮಾಡ್ತೀವಿ, ಜನರನ್ನ ಮುಟ್ಲಿಕ್ಕೆ ಒಂದು ಬಹಿರಂಗ ಸಭೆಗಳು, ಇಲ್ಲ ಮೊಬೈಲು, ಇಲ್ಲ ವಾಟ್ಸಪ್ ನಲ್ಲಿ ಮೆಸೇಜು, ಇವುಗಳನ್ನು ಬಳಸ್ತೀವಿ. ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಪ್ರಧಾನಿ ಆದ ತಕ್ಷಣ ನಿಶ್ಚಯ ಮಾಡಿದ್ರು, ಈ ದೇಶದಲ್ಲಿ ಜನ ಮರ್ತ್ ಹೋಗಿರುವಂತ ರೇಡಿಯೋ ನಾವು ಬಳಸ್ಕೊಳ್ಬೇಕು ಅಂತ ನರೇಂದ್ರ ಮೋದಿ ಅವರು ರೇಡಿಯೋದ ಮನ್ ಕಿ ಬಾತ್ ನ ಮೂಲಕ 23 ಭಾಷೆಗಳಲ್ಲಿ ಈ ದೇಶದ 98% ಜನರನ್ನ ಮುಟ್ಟಿದ ಈ ದೇಶದ ಮೊದಲ ಪ್ರಧಾನಿ ಮತ್ತು ಏಕೈಕ ಪ್ರಧಾನಿ ಅದು ನರೇಂದ್ರ ಮೋದಿ ಅವರು ಅಂತ. ಇನ್ಯಾರೂ ಈ ಪ್ರಯತ್ನ ಮಾಡಲಿಲ್ಲ. ರೇಡಿಯೋ ತುಂಬಾ ಪಾಪ್ಯುಲರ್ ಆದ ಕಾಲಕ್ಕೆ ಇದ್ದ ಪ್ರಧಾನಮಂತ್ರಿಯೂ ಕೂಡ ರೇಡಿಯೋನ ಬಳಸ್ಕೊಂಡು ನಮ್ಮನ್ನು ಮುಟ್ಲಿಲ್ಲ. ಆದ್ರೆ ನರೇಂದ್ರ ಮೋದಿ ಈ ಕೆಲಸ ಮಾಡಿದ್ರು. ಆದ್ರೆ ಇಷ್ಟೇ ಆಗಿದ್ರೆ ನಾನು ನರೇಂದ್ರ ಮೋದಿ ಅವ್ರ ಬಗ್ಗೆ ಬಹಳ ವಿಶೇಷವಾಗಿ ಮಾತನಾಡೋದೇನಿರಲಿಲ್ಲ. ನರೇಂದ್ರ ಮೋದಿ ಅವ್ರ ವೈಶಿಷ್ಟ್ಯ ಏನ್ ಗೊತ್ತೇ? ಜಗತ್ತಿನ ಯಾವ ಮೂಲೆಗೆ ಹೋದ್ರು ತಾವು ಅನುಸರಿಸುವ ಹಿಂದೂ ಸಂಸ್ಕೃತಿಯನ್ನ ಒಂದಿಂಚು ಬಿಟ್ಟು ಕೊಡದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಮಿತ್ರ, ನಾವು ಕೂಡ ಹಂಗಿಲ್ಲ ರೀ. ನಾವು ಹೆಂಗಿದೀವಿ ಗೊತ್ತಾ? ಮನೆಯಲ್ಲಿ ಆರ್ಥೋಡಾಕ್ಸ್ ಆಗಿರುವಂತ ಯಾವುದೋ ಒಂದು ಪಂಥವನ್ನ ಅನುಸರಿಸ್ತೀವಿ. ನಮ್ಮ ಮನೆಯಲ್ಲಿ ನಾನ್ ವೆಜಿಟೇರಿಯನ್ ತಿನ್ನೋದಿಲ್ಲ ಅಂತ ಇಟ್ಕೊಳ್ಳಿ. ಬೆಂಗಳೂರಿಗೆ ಹೋದ್ರೆ ಹುಡುಗ ಕೆಲ್ಸಕ್ಕೆ ನಾನ್ ವೆಜ್ ತಿನ್ನೋದು ಕಲ್ತು ಬರ್ತಾನೆ. ಯಾಕೆ ಗೊತ್ತಾ? ಮಮ್ಮಿ, ನನ್ನ ಆಫೀಸ್ ನಲ್ಲಿರೋರು ಎಲ್ಲರೂ ನಾನ್ ವೆಜ್ ತಿಂತಾರ ಮಮ್ಮಿ, ನಾನ್ ಹೆಂಗ್ ಸುಮ್ನೆ ಇರ್ಲಿ ಅಂತ. ನಮ್ಮ ಮಕ್ಕಳು ಹೆಂಗ್ ಆಗ್ಬಿಡ್ತಾರೆ ಅಂತಂದ್ರೆ ಹೆಂಡ ಕುಡಿಯೋದ್ ಕಲ್ತು ಬರ್ತಾರೆ. ಯಾಕೆ ಅಂದ್ರೆ ನಮ್ ಬಾಸ್ ಪಾರ್ಟಿ ಕರೆದಾಗ ಅವ್ರ ಜೊತೆ ಕುಡಿದೇ ಹೋದ್ರೆ ತಪ್ಪಾಗುತ್ತೆ ಮಮ್ಮಿ ಅಂತ ಕಲ್ತ್ಕೊಂಡ್ ಬರ್ತಾರೆ. ಮನೆಯಲ್ಲಿ ಕಲಿಸಿದ್ದನ್ನ ಮರ್ತೋಗ್ತಾರೆ. ಆದ್ರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಗಿದ್ದಾರೆ ಅಂತಂದ್ರೆ, ಶ್ವೇತಭವನಕ್ಕೆ ಅಮೆರಿಕಕ್ಕೆ ಹೋದ್ರೂ ಕೂಡ ನವರಾತ್ರಿ ಉಪವಾಸ ಬಿಡದ ಈ ದೇಶದ ಅಪರೂಪದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಮಿತ್ರ, ಇದು ಇತ್ತೀಚಿನ ಫೋಟೋ. ನರೇಂದ್ರ ಮೋದಿ ಅವರನ್ನ ಅಮೆರಿಕ ಕರೆಸಿದ್ರು ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿ. ಈ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿದಾಗ ನರೇಂದ್ರ ಮೋದಿ ಏನ್ ಅಮೆರಿಕಕ್ಕೆ ಹೋಗಿದ್ರು, ವೆಜಿಟೇರಿಯನ್ ನರೇಂದ್ರ ಮೋದಿ ಅನ್ನೋ ಕಾರಣಕ್ಕೋಸ್ಕರ ವಿಶೇಷವಾದ ಅಡಿಗೆ ಭಟ್ರನ್ನ ಕರೆಸಿ ಅವರಿಗೋಸ್ಕರ ವೆಜಿಟೇರಿಯನ್ ಅಡಿಗೆ ಮಾಡಿಸ್ಬೇಕಾಯ್ತಲ್ಲ. ಅಮೆರಿಕಾದ ಶ್ವೇತಭವನದ ರೆಕಾರ್ಡ್ ಇರಬಹುದು ಅಂತ ನನ್ಗನ್ಸುತ್ತೆ. ಹಿಂದಿನ ಯಾವ ಪ್ರಧಾನಿಯೂ ಹಿಂಗಿರ್ಲಿಕ್ಕಿಲ್ಲ. ಇದು ತುಂಬಾ ಸಾಮಾನ್ಯ ಅನ್ಸಿದ್ರೆ, ಮಧ್ಯದಲ್ಲಿ ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಮಾಡುತ್ತೆ, ನನಗೂ ಅದನ್ನ ಓದಿದಾಗ ಗೂಸ್ ಬಂಪ್ಸ್ ಕೂದಲೆಲ್ಲ ಎದ್ ನಿಂತ್ಬಿಡ್ತು. ಯಾಕೆ ಗೊತ್ತಾ? ಯುನೈಟೆಡ್ ಅರಬ್ ಎಮಿರೇಟ್ಸ್ ಮುಸ್ಲಿಂ ರಾಷ್ಟ್ರಕ್ಕೆ ನರೇಂದ್ರ ಮೋದಿ ಹೋಗಿದ್ದಾಗ ಅಲ್ಲಿನ ಶೇಖ್ಗಳು ಹೇಳಿದ್ರಂತೆ, ಅಲ್ಲಿನ ಪ್ರಮುಖರು ಹೇಳಿದ್ರಂತೆ, ನಮ್ ಫ್ರೆಂಡ್ ಮೋದಿ ನಮ್ ದೇಶದಲ್ಲಿ ಇರೋವರೆಗೂ ನಾವ್ ಯಾರು ನಾನ್ ವೆಜ್ ತಿನ್ನಬಾರದು ಅಂತ. ಮುಸ್ಲಿಂ ರಾಷ್ಟ್ರದಲ್ಲೂ ಕೂಡ ನಾನ್ ವೆಜ್ ಬಿಟ್ರಲ್ಲ ಅವರು, ಅದು ನರೇಂದ್ರ ಮೋದಿ ಕಲಿಸಿಕೊಟ್ಟಿದ್ದು. ನಮ್ಮವ್ರು ಹೆಂಗಿದ್ದಾರೆ ಅಂತಂದ್ರೆ, ಅವ್ರು ಕಟ್ಟರ್ ವೆಜಿಟೇರಿಯನ್ ಇರ್ತಾರೆ, ಆದ್ರೆ ಇಫ್ತಾರ್ ಕೂಟಕ್ಕೆ ಹೋದಾಗ ಒಂದ್ ಸಣ್ಣ ತಿಂದ್ಬಿಡೋಣ ಅಂತ, ಅವ್ರಿಗೆ ಬೇಜಾರು ಮಾಡಬಾರದು ಅಂತ ತಿನ್ನೋ ಕಾಲಕ್ಕೆ ಮುಸಲ್ಮಾನ್ ರಾಷ್ಟ್ರದ ಜನರಿಗೂ ಕೂಡ ವೆಜಿಟೇರಿಯನ್ ನ ಪಾಠ ಬೋಧಿಸ್ಲಿಕ್ಕೆ ಸಾಧ್ಯವಾಯ್ತಲ್ಲ, ಅದು ನನ್ನ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾಧನೆ ಅಂತ. ಮಿತ್ರ, ವೆಜಿಟೇರಿಯನ್ ಸರಿಯೋ ತಪ್ಪೋ ಅಂತ ನಾನು ಹೇಳಲ್ಲ, ಆದ್ರೆ ತಾನು ನಂಬಿಕೊಂಡ ಸಿದ್ಧಾಂತವನ್ನ ಪ್ರಾಣ ಹೋಗುತ್ತೆ ಅಂದ್ರೂ ಬಿಡದೆ ಇರುವಂತ ಅಪರೂಪದ ಪ್ರಧಾನಿನ ಯಾರಾದ್ರೂ ನೋಡಿದ್ರೆ ಅದು ಈ ದೇಶ ಕಳೆದ 10 ವರ್ಷಗಳಿಂದ ನೋಡಿದೆ ಅಂತ. ಮಿತ್ರ, ಹಬ್ಬ ಆಚರಣೆ ಮಾಡುವ ವಿಚಾರ ಬಂದಾಗ ನಮಗೆ ನಮ್ಮ ಪರಿವಾರ ಇದೆ. ನಾವು ನಮ್ಮ ಪರಿವಾರದ ಜೊತೆಗೆ ಹಬ್ಬ ಆಚರಣೆ ಮಾಡ್ತೀವಿ. ಹೆಂಡತಿ ಮಕ್ಕಳು, ಅಪ್ಪ ಅಮ್ಮ, ಅಕ್ಕ ತಂಗಿ, ನಮ್ಮ ಫ್ರೆಂಡ್ಸು, ಅವರುಗಳ ಜೊತೆ ಹಬ್ಬ ಮಾಡ್ತೀವಿ. ನನ್ನ ದೇಶದ ಪ್ರಧಾನಮಂತ್ರಿ ಕಳೆದ 10 ವರ್ಷಗಳಿಂದ ದೀಪಾವಳಿಯನ್ನ ಆಚರಣೆ ಮಾಡಿರೋದು ಈ ಪರಿವಾರದೊಂದಿಗೆ. ಕಳೆದ 10 ವರ್ಷಗಳಿಂದ ಬಿಟ್ಟು ಬಿಡದೆ ದೀಪಾವಳಿಯನ್ನ ಸೈನಿಕರೊಂದಿಗೆ ಆಚರಣೆ ಮಾಡಿರುವ ಏಕೈಕ ಪ್ರಧಾನಿ ನರೇಂದ್ರ ಮೋದಿ. ಬರೀ ಇಷ್ಟೇ ಅಲ್ಲ, ನಾನಿನ್ನು ನರೇಂದ್ರ ಮೋದಿ ಅವ್ರ ಪರಿಚಯ ಮಾಡ್ಕೊಡ್ತಿದ್ದೀನಿ. ನಮ್ಗೆಲ್ಲ ನರೇಂದ್ರ ಮೋದಿ ಗೊತ್ತಿತ್ತು, ಆದ್ರೆ ಅವ್ರ ಚಿಂತನೆಯನ್ನು ಕೇಳುವಾಗ ಎಷ್ಟು ಖುಷಿ ಅನ್ಸುತ್ತೆ ನೋಡಿ. ಇದೇ ನರೇಂದ್ರ ಮೋದಿ ಅವರು ಪ್ರಯಾಗದ ಕುಂಭಮೇಳಕ್ಕೆ ಹೋದ್ರು. ಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮ, ಗಂಗೆ, ಯಮುನೆ ಮತ್ತು ಸರಸ್ವತಿ ಮೂವರು ಸೇರ್ತಾರೆ. ಅಲ್ಲಿ ಕುಂಭಮೇಳಕ್ಕೆ ಕೋಟ್ಯಂತರ ಜನ ಬರ್ತಾರೆ, ಲಕ್ಷಾಂತರ ಸಾಧುಗಳು ಬರ್ತಾರೆ. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಹೋಗಿ ಆ ತ್ರಿವೇಣಿ ಸಂಗಮದಲ್ಲಿ ಮಿಂದು ಎದ್ದು ಬಂದು ಏನ್ ಮಾಡಿದ್ರು ಗೊತ್ತಾ? ನರೇಂದ್ರ ಮೋದಿ ಅವರು ನೇರವಾಗಿ ಹೋಗಿ ಆ ಇಡೀ ತ್ರಿವೇಣಿ ಸಂಗಮ, ಕೋಟ್ಯಂತರ ಜನ ಬಂದ್ರು, ಕ್ಲೀನ್ ಆಗಿಟ್ಟಿರುವಂತ 5 ಜನ ಪೌರ ಕಾರ್ಮಿಕರನ್ನು ಕೂರಿಸಿ ಅವ್ರ ಕಾಲಿಗೆ ನೀರು ಹಾಕಿ ತೊಳೆದು ಕುಂಕುಮ ಹಚ್ಚಿ ಹೂ ಇಟ್ಟು ನಿಮ್ಮಿಂದಾಗಿ ಸ್ವಚ್ಛವಾಗಿರೋದಪ್ಪ ಅಂತ ಹೇಳಿದ್ರಲ್ಲ, ಅದು ನನ್ನ ದೇಶದ ಪ್ರಧಾನಮಂತ್ರಿ. ತಾಯಂದ್ರು ಖುಷಿ ಪಡಬೇಕು. ಆ ಮನುಷ್ಯ ಏನ್ ಮಾಡಿದ ಅಂದ್ರೆ 3 ಪುರುಷರನ್ನ ಮತ್ತು 2 ಮಹಿಳೆಯರನ್ನ ಕೂರಿಸಿ 5 ಜನರಿಗೆ ಅವರು ಪಾದ ಪೂಜೆ ಮಾಡಿದ್ದು ಅತ್ಯಂತ ವಿಶಿಷ್ಟವಾಗಿತ್ತು. ಹಾಗಂತ ಇಷ್ಟೇ ಅಲ್ಲ, ಈ ಚಿತ್ರ ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನರಿಗೆ ನೆನಪಿದೆಯೋ. ಇಲ್ಲಿ ಏನ್ ಚಿತ್ರ ಇದೆ, ಇದು ರಾಮ ಮಂದಿರದ ಚಿತ್ರ.
ರಾಮ ಮಂದಿರದಲ್ಲಿ ನರೇಂದ್ರ ಮೋದಿ ಅವರು ಹೋದಾಗ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಮುಗಿಸ್ಕೊಂಡು ಬಂದ ಮೋದಿ ಏನ್ ಮಾಡಿದ್ರು ಗೊತ್ತಾ? ಈ ರಾಮ ಮಂದಿರವನ್ನ ಕಟ್ಟಿದ ಕಟ್ಟಡ ಕಾರ್ಮಿಕರನ್ನು ಕೂರಿಸಿ ಅವ್ರ ಮೇಲೆ ಹೂ ಎರಚಿ ಅವರಿಗೊಂದು ನಮಸ್ಕಾರ ಮಾಡಿ, 1000 ವರ್ಷ ನಿಲ್ಬೇಕಾಗಿರುವ ಈ ಕಟ್ಟಡ ಕಟ್ಟಿದ ನಿಮಗೆ ಮೊದಲ ನಮಸ್ಕಾರ ಅಂತ ನಮಸ್ಕಾರ ಮಾಡ್ತಾರಲ್ಲ, ಇದು ಈ ದೇಶದ ಪ್ರಧಾನಮಂತ್ರಿ. ಮಿತ್ರ, ಎಲ್ಲರೂ ನೆನಪಿಸ್ಕೊಳ್ಳಿ, ಕಾಶಿ ಕಾರಿಡಾರ್ ನಿರ್ಮಾಣವಾಗುವಾಗ ನರೇಂದ್ರ ಮೋದಿ ಕಟ್ಟಡ ಕಟ್ಟಿದವ್ರನ್ನ ಮೆಟ್ಟಿಲ ಮೇಲೆ ಕೂರಿಸಿ ಅವ್ರಿಗೆ ಹೂ ಎರಚಿದ್ರು. ನೀವು ವಾಪಸ್ ಹೋಗಿ ಯೂಟ್ಯೂಬ್ ಅಲ್ಲಿ ನೋಡಿ, ಅವತ್ತಿನ ದಿನ ನರೇಂದ್ರ ಮೋದಿ ಆ ಮೆಟ್ಟಿಲ ಮೇಲೆ ಅವ್ರ ಜೊತೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ಳಿಕ್ಕೆ ಅಂತ ಹೋದಾಗ ಯಾರೋ ಒಬ್ರು ಅವ್ರ ಜೊತೆ ಇದ್ದವ್ರು ಚೇರ್ ತಂದು ಕೊಡ್ತಾರೆ. ನರೇಂದ್ರ ಮೋದಿ ಆ ಚೇರ್ ಅನ್ನು ಪಕ್ಕಕ್ಕೆ ತಳ್ಳಿ ಏನ್ ಮಾಡ್ತಾರೆ ಗೊತ್ತಾ? ಅವ್ರ ಜೊತೆ ಅದೇ ಮೆಟ್ಟಿಲ ಮೇಲೆ ತಾವು ಕೂತ್ಕೊಂಡು ಅವ್ರ ಹೆಗಲ ಮೇಲೆ ಕೈ ಹಾಕೊಂಡು ಫೋಟೋ ತಗೊಳ್ತಾರಲ್ಲ, ನನ್ನ ದೇಶದ ಪ್ರಧಾನಮಂತ್ರಿ ಅಷ್ಟು ಸಿಂಪಲ್ ಆಗಿದ್ದಾರೆ. ಒಂದು ಹೊಟ್ಟೆ ಉರಿಯೋ ಸಂಗತಿ ಹೇಳ್ತೇನೆ ನಿಮಗೆ. ಯಾವ ಸಂಗತಿ ನನಗೂ ಹೊಟ್ಟೆ ಉರಿಸುತ್ತೋ ಆ ಸಂಗತಿ ನಿಮ್ ಜೊತೆ ಹಂಚಿಕೊಳ್ತೀನಿ. ಈ ದೇಶದ ಸೆಂಟ್ರಲ್ ವಿಸ್ತಾ ಸಂಸತ್ ಭವನ ಕಟ್ಟಡ ನಿರ್ಮಾಣ ಆಗುವಾಗ ಈ ದೇಶದ ಪ್ರಧಾನಿ ಮಧ್ಯರಾತ್ರಿ ಹೋಗಿದ್ರು ಅದನ್ನ ನೋಡ್ಲಿಕ್ಕೆ ಅಂತ. ಅವರು ಕೂಡ ಕಟ್ಟಡ ಕಾರ್ಮಿಕರ ತರ ಟೋಪಿ ಹಾಕೊಂಡು ಮೇಲೊಂದು ಕೋಟ್ ಹಾಕೊಂಡು ಎಲ್ಲ ನೋಡ್ತಾ ಇದ್ರು. ವಾಪಸ್ ಬಂದು ಏನಂದ್ರು ಗೊತ್ತಾ? ಈ ಬಾರಿ ಜನವರಿ 26ಕ್ಕೆ VIP ಗಳು ಅಂತ ಬೇರೆ ಯಾರನ್ನೂ ಕರಿಬೇಡಿ, ಈ ಕಟ್ಟಡ ಕಾರ್ಮಿಕರು ಮತ್ತು ಅವ್ರ ಪರಿವಾರದವರಿಗೆ VIP ಪಾಸ್ ಕೊಟ್ಟು ಅತ್ಯಂತ ಗೌರವದಿಂದ ಕರ್ಕೊಂಡು ಬಂದವ್ರನ್ನ ಕೂರಿಸಿ ಅಂತ ಹೇಳಿದವ್ರು ನರೇಂದ್ರ ಮೋದಿ. ಒಬ್ಬ ಸಾಮಾನ್ಯ ಕಟ್ಟಡ ಕಾರ್ಮಿಕನಲ್ಲಿ VIP ಆಗುವಂತ ಭಾವ ತುಂಬಿದ್ರು. ನನ್ಗ್ಯಾಕೆ ಹೊಟ್ಟೆ ಉರಿ ಅಂತ ಹೇಳ್ತೀನಿ ಗೊತ್ತೇನು? ಇದುವರೆಗೂ ಜನವರಿ 26ಕ್ಕೂ ಆಗಸ್ಟ್ 15ಕ್ಕೂ ಒಂದು VIP ಪಾಸ್ ಗಿಟ್ಟಿಸ್ಲಿಕ್ಕೆ ನನಗಾಗ್ಲಿಲ್ಲ. ಆ ಕಟ್ಟಡ ಕಾರ್ಮಿಕರಿಗೆ ನರೇಂದ್ರ ಮೋದಿ VIP ಪಾಸ್ ಕೊಟ್ಟು ಕರೆಸ್ಕೊಂಡ್ರಲ್ಲ, ಎಲ್ಲಿಂದ ಯೋಚನೆ ಮಾಡ್ತಾರೆ ಈ ದೇಶದ ಪ್ರಧಾನಮಂತ್ರಿ ಅಂತ. ಹಾಗಂತ ಬರೀ ಭಾವನಾತ್ಮಕ ಸಂಗತಿ ಅಲ್ಲ, ನಾನು ನೀವು ಅನುಭವಿಸಿದ ಒಂದು ಸಂಗತಿ ಇದೆ. ಡಿಮಾನಿಟೈಸೇಷನ್ ನ ಮಾಡಿ ಈ ದೇಶದ ಆರ್ಥಿಕ ರಕ್ಷಣೆಗೆ ಮುಂದಾದವರು ನರೇಂದ್ರ ಮೋದಿ. ಡಿಮಾನಿಟೈಸೇಷನ್ ಅಂದ್ರೆ ಏನು? 500 ರೂಪಾಯಿ 1000 ರೂಪಾಯಿ ನೋಟನ್ನ ಒಂದಿನ ಮಧ್ಯರಾತ್ರಿ ಬಂದು 8 ಗಂಟೆಗೆ ಬಂದು ನರೇಂದ್ರ ಮೋದಿ ಹೇಳಿದ್ರು, ಇವತ್ ರಾತ್ರಿ 12 ಗಂಟೆಯಿಂದ 500 ರೂಪಾಯಿ 1000 ರೂಪಾಯಿ ನೋಟ್ ಇಲ್ಲ, ಬ್ಯಾಂಕಿಗೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, 45 ದಿನ ಟೈಮ್ ಇರುತ್ತೆ ಎಂದ್ರು. ಮಿತ್ರ, ಸಲೀಸೇನ್ರಿ? ನಮ್ಮಲ್ಲಿ ಎಷ್ಟು ಜನರಿಗೆ ತೊಂದರೆ ಆಯ್ತೋ ಗೊತ್ತಿಲ್ಲ. ಮಗಳ ಮದುವೆ ಇದ್ದವ್ರು ಏನ್ ಮಾಡ್ಬೇಕಿತ್ತು? ಮನೆ ಕಟ್ತಾ ಇದ್ದವ್ರು ಕ್ಯಾಶ್ ಕೊಡೋರು ಏನ್ ಮಾಡ್ಬೇಕಿತ್ತು? 500 ರೂಪಾಯಿ 1000 ರೂಪಾಯಿ ನೋಟ್ ಯಾರೂ ತಗೊಳ್ಲಿಕ್ಕೆ ಸಿದ್ಧರಿಲ್ಲ. ಇಟ್ಟಿದ್ದರು ಏನ್ ಮಾಡ್ಬೇಕು? ಕಷ್ಟ ಆದ್ರೂ ಜನ ಸಹಿಸ್ಕೊಂಡ್ರು. ಯಾಕೆ ಗೊತ್ತಾ? ಅವ್ರು ಹೇಳಿದ್ರು, ನರೇಂದ್ರ ಮೋದಿ ಏನ್ ಮಾಡಿದ್ರು ದೇಶಕ್ಕೆ ಒಳ್ಳೇದೇ ಮಾಡ್ತಾರಾಗಿರೋದ್ರಿಂದ ಸಹಿಸ್ಕೊಳ್ಳೋಣ ಇದನ್ನ ಅಂತ ಈ ದೇಶದ 128 ಕೋಟಿ ಜನ ಸಹಿಸ್ಕೊಂಡ್ರು, ಗಲಾಟೆ ಮಾಡ್ಲಿಲ್ಲ. ರಾಹುಲ್ ಗಾಂಧಿಗೆ ಹಜಮ್ ಆಗ್ಲಿಲ್ಲ ಇದು. ಇಂಥ ದೊಡ್ಡ ನಿರ್ಣಯ ಗಲಾಟನೆ ಇಲ್ಲದೆ ಹೋದ್ರೆ ಹೆಂಗೆ ಅಂತ ಒಂದು ATM ಹೊರಗಡೆ ರಾಹುಲ್ ಗಾಂಧಿ ಹೋಗಿ ಏನ್ ಮಾಡಿದ ಗೊತ್ತಾ? ತನ್ನ ಜೇಬ್ನಲ್ಲಿ ಕೈ ಹಾಕಿ ಹರಿದೋಗಿರೋ ಜೇಬನ್ ತೋರಿಸಿದ, ಮೀಡಿಯಾದವರಿಗೆಲ್ಲ ತೋರಿಸಿ ಹೇಳ್ದ, ನೋಡಿ ದುಡ್ಡೇ ಸಿಗ್ತಾ ಇಲ್ಲ, ನನ್ ಜೇಬಲ್ಲೂ ದುಡ್ಡಿಲ್ಲ, ಒದ್ದಾಡ್ತಾ ಇದ್ದೀನಿ ಎಂದ. ಜನರನ್ನ ಬೆಂಕಿ ಕಡ್ಡಿ ಗೀರಿ ಅವ್ರನ್ನ ಭಡಕಾಯಿಸ್ಬೇಕು ಅಂತ. ಆದ್ರೆ ನಮ್ ಜನ ಏನಂದ್ರು ಗೊತ್ತಾ? ಛೀ ಕಳ್ಳ, ಸುಳ್ಳು ಹೇಳ್ತೀಯ, ನಿಮ್ಮ ಅಪ್ಪ ಯಾರು ಅಂತ ಗೊತ್ತು, ನಿಮ್ಮ ಅಜ್ಜಿ ಯಾರು ಅಂತ ಗೊತ್ತು, ನಿನ್ನ ಫ್ಯಾಮಿಲಿ ಯಾವುದು ಅಂತ ಗೊತ್ತು, ದುಡ್ಡಿಲ್ಲ ಅಂತ್ಯ. ಹುಟ್ಟದಾಗ್ಲೇ ಸಿಲ್ವರ್ ಸ್ಪೂನ್ ಅನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿರೋ ನೀನು ದುಡ್ಡಿಲ್ಲ ಅಂದ್ರೆ ನಂತರ ಅಂತ ಭಡಕಾಯಿಸಿದ್ರು. ಜನ ಹೇಳಲಿಲ್ಲ. ಜನ ಹೇಳಿದ್ರು 45 ದಿನ ಕಷ್ಟಪಡ್ಲಿಕ್ಕೆ ತಯಾರಿದ್ದೀವಿ, ಆದ್ರೆ ನರೇಂದ್ರ ಮೋದಿ ವಿರುದ್ಧ ಮಾತನಾಡಲ್ಲ ಅಂತ ನರೇಂದ್ರ ಮೋದಿ ಅವರ ಬೆಂಬಲಕ್ಕೆ ನಿಂತಿದ್ದು ಭಾರತ. ಆ ಬೆಂಬಲಕ್ಕೆ ನಿಂತಿದ್ರ ಪರಿಣಾಮ ಏನು ಗೊತ್ತಾ? ಕಾಂಗ್ರೆಸ್ಸಿಗರು ಅವತ್ತು ಹೇಳಿದ್ರು, ಇವತ್ತು ಯಾರಾದ್ರೂ ಕಾಂಗ್ರೆಸ್ಸಿಗರಿದ್ರೆ ವಾಪಸ್ ನೆನಪಿಸ್ಕೊಳ್ಳಿ, ಅವತ್ತು ಕಾಂಗ್ರೆಸ್ಸಿಗರು ಏನ್ ಹೇಳಿದ್ರು ಅಂತಂದ್ರೆ, ಡಿಮಾನಿಟೈಸೇಷನ್ ಮಾಡಿರೋದ್ರಿಂದ ಭಾರತದ ಎಕಾನಮಿ ಬರ್ಬಾದ್ ಆಗೋಗುತ್ತೆ. ಆದ್ರೆ ಏನಾಗಿದೆ ಗೊತ್ತಾ? ಇವತ್ತು ಡಿಮಾನಿಟೈಸೇಷನ್ ನಂತರ ಭಾರತ ಜಗತ್ತಿನ 5ನೇ ದೊಡ್ಡ ಶ್ರೀಮಂತ ರಾಷ್ಟ್ರ ಆಗಿದೆ ಮತ್ತು ಪಾಕಿಸ್ತಾನ ಬರ್ಬಾದ್ ಆಗೋಗಿದೆ. ಇಲ್ಲಿರುವಂತ ಪ್ರತಿಯೊಬ್ಬರು ಗಂಭೀರವಾಗಿ ಯೋಚಿಸಿ. ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಪಾಕಿಸ್ತಾನದ ಎಕಾನಾಮಿಕಲ್ ಸ್ಟೇಟ್ ಚೆನ್ನಾಗಿತ್ತು, ಭಾರತ ಒದ್ದಾಡ್ತಿತ್ತು. ನರೇಂದ್ರ ಮೋದಿ ಬಂದ ಮೇಲೆ ಭಾರತ ಜಗತ್ತಿನ 5ನೇ ಶ್ರೀಮಂತ ರಾಷ್ಟ್ರವಾಗಿದೆ, ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದೆ. ನಾನು ಲಿಟ್ರಲಿ ಹೇಳ್ತಿದ್ದೀನಿ ಮಿತ್ರ. ನಮ್ ದೇಶದ ರಾಷ್ಟ್ರ ಲಾಂಛನ ಯಾವುದು ಅಂತಂದ್ರೆ 4 ಸಿಂಹ ಅಂತೀವಿ. ಪಾಕಿಸ್ತಾನದ ರಾಷ್ಟ್ರ ಲಾಂಛನ ಬದಲಾಗೋ ಚಾನ್ಸಸ್ ಇದೆ. ಏನಿದೆ ಗೊತ್ತಾ? ಈಗ ಭಿಕ್ಷಾ ಪಾತ್ರೆ ರಾಷ್ಟ್ರ ಲಾಂಛನ ಆಗೋದಿದೆ ಅವರದ್ದು. ಯಾವುದೇ ಮೂಲೆಗೆ ಹೋದ್ರು ಭಿಕ್ಷೆ ಕೊಡಿ ಅಂತ ಕೇಳೋ ಮಟ್ಟಿಗೆ ಎಲ್ಲಿವರೆಗೂ ಬಂದಿದೆ ಗೊತ್ತಾ ಪಾಕಿಸ್ತಾನದ ಕತೆ? ಮೊನ್ನೆ ಪಾಕಿಸ್ತಾನದ ಒಂದು ಪತ್ರಿಕೆ ಬರ್ದಿದೆ, ಅದನ್ನು ಫೇಸ್ಬುಕ್ ಅಲ್ಲಿ ಒಬ್ಬ ಶೇರ್ ಮಾಡ್ಕೊಂಡಿದ್ದಾನೆ ಪಾಕಿಸ್ತಾನದವನು. ಏನ್ ಬರ್ದಿದೆ ಗೊತ್ತಾ? ಪಾಕಿಸ್ತಾನದ ಪತ್ರಿಕೆ ಹೇಳುತ್ತೆ, ಧೀರುಭಾಯ್ ಅಂಬಾನಿಯ ಮೊಮ್ಮಗನ ಮದುವೆಗೆ
ಅನಂತ್ ಅಂಬಾನಿ ಮದುವೆ ಆಯ್ತಲ್ಲ, ಮೊಮ್ಮಗನ ಮದುವೆಗೆ ಒಬ್ಬ ಡ್ಯಾನ್ಸರ್ ನ ಕರೆಸಿದ್ದಾರೆ, ರಿಹಾನಾ ಅಂತ. ಅವಳಿಗೆ ಕೊಟ್ಟಿರೋ ದುಡ್ಡು ಎಷ್ಟು ಗೊತ್ತಾ ಅಂತ ಪತ್ರಿಕೆ ಕೇಳಿ ಅದು ಹೇಳುತ್ತೆ, ಪಾಕಿಸ್ತಾನದ ಕರೆನ್ಸಿಯಲ್ಲಿ 175 ಕೋಟಿ ರೂಪಾಯಿ. ಒಬ್ಬ ಡ್ಯಾನ್ಸರ್ಗೆ ಪಾಕಿಸ್ತಾನದ ಕರೆನ್ಸಿಯಲ್ಲಿ 175 ಕೋಟಿ ರೂಪಾಯಿ. ಅದನ್ನು ಶೇರ್ ಮಾಡಿ ಒಬ್ಬ ಪಾಕಿಸ್ತಾನದವನು ಹೇಳ್ತಾನೆ, ಅಯ್ಯೋ ಒಬ್ಳಿಗೋಸ್ಕರ ಅಷ್ಟು ಯಾಕೆ ಕೊಟ್ರಿ, ನಮ್ಗೇನಾದ್ರೂ ನೀವು ಪಾಕಿಸ್ತಾನ ಕೊಟ್ಟಿದ್ರೆ ಇಡೀ ಪಾಕಿಸ್ತಾನ ಬಂದು ಡ್ಯಾನ್ಸ್ ಮಾಡಿ ಹೋಗಿರ್ತಿತ್ತು, ನಮ್ಗೆ ದುಡ್ಡಿನ ಅಗತ್ಯ ಇತ್ತು ಅಂತ. ಇದು ಪಾಕಿಸ್ತಾನದ ಪರಿಸ್ಥಿತಿ. ನರೇಂದ್ರ ಮೋದಿ ಪಾಕಿಸ್ತಾನದ ಹಾಲತ್ ಹೆಂಗ್ ತಂದಿಟ್ಟಿದ್ದಾರೆ ಅಂದ್ರೆ, ಅದು ನಮ್ ಜೊತೆ ಮಾತನಾಡೋದಿರ್ಲಿ, ನಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ತಾಕತ್ತಿಟ್ಕೊಂಡಿಲ್ಲ. ನರೇಂದ್ರ ಮೋದಿ ಪಾಕಿಸ್ತಾನವನ್ನ ಆ ಸ್ಥಿತಿಗೆ ತಂದಿದ್ದಾರೆ. ಮಿತ್ರ, ಪಾಕಿಸ್ತಾನವನ್ನು ಯಾವ ಲೆವೆಲ್ಗೆ ತಗೊಂಡು ಹೋಗಲಾಗಿದೆ ಅಂತಂದ್ರೆ, ಕಾಂಗ್ರೆಸ್ ನರೇಂದ್ರ ಮೋದಿ ಚಾಲೆಂಜ್ ಮಾಡಿತ್ತು, ತಾಕತ್ತಿದ್ರೆ 370 ತೆಗಿರಿ ಅಂತ. ನರೇಂದ್ರ ಮೋದಿ ಒಂದ್ ಫೈನ್ ಡೇ ಹೇಳಿದ್ರು, ನಾಳೆಯಿಂದ 370 ಇಲ್ಲ, ಹೋಯ್ತು, ನೀವ್ ಏನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಅಂತ. ಹೋಗೇ ಬಿಡ್ತಲ್ರಿ. ಆರ್ಟಿಕಲ್ 370 ಹೋದ್ಮೇಲೆ ಇಡೀ ಜಮ್ಮು ಕಾಶ್ಮೀರ ಭಾರತದೊಂದಿಗೆ ಒಂದಾಯ್ತು. ಆರ್ಟಿಕಲ್ 370 ತೆಗೆಯುವ ತಾಕತ್ತಿದ್ದ ಈ ದೇಶದ ಏಕೈಕ ಪ್ರಧಾನಿ ನರೇಂದ್ರ ಮೋದಿ. ಮುಂದೆ ಬಂದವರಿಗೂ ಮಾಡ್ಲಿಕ್ಕೆ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ನರೇಂದ್ರ ಮೋದಿ ಮಾಡಿದ್ರು. ಆರ್ಟಿಕಲ್ 370 ತೆಗೆದ್ಮೇಲೆ ಏನಾಯ್ತು ಗೊತ್ತಾ? ದಿನ ಬೆಳಗಾದ್ರೆ ಕಲ್ಲು ಎಸಿತಾ ಇದ್ರಲ್ಲ, ನಿಂತೋಯ್ತು. ಇವತ್ತು ಕಲ್ಲು ಎಸಿಯಲ್ಲ. ನಾನು ಆರ್ಟಿಕಲ್ 370ಗಿಂತ ಮುಂಚಿನ ಕಾಶ್ಮೀರ ನೋಡಿದ್ದೀನಿ, ಆರ್ಟಿಕಲ್ 370 ನಂತರದ ಕಾಶ್ಮೀರ ನೋಡಿದ್ದೀನಿ. ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ? ಕೆಲವೊಂದ್ಸಲ ನನ್ಗೆ ಅನ್ಸುತ್ತೆ ಕಾಂಗ್ರೆಸ್ಸಿಗರಿಗೂ ಗೊತ್ತಿಲ್ಲ ಪಾಪ, ರಾಹುಲ್ ಗಾಂಧಿ ಕಾಂಗ್ರೆಸ್ನವನು ಅಲ್ವೇ ಅಲ್ಲ. ರಾಹುಲ್ ಗಾಂಧಿ ನರೇಂದ್ರ ಮೋದಿಯ ಪ್ರಚಾರಕ್ಕೆ ಅಂತಾನೆ ನಿಂತಿರುವ ಕಾಂಗ್ರೆಸ್ನ ವ್ಯಕ್ತಿ ಅಂತ ಅನ್ಸುತ್ತೆ. ನಾನು ಸುಮ್ನೆ ಹೇಳ್ತಿಲ್ಲ, ನಿಮ್ಗೆಲ್ರಿಗೂ ಭಾರತ್ ಜೋಡೋ ನೆನಪಿರಬೇಕು. ಇಡೀ ದೇಶ ತಿರುಗಾಡಿದ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ತುಂಬಾ ಪಾಪ್ಯುಲರ್ ಆಯ್ತು. ಇಡೀ ಭಾರತ್ ಜೋಡೋದ ಅಂತ್ಯ ಮಾಡಿದ್ದು ಎಲ್ಲಿ ಗೊತ್ತಾ? ಸಮಾರೋಪ ಮಾಡಿದ್ದು ಕಾಶ್ಮೀರದಲ್ಲಿ. ಅಣ್ಣ ತಂಗಿ ಸೇರ್ಕೊಂಡು ಏನ್ ಐಸಿನ ಉಂಡೆ ಮಾಡಿ ಒಬ್ಬರ ಮೇಲೊಬ್ರು ಹಾಕೊಂಡಿದ್ದು ಮೀಡಿಯಾಗಳೆಲ್ಲ ಕವರ್ ಮಾಡ್ತಾ, ನೋಡಿ ನಾವ್ ಎಷ್ಟು ಚೆನ್ನಾಗಿದ್ದೀವಿ, ಹೆಂಗಿದ್ದೀವಿ ದೇಶದ ಜೊತೆಗೆ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ, ಜನ ಅಂದ್ರು ಐಸಿನ ಉಂಡೆ ಮಾಡಿ ಆಡ್ತಾ ಇರೋದು ಯಾಕೆ ಗೊತ್ತೇನಪ್ಪ? ನರೇಂದ್ರ ಮೋದಿ 370 ತೆಗೆದಿರೋದ್ರಿಂದ. ಇಲ್ಲ ಅಂದ್ರೆ ಎಲ್ಲ ಆಡ್ಲಿಕ್ಕೆ ಆಗ್ತಾ ಇತ್ತು? ನಿಮ್ಮ ಅಪ್ಪನ ಕಾಲದಲ್ಲಿ ಆಗಲಿಲ್ಲ, ನಿಮ್ಮ ಅಜ್ಜಿ ಕಾಲದಲ್ಲಿ ಆಗಲಿಲ್ಲ, ನಿಮ್ ಮುತ್ತಾತನ ಕಾಲದಲ್ಲಿ ಆಗಲಿಲ್ಲ. ಐಸ್ ಉಂಡೆ ತಗೊಂಡು ನೀವು ಆಡ್ಲಿಕ್ಕೆ ನರೇಂದ್ರ ಮೋದಿನೇ ಬರಬೇಕಾಯ್ತು ಅಂತ ಹೇಳಿದ್ದಿದ್ಯಲ್ಲ, ಇದು ರಾಹುಲ್ ಗಾಂಧಿಗೆ ಅರ್ಥ ಆಯ್ತು. ಬಟ್ ರಾಹುಲ್ ಗಾಂಧಿ ಚಂದ ಪ್ರಚಾರ ಮಾಡಿದ. ಇತ್ತೀಚೆಗೆ ಸಚಿನ್ ತೆಂಡೂಲ್ಕರ್ ಕಾಶ್ಮೀರಕ್ಕೆ ಹೋಗಿದ್ದ ಅದೇ ಚಿತ್ರ ಇದು. ಕಾಶ್ಮೀರದ ಬೀದಿಯಲ್ಲಿ ಬ್ಯಾಟ್ ತಗೊಂಡು ಆಡ್ತಿರೋದು ಸಚಿನ್ ಅದನ್ನ ಟ್ವಿಟರ್ ನಲ್ಲಿ ಹಾಕೊಂಡು ಹೇಳಿದ, ನನಗೆ ಬಹಳ ಖುಷಿ ಅನ್ನಿಸ್ತು ಕಾಶ್ಮೀರ ಅಂತ. ಅದಕ್ಕೆ ಯಾರೋ ಹೇಳಿದ್ರು, ಒಂದ್ ಕಾಲದಲ್ಲಿ ನಿಮ್ಗೆ ಕಾಶ್ಮೀರದಲ್ಲಿ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡ್ಲಿಕ್ಕೆ ಬಿಡ್ತಿರ್ಲಿಲ್ಲ, ನರೇಂದ್ರ ಮೋದಿ ಬಂದ್ಮೇಲೆ ಬೀದಿಯಲ್ಲೂ ಕ್ರಿಕೆಟ್ ಆಡುವಂತಾಯ್ತಲ್ಲ, ಇದು ಹೊಸ ಭಾರತವನ್ನ ನರೇಂದ್ರ ಮೋದಿ ಕಟ್ಟಿರುವಂತ ರೀತಿ ಅಂತ. ಮಿತ್ರ, ಇಷ್ಟೆಲ್ಲ ಹೇಳಿದ ನಂತರವೂ ನಿಮ್ ಜೊತೆ ನಾನು ಹಂಚಿಕೊಳ್ಳೇಬೇಕಾಗಿರುವ ಒಂದು ಸಂಗತಿ, ಕಳೆದ 75 ವರ್ಷಗಳಲ್ಲಿ ನರೇಂದ್ರ ಮೋದಿ ಅಂತ ಮತ್ತೊಬ್ಬ ಪ್ರಧಾನಮಂತ್ರಿ ಇರಲಿಲ್ಲ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಕಳೆದ 500 ವರ್ಷಗಳಲ್ಲಿ ನರೇಂದ್ರ ಮೋದಿ ಅಂತ ಮತ್ತೊಬ್ಬ ರಾಜ ಇರಲಿಲ್ಲ. ಧನ್ಯವಾದಗಳು ಅನುಮೋದಿಸಿದ್ದಕ್ಕೆ. ನಾನು ಬಹಳ ಜನರಿಗೆ ಬೇಜಾರಾಗ್ಬೋದು ಅನ್ಕೋತೀನಿ, 500 ವರ್ಷ ತುಂಬಾ ದೊಡ್ಡ ಪೀರಿಯಡ್ ಆಯ್ತು ಅಂತ. ನಾನು 500 ವರ್ಷ ಅಂತ ಯಾಕೆ ಹೇಳ್ತೀನಿ ಗೊತ್ತಾ? ಕಳೆದ 500 ವರ್ಷಗಳಲ್ಲಿ ಈ ಮಂದಿರವನ್ನ ಪಡೆದುಕೊಳ್ಳುವ ತಾಕತ್ತಿದ್ದು ನರೇಂದ್ರ ಮೋದಿಗೆ ಮಾತ್ರ. ಯಾರು ಪಡ್ಕೊಳ್ಳಿಕ್ಕಾಯ್ತ್ರಿ ರಾಮ ಮಂದಿರ? 500 ವರ್ಷಗಳ ಹೋರಾಟ, ಲಕ್ಷಾಂತರ ಜನರ ಬಲಿದಾನ, ಸಾವಿರಾರು ಹೋರಾಟಗಳು, ಅಷ್ಟರ ನಂತರ ಒಂದು ರಾಮ ಮಂದಿರವನ್ನು ಪಡ್ಕೊಳ್ಳಿಕ್ಕೆ ನರೇಂದ್ರ ಮೋದಿ ಅವರೇ ಬರಬೇಕಾಯ್ತಲ್ಲ. ಯಾರಾದ್ರೂ ಕಾಂಗ್ರೆಸ್ಸಿಗರು ಇವತ್ ಚಕ್ರವರ್ತಿ ಅದೇನ್ ಮಾತಾಡ್ಬಿಡ್ತಾನೋ ನೋಡೇ ಬಿಡಬೇಕು ಅಂತ ಬಂದಿದ್ರೆ 1 ನಿಮಿಷ ತಲೆ ತಗ್ಗಿಸ್ಕೊಂಡು ಕೂತ್ಕೊಳ್ಳಿ. ತಲೆ ಎತ್ತೋ ಯೋಗ್ಯತೆ ಇಲ್ಲ ಈ ಸಂದರ್ಭದಲ್ಲಿ ಮಾತ್ರ. ಮತ್ತೆ ತಲೆ ಎತ್ತಲಿಕ್ಕೆ ಹೇಳ್ತೀನಿ. ಯಾಕೆ ಅಂದ್ರೆ ಈ ರಾಮ ಮಂದಿರದ ಇನಾಗ್ಯುರೇಷನ್ ಬನ್ನಿ ಅಂತ ಸೋನಿಯಾ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇನ್ವಿಟೇಷನ್ ಕೊಟ್ರೆ ಬರಲ್ಲ ಅಂದ್ರಲ್ರಿ. ನಮ್ಮ ಆರಾಧ್ಯ ದೈವ ರಾಮನ ಮಂದಿರದ ಇನಾಗ್ಯುರೇಷನ್ಗೆ ಬರಲ್ಲ ಅಂದವರನ್ನ ಹೆಂಗ್ ಸಹಿಸ್ಕೊಂಡ್ರಿ? ಆಯ್ತಪ್ಪ, ನೀವು ಯಾವ್ದಾದ್ರು ಪಾರ್ಟಿಯಲ್ಲಿ ಇರಿ, ಒಪ್ಕೋತೀನಿ ನಾನು. ಆದ್ರೆ ಹಿಂದೂ ಧರ್ಮವನ್ನ ಬಿಡದ, ನಾವು ನಂಬಿಕೊಂಡಿರೋ ದೇವರನ್ನ ಬಿಡದ, ಆ ದೇವರನ್ನ 500 ವರ್ಷಗಳ ಕಾಲ ಒಂಥರ ಜೈಲಲ್ಲಿಟ್ಟಂತಿಟ್ಟಿದ್ರಲ್ಲ, ಇವತ್ ನರೇಂದ್ರ ಮೋದಿ ಅದನ್ನು ಬಿಡಿಸಿದಾಗ ನೀವು ಯಾವುದೇ ಪಾರ್ಟಿಯವರಾಗಿದ್ರು ಸಂಭ್ರಮಿಸಬೇಕಿತ್ತಲ್ಲ. ಉತ್ತರ ಪ್ರದೇಶದ ಕಾಂಗ್ರೆಸ್ಸಿಗರು 1000 ಪಾಲ್ ಬೆಟರ್. ಅನೇಕ ಕಾಂಗ್ರೆಸ್ಸಿಗರು ಏನ್ ಮಾಡಿದ್ದಾರೆ ಗೊತ್ತಾ?
ಅನೇಕ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ಸಿಗೆ ರಿಸೈನ್ ಮಾಡಿ ಬೇರೆ ಬೇರೆ ಪಾರ್ಟಿಗೆ ಸೇರ್ಕೊಂಡಿದ್ದಾರೆ. ಇಂಥ ಪಾರ್ಟಿಯಲ್ಲಿ ಇದ್ವಲ್ಲ ಅಂತ ನಮ್ಗೆ ನಾಚಿಕೆ ಆಗುತ್ತೆ, ಇವತ್ತು ಹೆಂಗಿದ್ವೋ ಗೊತ್ತಿಲ್ಲ ಅಂತಾರೆ. ಕರ್ನಾಟಕದ ಕಾಂಗ್ರೆಸ್ಸಿಗರಿಗೆ ದೊಡ್ಡ ನಮಸ್ಕಾರ ಕಣ್ರಪ್ಪ, ಹೆಂಗಿದ್ದೀರಾ ಅನ್ನೋದು ನನಗೆ ಆಶ್ಚರ್ಯ. ಆ ಕಾರಣಕ್ಕೋಸ್ಕರ ತಲೆ ತಗ್ಗಿಸ್ಲಿಕ್ಕೆ ಹೇಳಿದ್ದಷ್ಟೇ. ಈಗ ಮೇಲಕ್ಕೆ ಎತ್ತಿ, ಪರವಾಗಿಲ್ಲ. ಬರೀ ರಾಮ ಮಂದಿರ ಮಾತ್ರ ಅಲ್ಲ, ನರೇಂದ್ರ ಮೋದಿ ಅವರು ಆ ಕಾಶಿಯ ಕಾರಿಡಾರ್ ನಂಬರ್ 1 ಚಿತ್ರ ಎಲ್ಇಡಿ ಬಹಳ ಚೆನ್ನಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮಗೆ. ಆ ಕಾಶಿ ಕಾರಿಡಾರ್ ಹೆಂಗಿತ್ತು ಗೊತ್ತಾ? ಈ 2 ಚೇರ್ಗಳ ನಡುವೆ ಗ್ಯಾಪ್ ಬಿಟ್ಟಿದ್ದಾರಲ್ಲ, ಅಷ್ಟೇ ರೋಡ್ ಇದ್ದಿದ್ದು, 3.5-4 ಅಡಿ ರಸ್ತೆ. ಲೈನ್ ಅಲ್ಲಿ ನಾವು ಹೋಗ್ತಾ ಇದ್ರೆ ದನಗಳು ಬರ್ತವೆ, ಜನ ಗಾಡಿ ತಗೊಂಡ್ ಬರ್ತಾರೆ, ಓಡಾಡ್ಲಿಕ್ಕೆ ಜಾಗ ಇರ್ಲಿಲ್ಲ. ಅದನ್ನ ಕಷ್ಟಪಟ್ಕೊಂಡು ಹೋದ್ರೆ, ನೀವು ಮಂದಿರದ ಹತ್ರ ಹೋದ್ರೆ ಒಂದು ಪುಟ್ಟ ಮಂದಿರ ನೋಡ್ಕೊಂಡು ಹಂಗೆ ಬಂದ್ಬಿಡ್ಬೇಕಾಗ್ತಿತ್ತು, ಉಸಿರಾಡ್ಲಿಕ್ಕೆ ಜಾಗ ಇರಲಿಲ್ಲ. ನರೇಂದ್ರ ಮೋದಿ ಬಂದು 5 ಲಕ್ಷ ಸ್ಕ್ವೇರ್ ಫೀಟ್ಗಳ ಒಂದು ವಿಸ್ತಾರವಾಗಿರುವಂತ ಕಾರಿಡಾರ್ ನಿರ್ಮಾಣ ಮಾಡಿ ವಿಶ್ವನಾಥ ಉಸಿರಾಡುವಂತೆ ಮಾಡಿಕೊಟ್ಟಿದ್ ನರೇಂದ್ರ ಮೋದಿ. ಅದ್ರೊಂದು ಮಜಾ ಇದೆ ರೀ. ಈ ಮಂದಿರಕ್ಕೆ ಹೋದವರಿಗೆ ವಾಪಸ್ ಯಾವಾಗ್ಲಾದ್ರೂ ಒಂದ್ಸಲ ಹೋಗಿ ಬನ್ನಿ ಕಾಶಿಯ ಮಂದಿರ ನೋಡ್ಲಿಕ್ಕೆ. ಎಲ್ಲ ಶಿವನ ದೇವಸ್ಥಾನಗಳಲ್ಲೂ ನಂದಿ ಶಿವನ ಕಡೆ ಮುಖ ಮಾಡ್ಕೊಂಡಿರತ್ತೆ, ಇಲ್ಲಿ ಮಾತ್ರ ನಂದಿ ಶಿವನಿಗೆ ಬೆನ್ನು ಹಾಕೊಂಡು ಕೂತ್ಬಿಟ್ಟಿದ್ದಾನೆ. ನಿಮ್ಗೇನಾದ್ರೂ ಹೃದಯ ಇದ್ರೆ, ನಂದಿಯ ಮಾತನ್ನ ಕೇಳುವ ಕೆಪಾಸಿಟಿ ಇದ್ರೆ, ನಿಮ್ಮ ಕಿವಿಯನ್ನು ತಗೊಂಡ್ ನಂದಿ ಬಾಯಿಗೆ ಕೊಡಿ, ಅವ್ನು ನಿಮ್ ಕಿವಿಯಲ್ಲಿ ಹೇಳ್ತಾನೆ ಕತೆ ಏನು ಅಂತ. ಅವನು ಹೇಳ್ತಾನೆ, ನೋಡಿ ಈ ಮಂದಿರ ನೀವೇನ್ ನೋಡ್ತಿದ್ದೀರೋ ಒರಿಜಿನಲ್ ಅಲ್ಲ, ಇದು ಅಹಲ್ಯಾಬಾಯಿ ಹೋಳ್ಕರ್ ಕಟ್ಸಿರೋದು. ಒರಿಜಿನಲ್ ಮಂದಿರ ಈ ಕಡೆ ಇದೆ, ಇದನ್ನ ಮಸೀದಿ ಮಾಡಿಬಿಟ್ಟಿದ್ದಾರೆ. ನನ್ನ ಒರಿಜಿನಲ್ ಬಾಸ್ ಇಲ್ಲಿ ಒಳಗ್ ಕೂತಿದ್ದಾನೆ. ಆ ಒರಿಜಿನಲ್ ಬಾಸ್ ನಾನು ನೋಡ್ಬೇಕು ಅಂದ್ರೆ ಮೋದಿ ಬಾಸ್ ಇನ್ನೊಂದು 5 ವರ್ಷ ಇರಬೇಕು, ಓಟ್ ಹಾಕ್ರಪ್ಪ ಅಂತ ನಂದಿ ನಮ್ ಕಿವಿಯಲ್ಲಿ ಹೇಳ್ತಾನೆ. ಅದನ್ನು ಕೇಳಿಸಿಕೊಳ್ಳುವ ಸಾಮರ್ಥ್ಯ ನಮಗೆ ಎಷ್ಟಿದೆ ಅಂತ ನಾವು ಹುಡುಕಬೇಕಾಗಿದೆ. ಹಾಗಂತ ಬರೀ ಕಾಶಿ ಅಲ್ಲ, ಅದ್ರ ಕೆಳಗಿರೋದು ಉಜ್ಜಯಿನಿಯ ಮಹಾಕಾಲ, 12 ಜ್ಯೋತಿರ್ಲಿಂಗಗಳೊಂದು. ಅದನ್ನೂ ಕೂಡ ನರೇಂದ್ರ ಮೋದಿ 800 ಕೋಟಿ ರೂಪಾಯಿ ಯೋಜನೆಯನ್ನು ತೆಗೆದುಕೊಂಡು ಅದನ್ನು ಕಂಪ್ಲೀಟ್ ಮಾಡಿದ್ರು. 3ನೇದು ಕೇದಾರನಾಥ, ಸುಂದರವಾಗಿರೋ ಕಥೆ ಅದರದ್ದು. 2013ಕ್ಕೆ ಕೇದಾರನಾಥ ಹಿಮಾಲಯದ ತಪ್ಪಲಲ್ಲಿರುವ ಆ ಮಂದಿರದ ಸುತ್ತ ಭಯಾನಕವಾದ ಪ್ರವಾಹ ಬಂದು ಮಂದಿರ ಬಿಟ್ಟಿನೆಲ್ಲ ಕೊಚ್ಕೊಂಡೋಯ್ತು. ಮಂದಿರ ಒಂದು ಉಳ್ಕೊಳ್ತು. ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಅವತ್ತು ಏನೂ ಮಾಡಲಿಲ್ಲ. ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರು. ನರೇಂದ್ರ ಮೋದಿ ಕೇಳಿದ್ರು, ನೀವಂತೂ ಏನು ಮಾಡಲ್ಲ, ನನಗಾದ್ರೂ ಅವಕಾಶ ಮಾಡಿಕೊಡಿ, ನಾನು ಗುಜರಾತ್ ಸರ್ಕಾರದ ಕಡೆಯಿಂದ ಅದನ್ನ ಡೆವಲಪ್ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಹೇಳಿದಾಗ ಸೋನಿಯಾ ಗಾಂಧಿ ಏನಂದ್ರು ಗೊತ್ತಾ? ಇದನ್ನ ಸಿಎಂ ಅಲ್ಲ ಮಾಡೋದು, PM ಮಾಡೋದು. ಅಂದ್ರೆ ಕೇಂದ್ರ ಸರ್ಕಾರ ಮಾಡೋದು, ನೀನಲ್ಲ ಮಾಡೋದು, ಬಾಯಿ ಮುಚ್ಕೊಂಡಿರು ಅಂತ ಬಾಯಿ ಮುಚ್ಚಿಸ್ಬಿಟ್ರು. ಆದ್ರೆ ಶಿವನಿಗೆ ಕೋಪ ತಡಿಲಿಕ್ಕಾಗಲ್ಲ. ಶಿವನ ಕೋಪದ ಮಜಾನೇ ಬೇರೆ. ಶಿವ ಅಂದ, ನೀನ್ CM ಆಗಿರೋ ತಾನೇ ಪ್ರಾಬ್ಲಮ್, ಬಾ ಅಂತೇಳಿ ಮುಂದಿನ ವರ್ಷನೇ ನರೇಂದ್ರ ಮೋದಿ ಅವ್ರನ್ನೇ PM ಮಾಡಿಬಿಟ್ಟ, ಬಾ ನೀನೇ ಉದ್ಧಾರ ಮಾಡ್ಬೇಕು ಇದನ್ನ ಅಂತ. ಇಡೀ ನರೇಂದ್ರ ಮೋದಿ 280 ಕೋಟಿ ರೂಪಾಯಿಯ ಮೊದಲನೇ ಹಂತದ ಯೋಜನೆಯಲ್ಲಿ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ, ಚಿಕ್ಕೋಡಿಯಲ್ಲಿ ಯಾವ ಕರೆಂಟ್ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ಮಿತ್ರ, ಹಿಮಾಲಯದ ತಪ್ಪಲಲ್ಲಿರುವಂತ ಆ ಮಂದಿರದ ಸುತ್ತಮುತ್ತ ಕರೆಂಟ್ ಹೋಗಲ್ಲ. ಯಾಕೆಂದ್ರೆ 2 ಸಬ್ ಸ್ಟೇಷನ್ ಮಾಡಲಾಗಿದೆ. ಅಲ್ಲಿ ಎಲ್ಲ ವೈರುಗಳನ್ನ ಭೂಮಿಯ ಒಳಗೆ ಅದನ್ನ ಹಾಕಲಾಗಿದೆ. ಎಷ್ಟು ಸುಂದರವಾಗಿ ಅದನ್ನ ಡೆವಲಪ್ ಮಾಡಿದ್ದಾರೆ ಅಂತಂದ್ರೆ, ಅಲ್ಲಿ ಹೆಲಿಪ್ಯಾಡ್ ಮಾಡಲಾಗಿದೆ, ಉಳ್ಕೊಳ್ಳೋ ವ್ಯವಸ್ಥೆ ಮಾಡಲಾಗಿದೆ, ವ್ಯಾಪಾರ ಮಳಿಗೆಗಳನ್ನು ಮಾಡಲಾಗಿದೆ. ಎಲ್ಲಕ್ಕಿಂತಲೂ ಚಂದ ಅಂದ್ರೆ 2013ರಲ್ಲಿ ಯಾವ ತರದ ಪ್ರವಾಹ ಬಂದಿತ್ತೋ ಅದರ ಡಬಲ್ ಪ್ರವಾಹ ಬಂದ್ರು ಮಂದಿರಕ್ಕೆ ಮತ್ತು ಸುತ್ತಲ ಪರಿಸರಕ್ಕೆ ಏನೂ ಆಗದೆ ಇರೋ ತರದ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ನಾನು ನೋಡ್ಕೊಂಡ್ ಬಂದಿರೋದ್ರಿಂದ ಹೇಳ್ತೀನಿ ಇದನ್ನ, ಒಂದೇ ಮಾತಲ್ಲಿ ಹೇಳೋದಾದ್ರೆ, ಸ್ವರ್ಗ ಎಲ್ಲಿದೆ ಅಂತ ನಿಮ್ ಮಕ್ಕಳು ಕೇಳಿದ್ರೆ ಆಕಾಶ ತೋರಿಸ್ಬೇಡಿ, ಸ್ವಲ್ಪ ಬೆರಳು ಹಿಮಾಲಯದ ಕಡೆ ತಿರುಗಿಸಿ, ಹಿಮಾಲಯದ ಬುಡದಲ್ಲಿ ಕೇದಾರ ಇದೆಯಲ್ಲಪ್ಪ, ಅದು ಥೇಟ್ ಸ್ವರ್ಗದ ತರ ಇದೆ ಅಂತ ನಿಸ್ಸಂಶಯವಾಗಿ ಹೇಳಬಹುದಾಗಿರುವಂತೆ ಕಟ್ಟಿಕೊಟ್ಟವರು ನರೇಂದ್ರ ಮೋದಿ. ನಾನು ಕೆಲವು ಮಂದಿರ ಅಷ್ಟೇ ಹೇಳಿದ್ದೀನಿ, ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ. ಹಾಗಂತ ನರೇಂದ್ರ ಮೋದಿ ಇಷ್ಟೇ ಮಾಡ್ಲಿಲ್ಲ. ಏನ್ ಮಾಡಿದ್ರು ಗೊತ್ತಾ? ನಮ್ಮಲ್ಲಿ ಅನೇಕರು ನಮ್ಮೂರಿನ ದೇವಸ್ಥಾನಗಳನ್ನ ಪುನರುಜ್ಜೀವನ ಮಾಡಿದ್ರೆ ಗ್ರೇಟ್ ಅನ್ನೋದಾದ್ರೆ, ನರೇಂದ್ರ ಮೋದಿ ಮುಸ್ಲಿಮರ ಆಕ್ರಮಣಕ್ಕೆ ಒಳಗಾದ ಮಂದಿರವನ್ನ ವಾಪಸ್ ತಗೊಂಡಿದ್ದಲ್ಲದೆ, ಮುಸಲ್ಮಾನರ ರಾಷ್ಟ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಹೋಗಿ ಅಬುದಾಬಿಯಲ್ಲಿ ಒಂದು ಹಿಂದೂ ಮಂದಿರವನ್ನ ಕಟ್ಟಿ ಅದನ್ನ ಲೋಕಾರ್ಪಣೆ ಮಾಡ್ತಾರಲ್ಲ, ಅದು ನರೇಂದ್ರ ಮೋದಿಗೆ ಮಾತ್ರ ಸಾಧ್ಯವಾದಂತ ಕೆಲಸ ಅಂತ. ಮಿತ್ರ, ಅಬುದಾಬಿಯಲ್ಲಿ ಮಂದಿರ ಉದ್ಘಾಟನೆ ಆಗುವಾಗ ನರೇಂದ್ರ ಮೋದಿ ಭಾಷಣ ಮಾಡ್ತಾ ಏನ್ ಹೇಳಿದ್ರು ಗೊತ್ತಾ? ನಾನ್ ಮೊದಲನೇ ಬಾರಿಗೆ ಬಂದಾಗ ಅಬುದಾಬಿಯ ಶೇಖ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಶೇಖ್ ಅಬುದಾಬಿಯ ಮ್ಯಾಪ್ ನನ್ನ ಮುಂದೆ ಇಟ್ಟು ಹೇಳಿದ್ರು, ನೀವು ಎಲ್ಲಿ ಗೆರೆ ಎಳಿತೀರೋ ಅಷ್ಟು ಜಾಗವನ್ನ ಮಂದಿರ ಕಟ್ಲಿಕ್ಕೋಸ್ಕರ ನಿಮಗೆ ಬಿಟ್ಕೊಡ್ತೀನಿ ಅಂತ, ಹಂಗೆ ನನಗೆ ಜಾಗವನ್ನ ಕೊಟ್ರು ಅಂತ ನರೇಂದ್ರ ಮೋದಿ ಹೆಮ್ಮೆಯಿಂದ ಹೇಳ್ಕೊಳ್ತಾರಲ್ಲ, ಇದು ನರೇಂದ್ರ ಮೋದಿ ಮಾಡಿರೋ ಕೆಲಸ. ಹೀಗೆ ಹೇಳಿ 500 ವರ್ಷಗಳಲ್ಲಿ ಇಂಥ ಮತ್ತೊಬ್ಬ ವ್ಯಕ್ತಿಯನ್ನು ನೋಡ್ಲಿಕ್ಕೆ ಸಿಕ್ಕಿತ್ತ ನಮಗೆ. ಹಾಗಂತ ಬರೀ ಈ ಮಂದಿರಗಳು ಮಾತ್ರ ಅಲ್ಲ, ಬಸವಣ್ಣವ್ರ ಈ ಮೂರ್ತಿ ಇದೆಯಲ್ಲ, ವಿಶ್ವಗುರು ಬಸವಣ್ಣನವರು ಎಲ್ಲಿರೋದು ಗೊತ್ತಾ? ಚಿಕ್ಕೋಡಿಯಲ್ಲ ರೀ,
ಬೆಳಗಾವಿಯಲ್ಲ, ಬಿಜಾಪುರದಲ್ಲ, ಇದು ಬೀದರ್ನಲ್ಲ, ಕರ್ನಾಟಕದಲ್ಲೇ ಅಲ್ಲ, ಭಾರತದಲ್ಲೂ ಅಲ್ಲ, ಲಂಡನ್ನಿನ ಥೇಮ್ಸ್ ನದಿಯ ದಡದ ಮೇಲೆ ನರೇಂದ್ರ ಮೋದಿಯವರ ಕಾಲದಲ್ಲಿ ಅನಾವರಣಗೊಂಡಂತ ಅದ್ಭುತವಾಗಿರುವಂತ ಬಸವಣ್ಣನವರ ಮೂರ್ತಿ ಅದು. ಬಸವಣ್ಣನವರ ಬಗ್ಗೆ ಎಷ್ಟು ಆದರ ವಿಶ್ವಾಸ ನರೇಂದ್ರ ಮೋದಿ ಅವರಿಗೆ ಅಂದ್ರೆ, ನರೇಂದ್ರ ಮೋದಿಯವರು ಮಾತನಾಡ್ತಾ ಸಂಸತ್ತಿನ ಅನಾವರಣದ ಸಂದರ್ಭದಲ್ಲಿ ಹೇಳಿದ್ರು, 12ನೇ ಶತಮಾನದಲ್ಲೇ ಬಸವಣ್ಣನವರು ಸಂಸತ್ತಿನ ಕಲ್ಪನೆ ಕಟ್ಟಿಕೊಟ್ಟಿದ್ರು, ನಾವು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಅಷ್ಟೇ ಅಂತ. ನೀವು ಸಂಸತ್ತಿನ ಕಟ್ಟಡದ ಒಳಗೆ ಒಂದು ಫಲಕ ಇದೆ, ಆ ಫಲಕದಲ್ಲಿ 4ನೇ ಚಿತ್ರ ಇದೆಯಲ್ಲ, ಅದು ಬಸವಣ್ಣನವರದು. ಮೇಲೊಂದು ಕನ್ನಡದ ವಚನ ನೋಡಿ ಬಸವಣ್ಣನವರದು, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ನುವಂತ ವಚನ ಇದೆಯಲ್ಲ, ಅದು ಕೂಡ ಬಸವಣ್ಣನವರದು. ನರೇಂದ್ರ ಮೋದಿಯವರು ಏನ್ ಮಾಡಿದ್ರು ಕರ್ನಾಟಕಕ್ಕೆ ಅಂತ ಕೇಳಿದ್ರೆ, ಧರ್ಮದ ವಿಚಾರಕ್ಕೆ ಬಂದಾಗ ಇಷ್ಟು ಹಂತದಲ್ಲಿ ಮಾತನಾಡಿದ್ರು. ಕಾಂಗ್ರೆಸ್ಸಿಗರಿಗೆ ಪ್ರಶ್ನೆ ಕೇಳೋದು ರೂಢಿ ಇದೆ. ಬಿಜೆಪಿನವರಿಗೆ ಸಂವಿಧಾನ ಕಂಡ್ರೆ ಆಗೋದಿಲ್ಲ, ಬಿಜೆಪಿನವರಿಗೆ ಅಥವಾ ನರೇಂದ್ರ ಮೋದಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಂಡ್ರೆ ಆಗೋದಿಲ್ಲ ಅನ್ನುವಂಥದ್ದೊಂದು ದೊಡ್ಡ ಪ್ರಶ್ನೆ ಇದೆಯಲ್ಲ. ಇವತ್ ನಾನ್ ನಿಮ್ಗೆ ಉಲ್ಟಾ ಒಂದು ಪ್ರಶ್ನೆ ಕೇಳ್ತೀನಿ, ಕಾಂಗ್ರೆಸ್ನವ್ರು ಸಿಕ್ಕಿದ್ರೆ ಈ ಪ್ರಶ್ನೆ ಕೇಳಿ. ಇಷ್ಟೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಡೋಲು ಬಡಿಯುವಂತ ಕಾಂಗ್ರೆಸ್ಸಿಗರು ಬಾಬಾ ಸಾಹೇಬರಿಗೆ ಒಂದು ಭಾರತ ರತ್ನವನ್ನ ಯಾಕೆ ಕೊಡ್ಲಿಲ್ಲ? ಕೇಳಬೇಕಲ್ಲ ಈ ಪ್ರಶ್ನೆ. ನಾನ್ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನ್ಸುತ್ತೆ, ಅಸಹ್ಯನೋ ಅನ್ಸುತ್ತೆ ಮಿತ್ರರೇ. ಜವಾಹರ್ಲಾಲ್ ನೆಹರು ಇದ್ದಾಗ ಭಾರತ ರತ್ನ ಯಾರಿಗ್ ಕೊಡಬೇಕು ಅಂದ್ರೆ, ಜವಾಹರ್ಲಾಲ್ ನೆಹರು ಏನಂದ್ರು ಗೊತ್ತಾ? ನನಗಿಂತ ಭಾರತ ರತ್ನ ಯಾರು, ನಾನೇ ತಗೋತೀನಿ ಅಂತ ಅವ್ರಿಗೆ ಅವರೇ ಹಾಕೊಂಡ್ರಿ. ಯಾರಾದ್ರೂ ಮಾಡ್ತಾರೇನ್ರಿ ಹಿಂಗೆ? ಯಾರು ಮಾಡಲ್ಲ ರೀ ಹಿಂಗೆ, ಅವ್ರಿಗೆ ಅವರೇ ಹಾಕೊಂಡ್ರು. ಮಗಳು ಬಂದ್ಲು, ಮಗಳನ್ ಕೇಳಿದ್ಲು, ಭಾರತ ರತ್ನ ಯಾರು? ನಮ್ಮ ಅಪ್ಪ ಭಾರತ ರತ್ನ ಆದ್ರೆ ಅವ್ರ ಮಗಳು ನಾನ್ ಭಾರತ ರತ್ನ ಅಲ್ವಾ, ಈಗ ನನಗೆ ನಾನೇ ಮಗಳು ಹಾಕೊಂಡ್ಲಿ. ಬಾಬಾ ಸಾಹೇಬರಿಗೆ ಕೊಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಅವರಿಗೆ. ಬಾಬಾ ಸಾಹೇಬರಿಗೆ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತಂದ್ರೆ ನಾನ್ ಕಾಂಗ್ರೆಸ್ ಗವರ್ಮೆಂಟ್ ವಿ ಪಿ ಸಿಂಗ್ರೆ ಬಂದು ಅವ್ರಿಗೊಂದು ಭಾರತ ರತ್ನ ಕೊಡಬೇಕಾಯ್ತು. ಕಾಂಗ್ರೆಸ್ ಯಾವತ್ತೂ ಕೊಡ್ಲಿಲ್ಲ. ಕೇಳ್ರಲ್ಲ ಕಾಂಗ್ರೆಸ್ಸಿಗರು ಬಂದ್ರೆ. ಆದ್ರೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿಲ್ಲದ ಸಂಗತಿ ಮಿತ್ರರೇ, ಬಾಬಾ ಸಾಹೇಬರ ಹೆಸರಲ್ಲಿ ಪಂಚತೀರ್ಥವನ್ನ ಡೆವಲಪ್ ಮಾಡಿದ್ರು. ಬಾಬಾ ಸಾಹೇಬರು ಹುಟ್ಟಿದಂತ ಮಧ್ಯಪ್ರದೇಶದ ಮಹು ಅನ್ನುವಂತ ಜಾಗವನ್ನ ಜನ್ಮಭೂಮಿಯನ್ನಾಗಿ ಡೆವಲಪ್ ಮಾಡಿದ್ರು, ಭೀಮ ಜನ್ಮಭೂಮಿ. ಎರಡನೇದು, ಲಂಡನ್ ನಲ್ಲಿ ಬಾಬಾ ಸಾಹೇಬರು ಓದಿದ ಜಾಗವನ್ನು ಕೊಂಡುಕೊಂಡ್ರು, ಅದನ್ನ ಬಾಬಾ ಸಾಹೇಬರ ಶಿಕ್ಷಾ ಭೂಮಿಯಾಗಿ ಡೆವಲಪ್ ಮಾಡಿದ್ರು. ಮೂರನೇದು, ಬಾಬಾ ಸಾಹೇಬರು ದೀಕ್ಷೆ ತೆಗೆದುಕೊಂಡ ನಾಗಪುರದ ಜಾಗವನ್ನ ದೀಕ್ಷಾ ಭೂಮಿಯಾಗಿ ಡೆವಲಪ್ ಮಾಡಿದ್ರು. ಬಾಬಾ ಸಾಹೇಬರು ತೀರಿಕೊಂಡ ದೆಹಲಿಯ ಅಲಿಪುರ್ ರೋಡ್ ನ ಜಾಗವನ್ನ ಮಹಾನಿರ್ವಾಣ ಭೂಮಿಯಾಗಿ ಡೆವಲಪ್ ಮಾಡಿದ್ರು. ಮತ್ತು ಕೊನೆಯದಾಗಿ ಬಾಬಾ ಸಾಹೇಬರ ಅಂತ್ಯ ಸಂಸ್ಕಾರ ನಡೆದಂತ ಆ ಜಾಗವನ್ನ, ಮಹಾರಾಷ್ಟ್ರದ ಮುಂಬೈನ ಜಾಗವನ್ನ ಚೈತ್ಯ ಭೂಮಿಯಾಗಿ ಡೆವಲಪ್ ಮಾಡಿ ಬಾಬಾ ಸಾಹೇಬರಿಗೆ ಪಂಚತೀರ್ಥವನ್ನ ಸಮರ್ಪಿಸಿದ್ದು ಆದರಣೀಯ ನರೇಂದ್ರ ಮೋದಿ ಅವರು. ಆದ್ರೆ ಇಷ್ಟೇ ಮಾಡಿದ್ರೆ ನಾನು ಏನು ಗ್ರೇಟ್ ಅಂತಿರಲಿಲ್ಲ. ಕಟ್ಟಡ ಕಟ್ಟೋದ್ರಲ್ಲಿ ಏನಿದೆ ಬಿಡ್ರಿ, ಯಾರು ಬೇಕಿದ್ರು ಕಟ್ಟಡ ಕಟ್ಟಬಹುದು. ಆದ್ರೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಪ್ರಧಾನಿಯಾದ ನಂತರ ಮೊದಲ ರಾಷ್ಟ್ರಪತಿಯಾಗಿ ಯಾರನ್ನ ಗುರುತಿಸಿದ್ರು ಅಂದ್ರೆ, ಮಿತ್ರ, ನನ್ನ ಜಾತಿ ಬಗ್ಗೆ ಯಾವತ್ತೂ ಮಾತನಾಡಲ್ಲ, ಆದ್ರೆ ಇವತ್ ಮಾತನಾಡ್ಬೇಕು ನಾನು. ಪ್ರಧಾನಮಂತ್ರಿಯಾಗಿ ಯಾರನ್ನ ಗುರುತಿಸಿದ್ರು ಅಂತಂದ್ರೆ, ನರೇಂದ್ರ ಮೋದಿಯವರು ದಲಿತ ಕಮ್ಯುನಿಟಿಗೆ ಸೇರಿದಂತ ರಾಮನಾಥ್ ಕೋವಿಂದರನ್ನ ರಾಷ್ಟ್ರಪತಿಯಾಗಿ ಗುರುತಿಸಿ ಇಡೀ ದೇಶ ಅವರಿಗೆ ತಲೆಬಾಗುವಂತೆ ಮಾಡಿದ್ರಲ್ಲ, ಎಂಥ ದೊಡ್ಡ ಸಂದೇಶ ಕೊಟ್ರಿ ನರೇಂದ್ರ ಮೋದಿ. ಈಗಲಾದ್ರೂ ಯಾರ್ರೀ ಪ್ರಧಾನಮಂತ್ರಿ, ರಾಷ್ಟ್ರಪತಿ? ಹೆಣ್ಣು ಮಕ್ಕಳಿಗೆ ಬೆಲೆ ಇಲ್ಲ ಹಿಂದೂ ಧರ್ಮದಲ್ಲಿ ಅಂತಾರೆ, ಟ್ರೈಬಲ್ಗಳಿಗೆ ಬೆಲೆ ಇಲ್ಲ ಹಿಂದೂ ಧರ್ಮದಲ್ಲಿ ಅಂತಾರೆ. ಆದ್ರೆ ರಾಷ್ಟ್ರಪತಿ ಒಬ್ಬ ಟ್ರೈಬಲ್ ಹೆಣ್ಣು ಮಗಳು. ಇಡೀ ದೇಶ ಅವರಿಗೆ ತಲೆಬಾಗಿ ನಮಸ್ಕರಿಸುವಂತೆ ಮಾಡಿದ್ಯಾರು? ಅದು ನರೇಂದ್ರ ಮೋದಿ ಅವರು. ಯಾರನ್ನಾದ್ರೂ ರಾಷ್ಟ್ರಪತಿ ಮಾಡಬಹುದಾಗಿತ್ತು, ಆದ್ರೆ ಸಮರ್ಥರನ್ನ ಆಯ್ಕೆ ಮಾಡೋದಿದೆಯಲ್ಲ, ಅದು ನರೇಂದ್ರ ಮೋದಿ ಅವರ ವೈಶಿಷ್ಟ್ಯ. ಇನ್ನೊಂದು ಅಪರೂಪದ ಸಂಗತಿ ಹೇಳ್ತೀನಿ ಅವ್ರ ಪರಿಚಯಕ್ಕೆ. ಕಳೆದ 22 ವರ್ಷಗಳಲ್ಲಿ 12 ವರ್ಷ ಮುಖ್ಯಮಂತ್ರಿ, 10 ವರ್ಷ ಪ್ರಧಾನಮಂತ್ರಿ ಆಗಿದ್ರು, ಒಂದು ಭ್ರಷ್ಟಾಚಾರದ ಆರೋಪವಿಲ್ಲದ ನನ್ನ ದೇಶದ ಶ್ರೇಷ್ಠ ಪ್ರಧಾನಮಂತ್ರಿ ಅದು ನರೇಂದ್ರ ಮೋದಿಯವರು ಅಂತ. ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ. ಕಾಂಗ್ರೆಸ್ಸಿನ ಕಾಲದಲ್ಲಿ ಹೆಂಗಿತ್ತು ಗೊತ್ತಾ? ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾದ್ರೆ ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್ ಇರಲಿಲ್ಲ. ಕಾಂಗ್ರೆಸ್ನ ಗವರ್ಮೆಂಟ್ ನ ಕಾಲದಲ್ಲಿ ಮಕ್ಕಳಿಗೆ ಸ್ಕೂಲಲ್ಲಿ ಹೇಳ್ಕೊಡ್ಬೇಕಾದ್ರೆ ಎ ಫಾರ್ ಆದರ್ಶ್ ಸ್ಕ್ಯಾಮ್, ಬಿ ಫಾರ್ ಬೋಫೋರ್ ಸ್ಕ್ಯಾಮ್, ಸಿ ಫಾರ್ CWG ಸ್ಕ್ಯಾಮ್, ಡಿ ಫಾರ್ ಡ್ಯಾಮ್ ಸ್ಕ್ಯಾಮ್, ಇ ಫಾರ್ ಎಲೆಕ್ಷನ್ ಸ್ಕ್ಯಾಮ್, ಎಫ್ ಫಾರ್ ಫಾರ್ಡರ್ ಸ್ಕ್ಯಾಮ್, ಫಾರ್ಡರ್ ಅಂದ್ರೆ ಮೇವು ಹಗರಣ, ಜಿ ಫಾರ್ 2G ಸ್ಕ್ಯಾಮ್, ಹೆಚ್ ಫಾರ್ ಹೈವೇ ಸ್ಕ್ಯಾಮ್, ಐ ಫಾರ್ IPL ಸ್ಕ್ಯಾಮ್. ನೀವು ಒಂದು ಅಕ್ಷರ ಹೇಳಿ ಅದಕ್ಕೊಂದು ಸ್ಕ್ಯಾಮ್ ಇತ್ತು. ಅವ್ರು ಯಾರೋ ಹುಡುಗ ಕೇಳ್ದ, ಝೆಡ್ಗಿದ್ಯಾ ಸರ್?
ಝೀರೋ ರಿಡಕ್ಷನ್ ಸ್ಕ್ಯಾಮ್ ಅಂತ ಝೆಡ್ಗೂ ಇತ್ರಿ ಅವ್ರದ್ದು, ಯಾವುದೂ ಬಿಟ್ಟಿರ್ಲಿಲ್ಲ ಅವರು. ಬರೀ ಅಕ್ಷರಕ್ಕೆ ಒಂದಲ್ಲ, ಒಂದೊಂದು ಅಕ್ಷರಕ್ಕೆ 3-4 ಸ್ಕ್ಯಾಮ್ ಇತ್ತು ಅವರದ್ದು. ಈ ಸ್ಕ್ಯಾಮ್ಗಳ ಭರಾಟೆಯಲ್ಲಿ ಭಾರತವನ್ನ ನಲಗಿಸಿದ್ರು. ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿ ಅವರ ಮೇಲೆ ಒಂದೇ ಒಂದು ಆರೋಪ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ವಲ್ಲ, ಇದು ನರೇಂದ್ರ ಮೋದಿ ಭಾರತವನ್ನ ಕಟ್ಟಿಕೊಟ್ಟಿರುವಂತ ರೀತಿ ಅಂತ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಆದ್ರೆ ಎಲ್ಲಕ್ಕಿಂತ ಬೆಸ್ಟ್ ಪರಿಚಯ, ನಾನು ನರೇಂದ್ರ ಮೋದಿ ಅವರು ಪರಿಚಯ ಮಾಡುವಾಗ ಅತ್ಯಂತ ಖುಷಿ ಪಟ್ಟು ಮಾಡೋದು ಯಾವುದು ಅಂದ್ರೆ ನೆಕ್ಸ್ಟ್ ಸ್ಲೈಡ್. ಅದನ್ನ ಹೇಳೋಕ್ಕಿಂತ ಮುಂಚೆ ನಿಮ್ಮನ್ನು ಕೇಳಬೇಕು ನಾನು. ರಾಹುಲ್ ಗಾಂಧಿಯ ಅಪ್ಪ ಯಾರು? ರಾಜೀವ್ ಗಾಂಧಿ. ರಾಹುಲ್ ಗಾಂಧಿಯ ಅಜ್ಜಿ ಯಾರು? ಇಂದಿರಾ ಗಾಂಧಿ. ರಾಹುಲ್ ಗಾಂಧಿಯ ಮುತ್ತಾತ ಯಾರು? ಜವಾಹರ್ಲಾಲ್ ನೆಹರು. ರಾಹುಲ್ ಗಾಂಧಿಗೆ ಪ್ರಧಾನಿ ಆಗುವ ಯೋಗ್ಯತೆ ಏನು ಅಂತ ಕೇಳಿದ್ರೆ, ಯಾರಾದ್ರೂ ಒಬ್ಬ ಕಾಂಗ್ರೆಸ್ನವನು ಎದ್ದು ನಿಂತ್ಕೊಂಡು 10 ವರ್ಷಗಳ ಕಾಲ ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಆಗಿದ್ರು, ರಾಹುಲ್ ಗಾಂಧಿ 5-6 ವರ್ಷಗಳ ಕಾಲ ಅವರೊಂದು ಪೋರ್ಟ್ಫೋಲಿಯೋ ನಿರ್ವಹಣೆ ಮಾಡಿದ್ರು, ಅವ್ರಿಗೆ ಅದ್ಭುತವಾಗಿರುವಂತ ಕೆಪಾಸಿಟಿ ಇದೆ ಅಂತ ಹೇಳ್ತಾನೇನು? ಏನಿಲ್ಲ ರೀ. ಕಾಂಗ್ರೆಸ್ಸಿಗರು ಏನ್ ಹೇಳ್ತಾರೆ ಗೊತ್ತಾ? ಅವ್ರ ಮುತ್ತಾತ ಪ್ರಧಾನಿ, ಅಜ್ಜಿ ಪ್ರಧಾನಿ, ಅಪ್ಪ ಪ್ರಧಾನಿ, ಅಮ್ಮ ಮತ್ತೊಬ್ಬರನ್ನ ಮುಂದಿಟ್ಟುಕೊಂಡು ಪ್ರಧಾನಿ ಆಗಿದ್ರು, ಹಿಂಗಾಗಿ ರಾಹುಲ್ ಗಾಂಧಿಗೂ ಪ್ರಧಾನಿ ಆಗುವ ಯೋಗ್ಯತೆ ಇದೆ ಅಂತ ನಿರ್ಲಜ್ಜರಾಗಿ ಹೇಳ್ತಾರ ಅವರು. ಆದ್ರೆ ಈಗ ನನಗೆ ಪ್ರಾಮಾಣಿಕವಾಗಿ ಹೇಳಿ, ನರೇಂದ್ರ ಮೋದಿ ಅವರ ತಂದೆಯ ಹೆಸರು ಎಷ್ಟು ಜನರಿಗೆ ಗೊತ್ತಿದೆ? ಕೆಲವರಿಗೆ ಗೊತ್ತಿರಬಹುದು. ಯಾಕೆ ಅಂದ್ರೆ ನರೇಂದ್ರ ಮೋದಿ 5 ಬಾರಿ ಅವ್ರ ತಂದೆ ಹೆಸರು ಹೇಳಿದ್ದಾರೆ ನಮ್ಮೆಲ್ಲರ ಎದುರುಗಡೆ. 3 ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ತೆಗೆದುಕೊಳ್ಳುವಾಗ, 2 ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ತೆಗೆದುಕೊಳ್ಳುವಾಗ. ನರೇಂದ್ರ ದಾಮೋದರ ದಾಸ್ ಮೋದಿ ಅಂತ ಇವೆಲ್ಲ ಗೊತ್ತಿರೋಂಥವ್ರಿಗೂ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಇಲ್ಲಿ ಬಿಜೆಪಿ ಬಹಳ ಜನ ಇದ್ದೀರಿ, ಇಲ್ಲಿ ನರೇಂದ್ರ ಮೋದಿ ಅವರ ಅಭಿಮಾನಿಗಳು, ಭಕ್ತರು ಅಂತ ಅನ್ಕೊಳ್ಳೋರು ನನ್ನನ್ನೂ ಸೇರಿದಂತೆ ಬಹಳ ಜನ ಇದ್ದೀವಿ. ನಾನು ಒಂದೇ ಪ್ರಶ್ನೆ ನಿಮ್ಮನ್ನು ಕೇಳಬೇಕು. ನರೇಂದ್ರ ಮೋದಿ ಅವರ ಫ್ಯಾಮಿಲಿಯಲ್ಲಿ ಅವರ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ಎಷ್ಟು ಜನ ಅಂತ ಯಾರಿಗಾದ್ರೂ ಗೊತ್ತೇನು? ಯಾವತ್ತಾದ್ರೂ ಅವ್ರು ಬಂದು, ನಾನ್ ನರೇಂದ್ರ ಮೋದಿ ಅವ್ರ ಅಣ್ಣ, ನನಗಿದನ್ನ ಮಾಡ್ಕೊಡಿ, ನಾನ್ ನರೇಂದ್ರ ಮೋದಿ ಅವ್ರ ಅಕ್ಕ, ನಮಗಿದನ್ನ ಮಾಡ್ಕೊಡಿ ಅಂತ ಎಲ್ಲಾದ್ರೂ ಕೇಳಿದ್ದೀರೇನು? ಮಿತ್ರೆ, ನನಗೆ ಕಳೆದ 1 ತಿಂಗಳವರೆಗೂ ಗೊತ್ತಿರಲಿಲ್ಲ. ನಾನು ಇದನ್ನು ಹುಡುಕಾಡೋಣ ಅಂತ ರಿಸರ್ಚ್ ಮಾಡಿದ್ಮೇಲೆ ಹೊರಗೆ ಬಂದಿದ್ದು ಇವರು 6 ಜನ ನರೇಂದ್ರ ಮೋದಿ ಅವ್ರ ಫ್ಯಾಮಿಲಿ. ಮೊದಲನೇವರು ಸೋಂಬಾಯಿ, ಅವರೊಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ನಂತರ ರಿಟೈರ್ ಆದ್ಮೇಲೆ ಪ್ರೈವೇಟ್ ಕಂಪನಿ ಬಿಟ್ಟ ನಂತರ ಒಂದು ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ. ಎರಡನೇದು ಅಮೃತ್ ಬಾಯಿ, ಅವರೊಂದು ಖಾಸಗಿ ಕಂಪನಿಯಲ್ಲಿ ಫಿಟ್ಟರ್ ಆಗಿ ಕೆಲಸ ಮಾಡ್ತಿದ್ರು, ಇತ್ತೀಚೆಗೆ ರಿಟೈರ್ ಆಗಿದ್ದಾರೆ. ಮೂರನೇವರು ದ ಗ್ರೇಟ್ ಪ್ರಧಾನಮಂತ್ರಿ. 4ನೇವರು ಪ್ರಹ್ಲಾದ್ ಮೋದಿ, ಈಗಲೂ ಏನ್ ಮಾಡ್ತಾರೆ ಗೊತ್ತಾ? ಅವ್ರ ಊರ್ನಲ್ಲಿ ಒಂದು ರೇಷನ್ ಅಂಗಡಿ ಇಟ್ಕೊಂಡಿದ್ದಾರೆ ಪ್ರಧಾನಮಂತ್ರಿ ತಮ್ಮ. 5ನೇವರು ವಸಂತಿ ಬೆನ್ ಮೋದಿ, ಆಕೆಗೆ ಮದುವೆ ಆಗಿದೆ, ಅವ್ರ ಮಕ್ಕಳು ಏನ್ ಮಾಡ್ತಾರೆ ಅಂತ ಹುಡುಕಾಡದೆ ಸಿಗ್ಲಿಲ್ಲ ನಂಗೆ. 6ನೇವರು ಪಂಕಜ್ ಭಾಯ್ ಮೋದಿ, ಅವರೊಬ್ಬರಿಗೆ ಫ್ಯಾಮಿಲಿಯಲ್ಲಿ ಗವರ್ಮೆಂಟ್ ಜಾಬ್ ಇರೋದು. ಒಂದಿನ ಸೋಂಬಾಯಿ ಮೋದಿ ಒಂದು ಪ್ರೋಗ್ರಾಮಿಗೆ ಬಂದಿದ್ರು, ಅವ್ರಿಗೊಂದು ಸನ್ಮಾನ ಇತ್ತು. ಸನ್ಮಾನ ಯಾಕೆ ಅಂದ್ರೆ ಅವರು ವೃದ್ಧಾಶ್ರಮ ನಡೆಸ್ತಾರೆ ಅಂತ. ಆ ಕಾರ್ಯಕ್ರಮದಲ್ಲಿ ಇದ್ದಾಗ ಈ ನಿರೂಪಕರಿಗೆ ತಲೆ ಕೆಟ್ಟಿತ್ತು. ಅವ್ರು ಏನ್ ಹೇಳಿದ್ರು, ಇವತ್ತು ನಮ್ ಜೊತೆಗಿರೋ ಸೋಂಬಾಯಿ ಮೋದಿ ಸಾಮಾನ್ಯರಲ್ಲ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಣ್ಣ ಅಂದ್ಬಿಟ್ಟು. ತಕ್ಷಣ ಜನ ಗುಸು ಶುರುವಾಯ್ತು. ಯಾರು ಯಾರು ಅಂತ ಎದ್ ನಿಂತ್ಕೊಂಡು ನೋಡ್ಲಿಕ್ಕೆ ಶುರು ಮಾಡಿದ್ರೆ ಅವ್ರು ಎದ್ ಬಂದ್ರು, ಕೂತ್ಕೊಳ್ಳಿ, ನಿರೂಪಕರು ಸುಳ್ಳು ಹೇಳಿದ್ದಾರೆ, ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಣ್ಣ ಅಲ್ಲ, ನಾನು ಬರೀ ನರೇಂದ್ರ ಮೋದಿ ಅವರ ಅಣ್ಣ ಅಷ್ಟೇ ಅಂದ್ರು. ಎಷ್ಟು ಚೆನ್ನಾಗಿದೆ ನೋಡಿ ಮಾತು, ನಾವು ಕೇಳ್ಕೊಳ್ಬೇಕಾಗಿರೋ ಮಾತು. ನನ್ನ ಮತ್ತು ಪ್ರಧಾನಮಂತ್ರಿ ಅವರ ನಡುವೆ ಒಂದು ಪರದೆ ಇದೆ, ಅದ್ ನಿಮ್ಗೆ ಯಾರಿಗೂ ಕಾಣಲ್ಲ, ನನಗ್ ಮಾತ್ರ ಕಾಣತ್ತೆ. ಕಳೆದ 2 ವರ್ಷಗಳಿಂದ ನನ್ನ ತಮ್ಮನ್ ನಾನು ಮುಖತಃ ಭೇಟಿ ಮಾಡ್ಲಿಲ್ಲ ಅಂತ. ಹಂಗಂದ್ ಏನನ್ಬಿಟ್ರು ಅವ್ರು ಸುಮ್ನಿರದೆ, ಅವ್ನ್ ನಮ್ ಇಡೀ ಫ್ಯಾಮಿಲಿಯಲ್ಲಿ ಪಂಕಜ್ ಮನೆಗೆ ಒಬ್ಬರಿಗೆ ಹೋಗೋದು, ಇನ್ಯಾರ ಮನೆಗೂ ಬರೋದಿಲ್ಲ ಅಂತ. ನನಗೂ ಓದಬೇಕಾದ್ರೆ ಕ್ಯೂರಿಯಾಸಿಟಿ ಆಯ್ತು, ಪಂಕಜ್ ಮನೆಗೆ ಯಾಕೆ, ಏನಿದೆ ಅಲ್ಲಿ ಅಂದಾಗ ಅವ್ರು ಹೇಳ್ತಾರೆ, ಯಾಕೆ ಅಂದ್ರೆ ನಮ್ಮಮ್ಮ ಇರೋದು ಪಂಕಜ್ ಮನೆಯಲ್ಲಾಗಿರೋದ್ರಿಂದ ಅವನ್ ಆಗಾಗ ಪಂಕಜ್ ಮನೆಗೆ ಬರ್ತಾನೆ ಬಿಟ್ರೆ ಇನ್ಯಾರ ಮನೆಗೂ ಬರಲ್ಲ, ನಾವು ಏನು ಕಡಿಮೆಯವರಲ್ಲ. ಅವ್ರು ಹೇಳೋದು, ಸೋಂಬಾಯಿ, ನರೇಂದ್ರ ಮೋದಿ ಮುಖ್ಯಮಂತ್ರಿ ಆದಾಗಲೇ ನಾವು ಕರೆಸಿ ಹೇಳಿದ್ವಿ, ನಿನ್ನದ್ದು ಈ ಚಿಕ್ಕ ಪರಿವಾರ ಅಲ್ಲ, ಈ ದೇಶವೇ ನಿನ್ನ ಪರಿವಾರ, ನೀನ್ ನಮ್ಮ ಮನೆಗ್ ಬರಬೇಕು ಅಂತಿಲ್ಲ, ನಮ್ಮನ್ನ ಯಾರನ್ನೂ ನೋಡ್ಕೋಬೇಕು ಅಂತಿಲ್ಲ, ದೇಶವನ್ನು ಮಾತ್ರ ಚೆನ್ನಾಗಿ ನೋಡ್ಕೋ ಅಂತ ಅವತ್ತೇ ಹೇಳಿ ಕಳಿಸಿದ್ವಿ ನಮ್ಮಮ್ಮನ ಎದುರಿಗೆ. ಹಿಂಗಾಗಿ ಅವ್ನ್ ನನ್ ತಮ್ಮ ಅನ್ನೋದನ್ನ ನಾನು ಒಪ್ಕೊಳ್ಳಲ್ಲ, ನನ್ನ ಮತ್ತು ಅವನ ನಡುವೆ ಪರದೆ. ಏನ್ ಫ್ಯಾಮಿಲಿ ರೀ! ನೀವು ಇತರೆ ರಾಜಕಾರಣಿಗಳನ್ನು ನೋಡಿ, ಯಾರು ಹ್ಯಾಂಡಲ್ ಮಾಡ್ತಾರೆ ಆಫೀಸ್ನ ಅಂದ್ರೆ ಫ್ಯಾಮಿಲಿಯವರೇ. ಗುತ್ತಿಗೆ ಯಾರಿಗೆ ಸಿಗುತ್ತೆ ಅಂದ್ರೆ ತಮ್ಮಂಗೆ, ಅವ್ರಿಗೆ ಗುತ್ತಿಗೆ ಯಾರಿಗೆ ಕೊಡ್ತಾರೆ ಅಂದ್ರೆ ಹೆಂಡತಿ ತಮ್ಮಂಗೆ,
ಫ್ಯಾಮಿಲಿನೇ ಇರ್ಬೇಕು ಸುತ್ತಲೂ, ಫ್ಯಾಮಿಲಿಯಿಂದ ಆಚೆಗೆ ಮತ್ತೊಬ್ರು ಇರಬಾರ್ದು. ಆದ್ರೆ ನರೇಂದ್ರ ಮೋದಿ ಎಂತ ರಾಜಕಾರಣದ ಆದರ್ಶ ಕಟ್ಟಿಕೊಟ್ಟಿದ್ದಾರೆ ಅಂತಂದ್ರೆ, ನನ್ನ ಸ್ವಂತ ಫ್ಯಾಮಿಲಿಯನ್ನು ಪಕ್ಕಕ್ಕಿಡ್ತೀನಿ, ಭಾರತವನ್ನೇ ನನ್ನ ಫ್ಯಾಮಿಲಿ ಅಂತ ಭಾವಿಸ್ತೀನಿ ಅನ್ನುವಂತ ಒಬ್ಬ ಅಪರೂಪದ ಪ್ರಧಾನಮಂತ್ರಿ ಇದ್ದಾರಲ್ಲ, ಇದು ನರೇಂದ್ರ ಮೋದಿ ಅವರ ಪರಿಚಯ ಅಂತ ನನಗೆ ಬಹಳ ಹೆಮ್ಮೆ ಇದೆ. ನಾನು ಪರಿಚಯವನ್ನು ಇಲ್ಲಿಗೆ ಮುಗಿಸ್ತೀನಿ. ಯಾಕೆ ಗೊತ್ತಾ, ನನಗೆ ಬಿಟ್ರೆ ರಾತ್ರಿ ಬೆಳಗ್ಗೆ ಮಾಡುವಷ್ಟು ನರೇಂದ್ರ ಮೋದಿ ಅವರು ಪರಿಚಯ ಮಾಡಬಹುದು. ನಾನು ಅನೇಕ ಸಂಗತಿಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಇಲ್ಲಿಗೆ ಬಿಡ್ತೀನಿ. ನರೇಂದ್ರ ಮೋದಿ ಅವ್ರ ಕುರಿತಂತೆ ಕಾಂಗ್ರೆಸ್ಸಿಗರು ಪ್ರಶ್ನೆ ಮಾಡ್ತಾರೆ, 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು, ನರೇಂದ್ರ ಮೋದಿ ಹಾಕಿದ್ರ ಅಂತ. ಯಾವತ್ತೂ ಹಂಗೆ ಹೇಳಲಿಲ್ಲ ರೀ ಅವರು. ಅವ್ರು ಹೇಳಿದ್ರು, ಈ ಕಾಂಗ್ರೆಸ್ಸಿಗರು ಮತ್ತು ಇವರೆಲ್ಲ ಇಟ್ಟಿರುವಂತ ಬ್ಲಾಕ್ ಮನಿ ಎಷ್ಟಿದೆ ಅಂತಂದ್ರೆ, ಸರಿಯಾಗಿ ತೆಗೆದ್ರೆ 15 ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕೋ ದುಡ್ಡಿದೆ ಅಂತ ಹಂಗ್ ಲೆಕ್ಕ ಕೊಟ್ಟಿದ್ದು. ಆದ್ರೆ ಕಾಂಗ್ರೆಸ್ಸಿಗರು ಇವತ್ತು ಕೇಳ್ತಾರ, 15 ಲಕ್ಷ ಹಾಕಿದ್ರ, 15 ಲಕ್ಷ ಹಾಕಿದ್ರ. ಏನ್ ಹೇಳೋದು ಅವ್ರಿಗೆ ಉತ್ತರ? ಆದ್ರೆ ನಾನಂತೂ ಹೇಳಬಲ್ಲೆ, ನಿಮ್ಮೆಲ್ಲರ ಅಕೌಂಟ್ ಅಲ್ಲಿ ಎಷ್ಟು ಜನರ ಅಕೌಂಟಿಗೆ ಬಂದಿದ್ಯೋ ಇಲ್ವೋ ಗೊತ್ತಿಲ್ಲ, ನನ್ನ ಅಕೌಂಟಿಗೆ ಕೋಟ್ಯಂತರ ರೂಪಾಯಿ ಬಂದು ಹೋಗಿದೆ. ಹೆಂಗೆ ಅಂತ ನಾನು ಹೇಳ್ತೀನಿ. ಕರೋನಾ ವೇವ್ 1 ಬಂದಾಗ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಬಾಗ್ಲು ಹಾಕೊಂಡು ಕೂತಿದ್ವಿ, ನೆನ್ಪಿರ್ಬೇಕು ಎಲ್ರಿಗೂ, ಮೊದಲನೇ ವೇವ್ ಅಲ್ಲಿ. ಆದ್ರೆ ಎರಡನೇ ವೇವ್ ಬರುವಾಗ ಬೀದಿಯಲ್ಲಿ ತಿರುಗಾಡ್ತಿದ್ವಿ. ಯಾಕೆ ಗೊತ್ತಾ? ಯಾಕೆ ಅಂತಂದ್ರೆ, ಜಗತ್ತಿನಲ್ಲಿ 5 ರಾಷ್ಟ್ರಗಳ ಬಳಿ ಮಾತ್ರ ವ್ಯಾಕ್ಸಿನ್ ಇತ್ತು, ಅದರಲ್ಲಿ ಒಂದು ರಾಷ್ಟ್ರ ಭಾರತ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ ನಾವು ಬೀದಿಯಲ್ಲಿ ಧೈರ್ಯವಾಗಿ ತಿರುಗಾಡ್ತಿದ್ವಿ. ಮಿತ್ರ, ಬಹಳ ಜನರಿಗೆ ಗೊತ್ತಿಲ್ಲ, ಜಗತ್ನಲ್ಲಿ ವ್ಯಾಕ್ಸಿನ್ ಕಂಡಿಡಬೇಕು ಅಂತ 30 ಬಲಾಢ್ಯ ರಾಷ್ಟ್ರಗಳು ಪ್ರಯತ್ನ ಪಟ್ಟು, ಅಮೆರಿಕ, ರಷ್ಯಾ, ಜರ್ಮನಿ, ಜಪಾನ್, ಫ್ರಾನ್ಸ್, ಇಂಗ್ಲೆಂಡ್, ಚೀನಾ ಎಲ್ಲ ರಾಷ್ಟ್ರಗಳು ಪ್ರಯತ್ನ ಪಡ್ತಿದ್ವು, ಎಲ್ಲ ಘಟಾನುಘಟಿ ರಾಷ್ಟ್ರಗಳು. ಅದ್ರಲ್ಲಿ ಸಾಮಾನ್ಯವಾದ ರಾಷ್ಟ್ರ ಭಾರತ. ಕೊನೆಯಲ್ಲಿ ಗೆದ್ದಿದ್ದ 5 ರಾಷ್ಟ್ರ: ಅಮೆರಿಕ, ರಷ್ಯಾ, ಇಂಗ್ಲೆಂಡ್, ಚೀನಾ. 4 ಸಿರಿವಂತ ರಾಷ್ಟ್ರಗಳ ನಡುವೆ 5ನೇ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ, ಯಾವ ಜನ ಭಾರತವನ್ನ ಹೀನ, ದೀನ, ಕೃಪಣ, ದರಿದ್ರ, ಬಡ, ಕೆಲಸಕ್ಕೆ ಬಾರದ ಅಂತ ಜರಿತಾ ಇದ್ರೋ ಅಂತ ಭಾರತ 5ನೇ ರಾಷ್ಟ್ರವಾಗಿ ವ್ಯಾಕ್ಸಿನ್ ಕಂಡಿಡಿತು ಅಂತಂದ್ರೆ ಕಾರಣ ನರೇಂದ್ರ ಮೋದಿ ರೀ. ಇದನ್ನ ನಾನು ಹೇಳ್ತಿಲ್ಲ. ಇತ್ತೀಚೆಗೆ ಒಂದು ಪುಸ್ತಕ ಬಂದಿದೆ, ಇತ್ತೀಚೆಗೆ ಅಂದ್ರೆ 2 ವರ್ಷ ಆಯ್ತು. ಈ ಪುಸ್ತಕ ವೈರಲ್ ಸ್ಟಾರ್ಮ್ ಅಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ನರೇಂದ್ರ ಮೋದಿ ಇಲ್ದೆ ಹೋಗಿದ್ದಿದ್ರೆ ಭಾರತ ವ್ಯಾಕ್ಸಿನ್ ಕಂಡಿಡಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ, ಅಷ್ಟು ಸಪೋರ್ಟ್ ಮಾಡಿದ್ರು ನರೇಂದ್ರ ಮೋದಿ. ವ್ಯಾಕ್ಸಿನ್ ಕಂಡಿಡಿದಾಗ ಕಾಂಗ್ರೆಸ್ ಏನಂತೂ ಗೊತ್ತಾ? ಇನ್ನೊಂದ್ಸಲ ಕಾಂಗ್ರೆಸ್ ಇರಿದ್ರೆ ತಲೆ ತಗ್ಗಿಸ್ಬಿಡ್ರಿ, ಇನ್ ಮತ್ ಕೇಳಲ್ಲ. ಯಾಕೆಂದ್ರೆ ನಂಗೆ ನಾಚಿಕೆ ಅನ್ಸುತ್ತೆ ಈ ವಿಚಾರವನ್ನು ಹೇಳ್ಬೇಕಾದಾಗ. ಭಾರತೀಯರು ವ್ಯಾಕ್ಸಿನ್ ಕಂಡುಹಿಡಿದಿದ್ದಾರೆ ಅಂತಂದಾಗ ಕಾಂಗ್ರೆಸ್ ಏನಂತು ಅಂತಂದ್ರೆ, ಅಮೆರಿಕಾದ ವ್ಯಾಕ್ಸಿನ್ ಶ್ರೇಷ್ಠ ವ್ಯಾಕ್ಸಿನ್, ಇಂಡಿಯನ್ ವ್ಯಾಕ್ಸಿನ್ ಚೆನ್ನಾಗಿಲ್ಲ, ಇದು ಕನಿಷ್ಠ ಸಬ್ ಸ್ಟ್ಯಾಂಡರ್ಡ್ ವ್ಯಾಕ್ಸಿನ್ ಅಂದ್ರು. ಸ್ವತಃ ಪಿ ಚಿದಂಬರಂ ಸಬ್ ಸ್ಟ್ಯಾಂಡರ್ಡ್ ವ್ಯಾಕ್ಸಿನ್ ಅಂತ ಹೇಳಿದ್ದಕ್ಕೆ ಈ ದೇಶದ ಅನೇಕರು ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಒಪ್ಕೊಳ್ಳೇ ಇಲ್ಲ. ಮಿತ್ರ, ನಾನು ಕೂಡ ವ್ಯಾಕ್ಸಿನ್ ತಗೊಂಡಿರಲಿಲ್ಲ. ಆಗ ನನ್ನ ದೇಶದ ಪ್ರಧಾನಮಂತ್ರಿ ಏನ್ ಮಾಡಿದ್ರು ಗೊತ್ತಾ? ಇಂಡಿಯನ್ ವ್ಯಾಕ್ಸಿನ್ ನ ಮೊದಲನೇ ಡೋಸ್ ಅನ್ನ ನಾನೇ ತಗೋತೀನಿ ಅಂತ ಅವರೇ ತಗೊಂಡು, ನಾನೇ ತಗೊಂಡಿದ್ದೀನಿ ಕಣ್ರಪ್ಪ, ಇನ್ನಾದ್ರೂ ತಗೋತೀರಾ ಅಂತ ಕೇಳ್ತಾರಲ್ಲ, ಇದು ಈ ದೇಶದ ಪ್ರಧಾನಮಂತ್ರಿ ನಮ್ಮ ಮೇಲಿಟ್ಟಿರುವಂತ ಪ್ರೀತಿ ರೀ. ಮಿತ್ರ, ಅವತ್ ಕಾಂಗ್ರೆಸ್ಸಿಗರು ಅಮೆರಿಕನ್ ವ್ಯಾಕ್ಸಿನ್ ಚೆನ್ನಾಗಿತ್ತು ಅಂತಲ್ಲ, ನಾನು ಕನ್ನಡದ ರಿಪೋರ್ಟ್ ನಿಮ್ಗೆ ಕೊಡ್ತೀನಿ. ಇಂಗ್ಲಿಷ್ ನ ರಿಪೋರ್ಟ್ ಹಾಕಿದ್ರೆ ಕಾಂಗ್ರೆಸ್ಸಿಗರಿಗೆ ಓದ್ಲಿಕ್ಕೆ ಬರಲ್ಲ ಅಂತ ಡೌಟ್ ಇದೆ ನಂಗೆ, ಅದಕ್ಕೋಸ್ಕರ ಕನ್ನಡದ ರಿಪೋರ್ಟ್ ಹಾಕ್ತೀನಿ. ಇದು ಕನ್ನಡಪ್ರಭ ಬರೆದಿರೋದು. ಕನ್ನಡಪ್ರಭ ಹೇಳ್ತು, ಕನ್ನಡಪ್ರಭ ಹೇಳಿದ್ದಲ್ಲ, ಎಲ್ಲ ಪತ್ರಿಕೆಗಳಲ್ಲೂ ಬಂತು, ನಾನು ಕನ್ನಡಪ್ರಭ ಆರಿಸ್ಕೊಂಡಿದ್ದೀನಿ ಅಷ್ಟೇ. ವಿದೇಶಿ ಕರೋನಾ ವ್ಯಾಕ್ಸಿನ್ ತಗೊಂಡವರಲ್ಲಿ 13 ಬಗೆಯ ಕಾಯಿಲೆಗಳು ಬರ್ತವೆ. ಅದಕ್ಕೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು, ರಕ್ತಕ್ಕೆ ಸಂಬಂಧಪಟ್ಟಿದ್ದು, ನರ್ವ್ಗಳಿಗೆ ಸಂಬಂಧಪಟ್ಟಂತ 13 ಬಗೆಯ ಕಾಯಿಲೆಗಳು ಬರ್ತವೆ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದೆ. ಯಾವುದು ವಿದೇಶಿ ವ್ಯಾಕ್ಸಿನ್? ಅಮೆರಿಕದ ಮಾಡರ್ನಾ, ಫೈಸರ್ ಮತ್ತು ಆಸ್ಟ್ರಾಜೆನಕಾ. ಈ 3 ವ್ಯಾಕ್ಸಿನ್ ಡೇಂಜರಸ್ ವ್ಯಾಕ್ಸಿನ್ ಅಂತ. ನರೇಂದ್ರ ಮೋದಿ ಇದನ್ನು ಭಾರತಕ್ಕೆ ಬರಲಿಕ್ಕೆ ಬಿಡದೆ ನಮ್ಮ ದೇಶದ ವ್ಯಾಕ್ಸಿನ್ ನಾವೆಲ್ಲ ತಗೊಳ್ಳುವಂತೆ ಮಾಡಿದ್ರ ಪರಿಣಾಮ ಯಾರ್ಯಾರು ವಿದೇಶಿ ವ್ಯಾಕ್ಸಿನ್ ತಗೊಂಡ್ರೋ 13 ರೋಗಗಳಿಂದ ಬಳಲ್ತಾ ಇದ್ದಾರೆ. ಯಾರ್ಯಾರು ಇವತ್ತು ಚಿಕ್ಕೋಡಿಯಲ್ಲಿ ಭಾರತದ ವ್ಯಾಕ್ಸಿನ್ ತಗೊಂಡಿದ್ದಾರೋ ಗುಂಡು ಕಲ್ಲಿನಂತೆ ಇದ್ದಾರೆ ಅಂತಂದ್ರೆ ಯಾರು ಕಾರಣ ಅಂದ್ರೆ ನರೇಂದ್ರ ಮೋದಿ ಕಾರಣ ಮಿತ್ರರೇ. ಅದಕ್ಕೆ ನಾನು ಹೇಳೋದು, ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋವರನ್ನ ಸಮರ್ಥಿಸಿಕೊಳ್ಳುವವರ ಜೀವಕ್ಕೆ ನಯಾ ಪೈಸೆ ಕಿಮ್ಮತ್ತಿಲ್ಲದೆ ಇರಬಹುದು, ಆದ್ರೆ ಹಿಂದೂಸ್ತಾನಕ್ಕೆ ಜಿಂದಾಬಾದ್ ಹೇಳುವ ನನ್ನ ಮತ್ತು ನಿಮ್ಮಂತವರ ಬದುಕಿಗೆ ಕೋಟ್ಯಂತರ ರೂಪಾಯಿ ಮೌಲ್ಯ ಇದೆ. ಹೀಗಾಗಿ ನಮ್ಮನ್ನ ಬದುಕಿಸಿ ನರೇಂದ್ರ ಮೋದಿ ಕೋಟ್ಯಂತರ ರೂಪಾಯಿ ನಮ್ಮ ಅಕೌಂಟಿಗೆ ಹಾಕಿದ್ದಾರೆ ಅಂತ ಹೇಳ್ರಲ್ಲ ಕಾಂಗ್ರೆಸ್ಸಿಗರು ಬಂದ್ರೆ. ನನ್ ಜೀವ ಉಳಿಸಿದ ಮೋದಿ ನನ್ ಜೀವಕ್ಕೆ ತಕ್ಕ ಬೆಲೆಯನ್ನು ಕಟ್ಟಿದ್ದಾರೆ. ನಿಮ್ ಜೀವಕ್ಕೆ ನಯಾ ಪೈಸೆ ಕಿಮ್ಮತ್ತಿಲ್ಲ, ನಿಮ್ಗಿನ್ನೂ ದುಡ್ಡು ಬಂದಿಲ್ಲ.
ಆಮೇಲೆ ಹೇಳಿ ಅವರಿಗೆ, ನಿಮ್ಮ ಅಕೌಂಟ್ಗೂ 15 ಲಕ್ಷ ಬರುವವರೆಗೆ ಬಿಡೋದ್ ಬೇಡ, ಈ ಮನುಷ್ಯನ ಮತ್ತೆ ಪ್ರಧಾನಿ ಮಾಡೋಣ, ಹಾಕೋವರೆಗೂ ಮತ್ತೆ ಮತ್ತೆ ಕೂರ್ಸೋಣ ಅವರನ್ನ ಅಂತ ನಾವು ಕಾಂಗ್ರೆಸ್ಸಿಗರಿಗೆ ಚಾಲೆಂಜ್ ಕೊಡಬೇಕಾಗಿದೆ. ಆದ್ರೆ ಕರೋನಾ ವ್ಯಾಕ್ಸಿನ್ ನ ಮ್ಯಾಜಿಕ್ ಹೇಳಲೇನ್ ನಿಮಗೆ? ಭಾರತ ವ್ಯಾಕ್ಸಿನ್ ಕಂಡಿಡಿತಲ್ಲ, ಜಗತ್ತಿನ ಅನೇಕ ರಾಷ್ಟ್ರಗಳು ಅಮೆರಿಕಾದ ಹತ್ರ ಕೇಳ್ತು ವ್ಯಾಕ್ಸಿನ್ ಕೊಡಿ ಅಂತ. ಅಮೆರಿಕ ಹೇಳ್ತು ವ್ಯಾಕ್ಸಿನ್ಗೆ ಪ್ರಾಫಿಟ್ ಕೊಟ್ರೆ ಮಾತ್ರ ನಾನು ವ್ಯಾಕ್ಸಿನ್ ಕೊಡ್ತೀನಿ ಅಂತ. ಆ ಪ್ರಾಫಿಟ್ ಅನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ದೇಶದ ಆಸ್ತಿಯನ್ನ ಮಾರಾಟ ಮಾಡಿ ಅಂತ ಅಮೆರಿಕ ಹೇಳ್ತು. ಬಡ ರಾಷ್ಟ್ರಗಳು ಭಾರತದ ಕಡೆ ತಿರುಗಿ ನಮಗೆ ವ್ಯಾಕ್ಸಿನ್ ಕೊಡ್ತೀರಾ ಅಂತ ಕೇಳಿದ್ರೆ ಭಾರತ ಏನಂತ ಗೊತ್ತಾ? ನನಗೆ ವ್ಯಾಕ್ಸಿನ್ ನ ಬೆಲೆ 249 ರೂಪಾಯಿ, 1 ರೂಪಾಯಿ ಕೂಡ ಪ್ರಾಫಿಟ್ ಬೇಡ, ಅಷ್ಟೇ ದುಡ್ಡಿಗೆ ನಿಮ್ಗೆ ಕೊಡ್ತೀನಿ, ಪ್ರೊಡಕ್ಷನ್ ಕಾಸ್ಟಿಗೆ ಮಾರಾಟ ಮಾಡ್ತೀನಿ ಅಂತ ಪ್ರೊಡಕ್ಷನ್ ಕಾಸ್ಟಿಗೆ ಜಗತ್ತಿಗೆ ಕೊಟ್ವಿ ನಾವು. ಆದ್ರೆ ಇನ್ನೂ ಆಶ್ಚರ್ಯ ಹೇಳ್ತೀನಿ ನಿಮ್ಗೆ, ಅನೇಕ ಬಡ ರಾಷ್ಟ್ರಗಳು ಆಗ ಹೇಳಿದ್ವು ನಮ್ಮ ಹತ್ರ ಇಷ್ಟು ದುಡ್ಡಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ, ಭಾರತ 20ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಉಚಿತ ವ್ಯಾಕ್ಸಿನ್ ಕೊಟ್ಟು ಹೇಳ್ತು, ಯಾರೂ ಇಲ್ಲ ಅನ್ನೋ ರಾಷ್ಟ್ರದ ಜೊತೆಗೆ ನಾನಿದ್ದೀನಿ ಅಂತ ಹೇಳ್ತಲ್ಲ. ಇದು ಹೊಸ ಭಾರತ ರೀ, ಇದು ಹೊಸ ಭಾರತ ನರೇಂದ್ರ ಮೋದಿ ಕಟ್ಟಿದ್ದು. ನಂಗೆ ಗೊತ್ತಿಲ್ಲ ಚಿಕ್ಕೋಡಿ ಜನರನ್ನ ಬುದ್ಧಿವಂತರು ಅನ್ಬೇಕೋ ದಡ್ರು ಅನ್ಬೇಕು ಅಂತ. ಒಂದ್ 5 ರೂಪಾಯಿ ಪೆನ್ನ ಯಾರಾದ್ರೂ 50 ರೂಪಾಯಿಗೆ ಮಾರಾಟ ಮಾಡಿದ್ರೆ ಅವ್ರ ಅಪ್ಪ ಏನಂತಾರೆ ಗೊತ್ತೋ? ಏನ್ ಪ್ರಾಫಿಟ್ ಮಾಡಿದ್ಯೋ, ಹೌದು ತಾನೆ? ಯಾರಾದ್ರೂ 5 ರೂಪಾಯಿ ಪೆನ್ನ 500 ರೂಪಾಯಿಗೆ ಮಾರಾಟ ಮಾಡಿದ್ರೆ ಆ ಕಂಪನಿಯವನೇ ಬಂದು ನೀನ್ ನಮ್ ಕಂಪನಿ ಮಾರ್ಕೆಟಿಂಗ್ ಹೆಡ್ ಆಗು ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಲಾಭ ಮಾಡೋದೇ ಜೀವನ ಆಗಿರುವಾಗ ಜೀವ ಉಳಿಸುವ ಔಷಧಿಯನ್ನ ಉಚಿತವಾಗಿ ಕೊಟ್ರೆ ಚಪ್ಪಾಳೆ ತಟ್ಟೋ ಜನ ಯಾರಂದ್ರೆ ಹಿಂದೂಸ್ತಾನದಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಇದು ಹಿಂದೂ ಸಂಸ್ಕೃತಿ ಅನ್ನೋ ಕಾರಣಕ್ಕೆ. ಇದು ಬರೀ ನರೇಂದ್ರ ಮೋದಿ ಅವರಿಗಿರೋ ಬುದ್ಧಿ ಅಲ್ಲ, ಚಿಕ್ಕೋಡಿಯ ಸಾಮಾನ್ಯ ಜನಕ್ಕೂ ಕೂಡ ನಾವು ಫ್ರೀ ಕೊಟ್ಟಿದ್ ತಪ್ಪಲ್ಲ ಅನ್ನೋ ಭಾವನೆ ಇದೆಯಲ್ಲ, ಹಿಂದೂ ಸಂಸ್ಕೃತಿ ನಮ್ಗೆ ಕಲಿಸ್ಕೊಟ್ಟ ಪಾಠ ರೀ. ಆದ್ರೆ ಕಾಂಗ್ರೆಸ್ಸಿಗರು ಏನ್ ಮಾಡಿದ್ರು ಗೊತ್ತಾ? ಮೊದಲು ತಗೋಬೇಡಿ ಎಂದಿದ್ರು ವ್ಯಾಕ್ಸಿನ್, ಆಮೇಲೆ ಈಗ ವ್ಯಾಕ್ಸಿನ್ ವಿದೇಶಕ್ಕೆ ಕಳಿಸ್ಲಿಕ್ಕೆ ಶುರು ಮಾಡಿದಾಗ ನರೇಂದ್ರ ಮೋದಿ ಹೆಸರು ಮಾಡಿಬಿಡ್ತಾರೆ ಅಂತ ವ್ಯಾಕ್ಸಿನ್ ಯಾಕೆ ವಿದೇಶಕ್ಕೆ ಕಳಿಸ್ತೀರಾ, ನಮ್ ದೇಶಕ್ಕೆ ಸಾಕಾಗಲ್ಲ ಅಂತ ಏನೇನೋ ಗಲಾಟೆ ಶುರು ಮಾಡಿ ನರೇಂದ್ರ ಮೋದಿ ವ್ಯಾಕ್ಸಿನ್ ಸ್ಟಾಪ್ ಮಾಡ್ಬಿಟ್ರು. ವ್ಯಾಕ್ಸಿನ್ ಸ್ಟಾಪ್ ಮಾಡಿದಾಗ ಬ್ರೆಜಿಲ್ನ ಅಧ್ಯಕ್ಷ ಗಲಾಟೆ ಮಾಡಿದ, ನೀವು ವ್ಯಾಕ್ಸಿನ್ ಕಳಿಸ್ತೀರಾ ಅಂತ ಕೈ ಚಾಚ್ಕೊಂಡು ಕೂತಿದೀವಿ, ಏಕಾಏಕಿ ವ್ಯಾಕ್ಸಿನ್ ಸ್ಟಾಪ್ ಮಾಡಿದ್ರೆ ನಮ್ ಜನ ಬದುಕಬೇಕೋ ಸಾಯ್ಬೇಕೋ ಹೇಳಿ ಅಂತ ಕೇಳಿದ್ರೆ ನರೇಂದ್ರ ಮೋದಿ ಬಹಳ ಪ್ರೀತಿಯಿಂದ ಒಂದು ಕನ್ಸೈನ್ಮೆಂಟ್ ವ್ಯಾಕ್ಸಿನ್ ಕಳಿಸ್ಕೊಟ್ರು. ಮೇಲಿಂದು ಫ್ಲೈಟ್ ಅಲ್ಲಿ ಹೋದಂತ ಚಿತ್ರ ಅದು, ಒಂದ್ ಕನ್ಸೈನ್ಮೆಂಟ್ ವ್ಯಾಕ್ಸಿನ್. ಆ ವ್ಯಾಕ್ಸಿನ್ ಹೋದಾಗ ಅವನ್ ಬಹಳ ಖುಷಿಯಿಂದ ಕುಣಿದಾಡಿ ಒಂದ್ ಟ್ವೀಟ್ ಮಾಡಿದ, ಫೇಸ್ಬುಕ್ ನಲ್ಲಿ ಹಾಕಿದ ಅಂತ ಇಟ್ಕೊಳ್ಳಿ ಸದ್ಯಕ್ಕೆ. ಆ ಟ್ವೀಟ್ ಏನಿತ್ತು ಅಂದ್ರೆ ಈ ಕೆಳಗಿನ ಚಿತ್ರ ಇತ್ತು, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಚಿತ್ರ ಏನು ಅಂತ. ಮೇಲೆ ಇಂಗ್ಲಿಷ್ ನಲ್ಲಿ ಧನ್ಯವಾದ ಭಾರತ್ ಅಂತ ಬರೆದಿದ್ದಾನೆ, ಅದ್ರ ಕೆಳಗಡೆ ಸಂಸ್ಕೃತದಲ್ಲಿ ಧನ್ಯವಾದ ಭಾರತ್ ಅಂತ ಬರೆದಿದ್ದಾನೆ. ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಬ್ರೆಸಿಲಿಯನ್ ಭಾಷೆಯಲ್ಲಿ ಆಬ್ರಿಗ್ಯಾಡೋ ಇಂಡಿಯಾ ಅಂತ ಬರೆದಿದ್ದಾನೆ. ಆ ಕಡೆ ಗ್ರೇ ಕಲರ್ ಅಲ್ಲಿ ಭಾರತದ ಚಿತ್ರ, ಈ ಕಡೆ ಬ್ರೆಜಿಲ್ನ ಚಿತ್ರ, ಮಧ್ಯದಲ್ಲಿ ಸಂಜೀವಿನಿ ಪರ್ವತ ಹೊತ್ಕೊಂಡು ಹೋಗ್ತಾ ಇರುವಂತ ಆಂಜನೇಯನ ಚಿತ್ರವನ್ನ ಬ್ರೆಜಿಲ್ನ ಅಧ್ಯಕ್ಷ ಟ್ವೀಟ್ ಮಾಡಿರೋದ್ರಿ. ಇವತ್ತಿಗೂ ಆ ಟ್ವೀಟ್ ಹಂಗೆ ಇದೆ, ಹುಡುಕ್ಬಹುದು ನೀವು. ಅವನ್ ಏನ್ ಹೇಳಿದಾನೆ ಗೊತ್ತಾ? ಅದ್ರ ಅರ್ಥ ಏನು ಅಂತಂದ್ರೆ, ಅವತ್ತು ಪ್ರಾಣ ಉಳಿಸ್ಲಿಕ್ಕೆ ಆಂಜನೇಯ ಬಂದಿದ್ದ, ಇವತ್ತು ಆಂಜನೇಯ ಬ್ರೆಜಿಲ್ಗೆ ಬಂದಿದ್ದಾನೆ, ಆದ್ರೆ ಸಂಜೀವಿನಿ ಸ್ವಲ್ಪ ಚೇಂಜ್ ಆಗಿದೆ, ಸಿರಿಂಜ್ ರೂಪದಲ್ಲಿದೆ ಅಂತ ಮೇಲೊಂದು ಸಿರಿಂಜ್ ಬೇರೆ ಹಾಕಿ ಕಳಿಸ್ಕೊಟ್ಟಿದ್ದಾನೆ. ಏನ್ ಚಂದ ರೀ ಮಿತ್ರ. ಬ್ರೆಜಿಲ್ ಅನ್ನೋ ದೇಶ ಇರುವವರೆಗೂ, ಅದು ಎಲ್ಲಿವರೆಗೂ ಬದುಕಿರುತ್ತೋ ಅಲ್ಲಿವರೆಗೂ ಏನ್ ಹೇಳ್ತಾರೆ ಗೊತ್ತಾ? 2020ರ ದಶಕದಲ್ಲಿ ನಮ್ ಜೀವವನ್ನ ಉಳಿಸಿದ ರಾಷ್ಟ್ರ ಅಂತ ಯಾವ್ದಾದ್ರು ಇದ್ರೆ ಅದು ಭಾರತ ಅಂತ ನನ್ನ ದೇಶದ ಬಗ್ಗೆ ಹೆಮ್ಮೆಯಿಂದ ಹೇಳುವಂತಾಯ್ತಲ್ಲ. ಯಾರು ಮಾಡಿದ್ದನ್ನ? ನರೇಂದ್ರ ಮೋದಿ ಅವರು ಮಾಡಿದ್ದು. ನರೇಂದ್ರ ಮೋದಿ ಅವರು ಮಾಡಿದ್ ಒಂದೆರಡು ಕೆಲಸ ಅಲ್ಲ. ನಂಗೆ ತುಂಬಾ ಜನ ಕಾಂಗ್ರೆಸ್ಸಿಗರು ಕೇಳ್ತಿರ್ತಾರೆ, ನರೇಂದ್ರ ಮೋದಿ ಅವರು ನಿಮ್ ಅವ್ರ ಬಗ್ಗೆ ಭಾಷಣ ಮಾಡ್ಲಿಕ್ಕೆ ದುಡ್ಡು ಕೊಡ್ತಾರ ನಿಮ್ಗೆ? ಕಾಂಗ್ರೆಸ್ಸಿಗರಿಗೆ ಏನು ಅಂತಂದ್ರೆ, ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ಲಿಕ್ಕೆ ಹಿಂಗ್ ಒಬ್ಬರು ಸಿಗಲ್ವಲ್ಲ ಅಂತ ಟೆನ್ಷನ್ ಅವ್ರಿಗೆ. ನಾವು ದುಡ್ಡು ಕೊಡ್ತೀವಿ ಅಂದ್ರೂ ಸಿಗಲ್ಲ, ನಿಮ್ಗೆ ಹೆಂಗೆ ನರೇಂದ್ರ ಮೋದಿ ದುಡ್ಡು ಕೊಡ್ತಾರ ಅಂತ. ಒಂದ್ಸಲ ಒಬ್ಬ ಪತ್ರಕರ್ತ ನಂಗೆ ಭದ್ರಾವತಿಯಲ್ಲಿ ಕೇಳಿದ, ನರೇಂದ್ರ ಮೋದಿ ಅವ್ರು ನಿಮ್ಗೆ ಕ್ಯಾಶ್ ಕೊಡ್ತಾರೋ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹಾಕ್ತಾರೋ ಅಂತ. ಅಷ್ಟು ಡೌಟ್ ಇದೆ ಎಲ್ರಿಗೂ ದುಡ್ಡು ಕೊಡ್ತಾರೆ ಅಂತ. ಆದ್ರೆ ನಾನು ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡು, ಭಾರತ್ ಮಾತೆ ಇದ್ದಾಳೆ, ನಾನು ವೇದಿಕೆಯನ್ನ ದೇವರು ಅಂತ ಭಾವಿಸ್ತೀನಿ ಮಿತ್ರರೇ. ಈ ವೇದಿಕೆ ಮೇಲೆ ನಿಂತ್ಕೊಂಡು ಒಂದು ಧೈರ್ಯವಾಗಿ ಹೇಳಬಲ್ಲೆ, ಏನಂತಂದ್ರೆ, ನಾನ್ ನರೇಂದ್ರ ಮೋದಿ ಅವರ ಹತ್ರ ಇರ್ಲಿ, ಲೋಕಲ್ ಬಿಜೆಪಿ ಲೀಡರ್ ಹತ್ರ ಕೂಡ ಸ್ವಂತಕ್ಕೋಸ್ಕರ ಇದುವರೆಗೂ 1 ರೂಪಾಯಿ ಕೇಳಲಿಲ್ಲ ಎನ್ನುವಂತ ಧೈರ್ಯ ವಿಶ್ವಾಸ ನನಗಿದೆ ಮಿತ್ರ. ಅನೇಕ ಬಿಜೆಪಿ ಲೀಡರ್ಗಳು ನಾವು ಸಾಮಾಜಿಕ ಚಟುವಟಿಕೆಗೆ ಬೇಕು ಅಂತ ಕೇಳಿದಾಗ್ಲೇ ಕೊಡಲ್ಲ ರೀ. ಆಮೇಲೆ ಅಂತವ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಪ್ರಚಾರಕ್ಕೆ ಬರ್ತೀವಿ ನಾವು. ಯಾಕೆ ಬರ್ತೀವಿ ಅಂತಂದ್ರೆ ಅವ್ರಗಳ ಮುಖ ನೋಡಿ ಅಲ್ಲ, ನರೇಂದ್ರ ಮೋದಿ ಮುಖ ನೋಡಿ ಬರೋದು. ಯಾಕೆ ಅಂತಂದ್ರೆ ಆ ಮನುಷ್ಯ ದೇಶಕ್ಕೋಸ್ಕರ ಬದುಕಿದ್ದಾನೆ.
ನಿಮ್ ಮುಂದೆ ಇದನ್ನ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಡ್ತಿದ್ದೀನಿ. ಮಿತ್ರ, ನರೇಂದ್ರ ಮೋದಿ ಬಗ್ಗೆ ಮಾತನಾಡ್ಲಿಕ್ಕೆ ನನಗೆ ಅವನು ದುಡ್ಡು ಕೊಡಬೇಕು ಅಂತಿಲ್ಲ. ಅಂಡ್ ಆಫ್ ಆಲ್, ದುಡ್ಡಿನಲ್ಲಿ ಕೊಂಡ್ಕೊಳ್ಬಲ್ಲವನು ಇದುವರೆಗೂ ಹುಟ್ಟಿಲ್ಲ. ನಿಮ್ಗೆ ದಿಮಾಕು ಅಂತ ಅನಿಸ್ಬೋದಿದ್ರೆ ಈ ಮಾತನ್ನ ಪ್ರೀತಿಯಿಂದಲೇ ಸ್ವೀಕಾರ ಮಾಡಿ ಇಟ್ಟನ್ನಂತೂ ಧೈರ್ಯವಾಗಿ ಹೇಳಬಲ್ಲೆ. ಆದ್ರೆ ನರೇಂದ್ರ ಮೋದಿ ಬಗ್ಗೆ ಯಾಕೆ ಗೊತ್ತಾ ಮಾತನಾಡೋದು? ಇವತ್ತಿಷ್ಟು ಜನ ನೀವೇನ್ ಚಿಕ್ಕೋಡಿಯವರು ಸೇರಿದ್ದೀರಲ್ಲ, ನಿಮ್ಮ ಬದಲು ಇವತ್ತು ಇದೇ ಜಾಗದಲ್ಲಿ ಅಮೆರಿಕನ್ರು ಕೂತಿದ್ರು, ನಾನು ಎದೆ ಸಟ್ಟಿಸ್ಕೊಂಡೇ ಮಾತಾಡ್ತಿದ್ದೆ, ನಾನು ಭಾರತದವನ್ ಕಣಲೆ ಅನ್ನೋ ತರ ಮಾಡಿದ್ದು ನರೇಂದ್ರ ಮೋದಿ ಅನ್ನೋ ಕಾರಣಕ್ಕೋಸ್ಕರ ಬಹಳ ಹೆಮ್ಮೆಯಿಂದ ಅವ್ರ ಬಗ್ಗೆ ಮಾತಾಡ್ತೀನಿ ಅಷ್ಟೇ, ಇನ್ಯಾವ ಕಾರಣವೂ ಅಲ್ಲ. ಮಿತ್ರ, ನರೇಂದ್ರ ಮೋದಿ 56 ಇಂಚಿನ ಎದೆ ಅವ್ರದ್ದು ಮಾತ್ರ ಮಾಡ್ಕೊಂಡಿದ್ದಲ್ಲ, ನನ್ನ ಎದೆ ಮತ್ತು ನಿಮ್ಮ ಎದೆನೂ 56 ಇಂಚು ಮಾಡಿಬಿಟ್ರು. ಹೆಂಗ್ ಮಾಡಿದ್ದಾರೆ ಅಂತಂದ್ರೆ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಈ ಚಿತ್ರ ನೋಡಿ, ಇದನ್ನ ಸ್ಟ್ರಿಂಗ್ ಆಫ್ ಪರ್ಲ್ ಅಂತ ಕರೀತಾರೆ. ಪರ್ಲ್ ಅಂದ್ರೆ ಮುತ್ತು ಅಂತ ಇಂಗ್ಲಿಷ್ ನಲ್ಲಿ, ಮುತ್ತಿನ ಹಾರ ಅಂತ. ಇದು ಚೀನಾ ಭಾರತಕ್ಕೆ ಹಾಕಿರುವಂತ ಮುತ್ತಿನ ಹಾರ ಅಂತ ಎಲ್ಲರೂ ಹೇಳ್ತಾರೆ. ಮುತ್ತಿನ ಹಾರ ಹೆಂಗ್ ಗೊತ್ತಾ? ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಅಲ್ಲಿ ಪಾಕಿಸ್ತಾನ ಕಾಣುತ್ತಲ್ಲ, ಗ್ರೀನ್ ಕಲರು, ಅಲ್ಲೊಂದು ರೆಡ್ ಡಾಟ್ ಇದೆಯಲ್ಲ, ಅದೊಂದು ಮುತ್ತು. ಮುತ್ತಂದ್ರೆ ಚೀನಾ ಅಲ್ಲೊಂದು ಬಂದರನ್ನ ಡೆವಲಪ್ ಮಾಡಿದೆ. ಆ ಬಂದರನ್ನ ಡೆವಲಪ್ ಮಾಡಿ ಚೀನಾ ಏನ್ ಹೇಳುತ್ತೆ, ನನ್ನ ನೌಕೆ ನಿಲ್ಲಿಸ್ತೀನಿ, ನಿಮ್ಮ ಗುಜರಾತಿನಿಂದ ಯಾವುದೇ ನೌಕೆ ಹೊರಟ್ರು ಯುದ್ಧಕ್ಕೆ ಅಂತ ನೀವು ಹೊರಟ್ರೆ ನಾನು ಇಲ್ಲಿಂದಲೇ ಅಟ್ಯಾಕ್ ಮಾಡಬಹುದಾಗಿರುವಂತ ಶಕ್ತಿಯನ್ನ ಹೊಂದಿದ್ದೀನಿ ಅಂತ ಎಚ್ಚರಿಕೆ ಅದು ನಮಗೆ. ನೀವು ಕೆಳಗೆ ಬಂದ್ರೆ ಮತ್ತೊಂದು ಮುತ್ತು ಮಾಲ್ಡೀವ್ಸ್ ನಲ್ಲಿದೆ. ಶ್ರೀಲಂಕಾದಲ್ಲಿ ಒಂದಿತ್ತು ಹಂಬನ್ ತೋಟ ಅನ್ನುವಂತ ಪೋರ್ಟು, ಅದನ್ನ ಡೆವಲಪ್ ಮಾಡ್ತು. ಬಾಂಗ್ಲಾದೇಶದಲ್ಲಿ ಚಿತ್ತಗಾಂಗ್ ಪೋರ್ಟ್ ಅನ್ನ ಚೀನಾ ಡೆವಲಪ್ ಮಾಡಿ ಅಲ್ಲೂ ತನ್ನ ನೌಕೆ ನಿಲ್ಲಿಸ್ತೀನಿ ಅಂತು. ಅವ್ರಿಗೆ ಮಯನ್ಮಾರ್ ಜೊತೆಗೆ ಒಳ್ಳೆ ಸಂಬಂಧ, ಆ ಕಡೆ ಮಲೇಷ್ಯಾ ಜೊತೆಗೆ, ಸಿಂಗಾಪುರ್ ಜೊತೆಗೆ, ಎಲ್ಲರ ಜೊತೆಗೂ ಸಂಬಂಧ ಇಟ್ಕೊಂಡು ಚೀನಾ ಹೆಂಗ್ ಮಾಡ್ತು ಅಂದ್ರೆ ನಮ್ ಸುತ್ತಲೂ ಒಂದು ಬೇಲಿಯನ್ ಕಟ್ಟಿಬಿಡ್ತು. ಭಾರತ ಮಿಸ್ ಕಾಡಿದ್ರೆ ನಾನು ದಾಳಿ ಮಾಡಿಬಿಡ್ತೀನಿ ಅಂತ ಹೇಳ್ತು. ನಾವು ತಲೆ ತಗ್ಗಿಸ್ಕೊಂಡಿದ್ವಿ ರೀ. ಸ್ವಲ್ಪ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದಕ್ಕೆ ಪ್ರತಿರೋಧ ಒಡ್ಡಿದ್ರು. ನಾವು 2004ರಲ್ಲಿ ಅಟಲ್ಜಿಗೆ ಮೋಸ ಮಾಡಿ ಸೋಲಿಸ್ಬಿಟ್ವಲ್ಲ, ಅದಾದ್ಮೇಲೆ ಕಾಂಗ್ರೆಸ್ನವ್ರು ಏನು ಮಾಡ್ಲೇ ಇಲ್ಲ. ನನಗೆ ಯಾಕೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಹೆಮ್ಮೆ ಗೊತ್ತೇನು? ಚೀನಾ ಹಾಕಿದ ಈ ಸ್ಟ್ರಿಂಗ್ ಆಫ್ ಪರ್ಲ್ಗೆ, ಮುತ್ತಿನ ಹಾರಕ್ಕೆ ಉಲ್ಟಾ ನರೇಂದ್ರ ಮೋದಿ ಡೈಮಂಡ್ ನೆಕ್ಲೆಸ್ ಚೀನಾಕ್ ಹಾಕಿದ್ರು. ನೆಕ್ಲೆಸ್ ಆಫ್ ಡೈಮಂಡ್ ಅಂತ ಕರೀತಾರೆ. ಇದು ಹೆಂಗೆ ಅಂತ ನಾನು ಹೇಳ್ತೀನಿ. ಅಲ್ಲಿ ಪಾಕಿಸ್ತಾನದಲ್ಲಿ ಅವರೊಂದು ಬಂದರು ಕಟ್ಟಿದ್ರಲ್ಲ, ಅದರ ಎದುರಿಗೆ ಸರಿಯಾಗಿ ಇರಾನ್ ನಲ್ಲಿ ಚಾಬಹಾರ್ ಅನ್ನುವಂತ ಬಂದರನ್ನ ನರೇಂದ್ರ ಮೋದಿ, ಅಟಲ್ ಬಿಹಾರಿ ವಾಜಪೇಯಿ ಶುರು ಮಾಡಿದ್ರು. ಅದನ್ನ ನರೇಂದ್ರ ಮೋದಿ ಅದನ್ನ ಕಂಪ್ಲೀಟ್ ಮಾಡಿ ಹೇಳಿದ್ರು, ನಾವು ಗುಜರಾತ್ ಇಂದ ಅಟ್ಯಾಕ್ ಮಾಡಬೇಕಾಗಿಲ್ಲ ಕಣ, ಇಲ್ಲಿಂದನೇ ಮಾಡ್ತೀವಿ ನಾವು, ಹುಷಾರಾಗಿರು ಅಂತ. ಅಷ್ಟೇ ಇಲ್ಲ, ನರೇಂದ್ರ ಮೋದಿ ಒಮನ್ನಿಗೆ ಹೋದ್ರು. ಒಮನ್ನಿಗೂ ನರೇಂದ್ರ ಮೋದಿಗೂ ಬಹಳ ವಿಶೇಷವಾಗಿರುವಂತ ಪ್ರೀತಿ, ಆದರ. ನಾನು ಒಮನ್ನಿಗೆ ಕನ್ನಡ ರಾಜ್ಯೋತ್ಸವಕ್ಕೆ ಹೋಗಿದ್ದಾಗ ಒಂದು 8-10 ವರ್ಷಗಳ ಹಿಂದೆ ಒಮನ್ ನಲ್ಲಿರುವಂತ ಕನ್ನಡಿಗರು ಹೇಳ್ತಿದ್ರು, ಒಮನ್ ಜನಕ್ಕೂ ಒಮನ್ ರಾಜನಿಗೂ ನರೇಂದ್ರ ಮೋದಿಗೂ ಬಹಳ ಪ್ರೀತಿ ಅಂತ. ನಾನು ಯಾಕೆ ಅಂತ ಕೇಳಿದೆ. ಅವ್ರು ಅನ್ಕೊಳ್ತಾರೆ, ಇದು ದೇವರ ಕೃಪೆ, ಒಮನ್ ಅನ್ನೋ ಹೆಸರನ್ನ ಉಲ್ಟಾ ಮಾಡಿದ್ರೆ ನಮೋ ಅಂತಾಗತ್ತೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಆ ರಾಷ್ಟ್ರದ ಹೆಸರನ್ನೇ ಉಲ್ಟಾ ಮಾಡಿದ್ರೆ ನಮೋ ಆಗತ್ತೆ ಅಂತ. ನಮ್ ನರೇಂದ್ರ ಮೋದಿ ಅವರಲ್ಲಿ ಒಂದು ದುಕ್ಮು ಪೋರ್ಟ್ ಅನ್ನು ಡೆವಲಪ್ ಮಾಡಿದ್ರು, ಸೀಶೆಲ್ಸ್ ಅಲ್ಲಿ ಅಸಂಪ್ಷನ್ ಪೋರ್ಟ್ ಅನ್ನು ಡೆವಲಪ್ ಮಾಡಿದ್ರು, ಇಡೀ ಶ್ರೀಲಂಕಾ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಚೀನಾದ ತೆಕ್ಕೆಯಿಂದ ಬಿಡಿಸಿದ್ರು. ಆ ನಂತರ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾದಲ್ಲಿ ಒಂದು ಪೋರ್ಟ್ ಮಾಡಿದ್ರು, ಸಿಂಗಾಪುರ್ ನಲ್ಲಿ ಚಂಗಿ ಏರ್ಪೋರ್ಟ್ ನಲ್ಲಿ ಪರ್ಮಿಷನ್ ತೆಗೆದುಕೊಂಡು, ಚಂಗಿ ಬಂದರ್ ನಲ್ಲಿ ಪರ್ಮಿಷನ್ ತಗೊಂಡು ನೌಕೆಯನ್ನ ನಿಲ್ಲಿಸಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರು. ಆಮೇಲೆ ಜಪಾನ್ ಜೊತೆಗೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡ್ರು. ಎಂತ ಘನಿಷ್ಠವಾದ ಸಂಬಂಧ ಜಪಾನ್ ಜೊತೆಗೆ. ಯಾಕೆ ಗೊತ್ತಾ? ಜಪಾನ್ಗೂ ಮತ್ತು ಚೀನಾಕ್ಕೂ ಆಗದೇ ಇಲ್ಲ. ನಾವು ಮತ್ತು ಪಾಕಿಸ್ತಾನ ಹೆಂಗ್ ಕಿತ್ತಾಡ್ತೀವೋ ಜಪಾನ್ ಮತ್ತು ಚೀನಾ ಕಿತ್ತಾಡುತ್ತೆ. ನರೇಂದ್ರ ಮೋದಿ ಚೆನ್ನಾಗಿ ಸಂಬಂಧ ಬೆಳೆಸಿ ಹೇಳಿದ್ರು, ನಿಮ್ ವಿರುದ್ಧ ಯಾರಾದ್ರೂ ತಂಟೆಗೆ ಬಂದ್ರೆ ನಾವು ನಿಮ್ ಪರವಾಗಿರ್ತೀವಿ. ಜಪಾನ್ ಹೇಳ್ತು, ಅರುಣಾಚಲ್ ಪ್ರದೇಶದಲ್ಲಿ ಯಾರಾದ್ರೂ ತಂಟೆ ಮಾಡಿದ್ರೆ ನಾವು ಭಾರತದ ಪರವಾಗಿರ್ತೀವಿ ಅಂತ. ಎಂತ ಬುದ್ಧಿವಂತರು ನರೇಂದ್ರ ಮೋದಿ ಅಂತಂದ್ರೆ, ಡೈಮಂಡ್ ನೆಕ್ಲೆಸ್ ಒಂದ್ ಹಾಕಿ, ನೀನ್ ಹೆಂಗೆ ಮುತ್ತಿನ ಹಾರ ಹಾಕಬಲ್ಲೆಯೋ ನನಗೂ ಹಾಕ್ಲಿಕ್ಕೆ ಬರತ್ತೆ, ನನ್ ಜೊತೆ ತುಂಬಾ ತಂಟೆ ಮಾಡಬೇಡ ಅಂತ ಎಚ್ಚರಿಕೆ ಕೊಟ್ಟಿದ್ ನರೇಂದ್ರ ಮೋದಿ ರೀ. ಮಿತ್ರ, ಇವತ್ತು ಜಗತ್ತು ಹೇಳುತ್ತೆ ಚೀನಾ ನಮ್ಮ ಮೇಲೆ ದಾಳಿ ಮಾಡಿಬಿಡಬಹುದು ಅಂತ. ಯಾಕೆ ದಾಳಿ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಿದೆ ಗೊತ್ತೇನು? ಚೀನಿಯರ ತಾಕತ್ತಿಗೆ ಎದುರು ಬದರಾಗಿ ಭಾರತೀಯ ಸೈನಿಕರನ್ನ ನಿಲ್ಲಿಸಿ ಒಂದ್ ಹೆಜ್ಜೆ ಮುಂದೆ ಇಡು, ನೋಡ್ಕೊಳ್ತೀನಿ ಅಂತ ಹೇಳಬಲ್ಲ ಸಾಮರ್ಥ್ಯ ಇದೆಯಲ್ಲ, ಅದು ನರೇಂದ್ರ ಮೋದಿ ಕ್ರಿಯೇಟ್ ಮಾಡಿಕೊಟ್ಟಿರೋದು. ಇವ್ರ ಬಗ್ಗೆ ಇದನ್ನ ಮಾತಾಡ್ಲಿಕ್ಕೆ ದುಡ್ಡು ತಗೋಬೇಕೇನ್ರಿ? ಬಿಟ್ರೆ ಕಾಂಗ್ರೆಸ್ ಅವ್ರು ನಿಮ್ಮನ್ನ ನೋಡಿ ಹೇಳ್ತಾರೆ, ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಎಲ್ಲರೂ 500 ರೂಪಾಯಿ ತಗೊಂಡಿದ್ದಾರೆ ಅಂತ. ಅವ್ರಿಗೇನು ದುಡ್ಡು ಕೊಟ್ರೆ ಮಾತ್ರ ಎಲ್ಲ ನಡೆಯುತ್ತೆ ಅಂತ. ಆದ್ರೆ ಇಷ್ಟಕ್ಕಾದ್ರೆ ನಾನು ಬಹಳ ಖುಷಿ ಪಡ್ತಿರ್ಲಿಲ್ಲ.
ಯಾವಾಗ ನಾನು ಯಾಕೆ ಬಹಳ ಖುಷಿ ಅಂತಂದ್ರೆ, ಕಾಂಗ್ರೆಸ್ ಗವರ್ಮೆಂಟ್ ಇಲ್ಲಿದ್ದಾಗ 4 ಜನ ಪಾಕಿಸ್ತಾನದ ಭಯೋತ್ಪಾದಕರು ಒಳಗ್ ಬಂದು ಏನ್ ಮಾಡಿದ್ರು ಗೊತ್ತಾ? ಕಾಂಗ್ರೆಸ್ಸಿನ ಆ ಬುದ್ಧಿ ನಾನು ಏನಂತ ಹೇಳಿ ನಿಮಗೆ. 4 ಜನ ಒಳಗ್ ಬಂದಾಗ 3 ಜನರನ್ನ ನಮ್ಮ ಸೈನಿಕರು ನ್ಯೂಟ್ರಲೈಸ್ ಮಾಡಿದ್ರು. ತಾಜ್ ನಲ್ಲಿ ಅವ್ರು ಸೇರ್ಕೊಂಡ್ರು, ಫೈರಿಂಗ್ ಮಾಡಿದ್ರು. ಆ ಕಡೆ ಛತ್ರಪತಿ ಶಿವಾಜಿ ಟರ್ಮಿನಲ್ ಇದ್ರು, ಅವರು ಇಂಡಿಯಾ ಗೇಟ್ ಅಲ್ಲಿ ನಿಂತ್ಕೊಂಡು ಫೈರಿಂಗ್ ಮಾಡಿ 250 ಜನರನ್ನು ಕೊಂದಿದ್ರು. 4ನೇ ತಿರುಗಾಡ್ತಾ ಇದ್ದ, ಅವನ ಕೈಗೆ ಇದ್ದ ಟಿವಿ ಅವರೆಲ್ಲ ಅದನ್ನ ಮಾರ್ಕ್ ಮಾಡಿ ಹಿಂದೂಗಳು ಅಟ್ಯಾಕ್ ಮಾಡಿರೋದಾ ಅಂತ ಹೇಳಲಿಕ್ಕೆ ಶುರು ಮಾಡ್ಬಿಟ್ಟಿದ್ರು. ಯಾಕೆಂದ್ರೆ ಕಾಂಗ್ರೆಸ್ಸಿಗರು ಕೆಲವೇ ದಿನಗಳ ಮುಂಚೆ ಹೇಳಿದ್ರು, ಮುಸಲ್ಮಾನರು ಮಾತ್ರ ಭಯೋತ್ಪಾದಕರಲ್ಲ, ಹಿಂದೂಗಳು ಭಯೋತ್ಪಾದಕರಾಗ್ತಾರೆ ಅಂತ ಹೇಳಿದ್ರಿಂದ ಅದಾದ ಕೆಲವೇ ದಿನಗಳಲ್ಲಿ ಕೈಗೆ ದಾರ ಕಟ್ಕೊಂಡಿರೋ ತಿರುಗಾಡ್ತಾ ಇದ್ರೆ ಹಿಂದೂಗಳದ್ದೇ ಅಟ್ಯಾಕ್ ಇದು ಅಂತ ನಿಶ್ಚಯ ಮಾಡಿಬಿಟ್ಟಿದ್ರು. ಒಬ್ಬ ಪೊಲೀಸ್ ಪೇದೆರಿ ತುಕಾರಾಮ್ ಓಂಬ್ಳೆ, ಅವನು ಹೋಗಿ ಅವನನ್ನು ಹಿಂಬದಿಯಿಂದ ಗಟ್ಟಿಯಾಗಿ ಹಿಡ್ಕೊಂಡ. ತುಕಾರಾಮ್ ಓಂಬ್ಳೆಯ ಪ್ರಾಣ ಹೋಯ್ತು. ಆದ್ರೆ ಉಳಿದವ್ರು ಹೋಗಿ ಆ ವ್ಯಕ್ತಿಯನ್ನ ಬಲವಾಗಿ ಹಿಡ್ಕೊಂಡ್ಮೇಲೆ ಗೊತ್ತಾಯ್ತು ಅವನು ಹಿಂದೂ ಅಲ್ಲ, ಅವನು ಮುಸಲ್ಮಾನ. ಅವನ ಹೆಸರು ಅಜ್ಮಲ್ ಕಸಬ್ ಅಂತ ಗೊತ್ತಾದ ನಂತರ ಅವನನ್ನು ಹಿಡಿದು ಒಳಗ್ ತಳ್ಳಿದ್ರು. ಅವನಿಂದ ತುಂಬಾ ವಿಚಾರ ಹೊರಗೆ ಬಂತು, ಪಾಕಿಸ್ತಾನ ಇದರಿಂದ ಇತ್ತು ಅಂತ. 250 ಜನ ಭಾರತೀಯರನ್ನ ಪಾಕಿಸ್ತಾನ ಕೊಂದಿತ್ತು. ಕಾಂಗ್ರೆಸ್ ಸರ್ಕಾರ ಏನಂತೂ ಗೊತ್ತಾ, ದಾಳಿ ಮಾಡಿ ಪಾಕಿಸ್ತಾನವನ್ನ ಉಡಾಯಿಸಿ ಭಸ್ಮ ಮಾಡಬೇಕಿತ್ತು. ಆದ್ರೆ ಕಾಂಗ್ರೆಸ್ಸಿನ ಗವರ್ಮೆಂಟ್ ಹೇಳ್ತು, ನಾವು ಈಗ 250 ಜನ ತೀರ್ಕೊಂಡಿರೋದ್ರಿಂದ ಜಗತ್ತಿನ ಅನುಕಂಪ ನಮ್ಮ ಮೇಲಿದೆ, ನಾವು ಪಾಕಿಸ್ತಾನಕ್ಕೆ ಏನು ಮಾಡೋದ್ ಬೇಡ, ನಾವು ಮಾಡಿದ್ರೆ ಈ ಅನುಕಂಪ ಕಳ್ಕೊಂಡ್ ಬಿಡ್ತೀವಿ ಅಂತ ಪಾಕಿಸ್ತಾನ ಮೇಲೆ ದಾಳಿನೇ ಮಾಡ್ಲಿಲ್ಲ ರೀ. ಮಿತ್ರ, ಇಂಥದೊಂದು ಬದುಕಿದ್ವಿ ನಾವು. ಹೀನ ದೀನ ಕೃಪಣ ದರಿದ್ರ ಬದುಕಿದ್ವಿ. ನರೇಂದ್ರ ಮೋದಿ ಬಂದ್ರು, ಪಾಕಿಸ್ತಾನ ತಂಟೆ ಮಾಡ್ತು, 18 ಜನ ಸೈನಿಕರನ್ನ ಪಾಕಿಸ್ತಾನ ಕೊಲ್ತು. ನರೇಂದ್ರ ಮೋದಿ ಸುಮ್ಮನಿರ್ಲಿಲ್ಲ. ಏನ್ ಮಾಡಿದ್ರು ಗೊತ್ತಾ? ನನ್ನ ದೇಶದ ಸೈನಿಕರಿಗೆ ಫ್ರೀ ಹ್ಯಾಂಡ್ ಕೊಟ್ರು. 3 ಕಿಲೋಮೀಟರ್ ಒಳಗೆ ನುಗ್ಗಿದ್ದ ಭಾರತೀಯ ಸೈನಿಕರು 40 ಪಾಕಿಸ್ತಾನಿ ಭಯೋತ್ಪಾದಕರನ್ನ ಉಡಾಯಿಸಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬಂದ್ರಲ್ಲ, ಇದು ಹೊಸ ಭಾರತ. ಇವತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬಂದಿದ್ದಷ್ಟೇ ಅಲ್ಲ, ಜಗತ್ತಿನ ಪತ್ರಕರ್ತರನ್ನೆಲ್ಲ ಮುಂದಕ್ಕೆ ಕೂರಿಸ್ಕೊಂಡು ನಮ್ ತಂಟೆಗೆ ಬಂದವ್ರಿಗೆ ಇದೇ ಗತಿ ಎಂದ್ವಿ. ಪಾಕಿಸ್ತಾನ ತಂಟೆ ಮಾಡಲಿಲ್ಲ. ತಂಟೆ ಮಾಡಿದ್ ಯಾವಾಗ ಗೊತ್ತಾ? ಎಲೆಕ್ಷನ್ಗೆ ಹತ್ರ ಇರುವಾಗ ಪುಲ್ವಾಮಾದಲ್ಲಿ 40ಕ್ಕೂ ಹೆಚ್ಚು ಸೈನಿಕರನ್ನ ಕೊಂದು ಬಿಟ್ರು. ಆಗ ನರೇಂದ್ರ ಮೋದಿ ಸುಮ್ಮನಿರಲಿಲ್ಲ. ಈ ಬಾರಿ ಆರ್ಮಿ ಬೇಡ, ನಾವು ವಾಯುಸೇನೆಗೆ ಕೊಡ್ತೀವಿ ಅಂತ ವಾಯುಸೇನೆಗೆ ಪರ್ಮಿಷನ್ ಕೊಟ್ಟಿದ್ದರ ಪರಿಣಾಮವಾಗಿ 60 ಕಿಲೋಮೀಟರ್ ಒಳಗೆ ನುಗ್ಗಿದ್ದ ವಾಯುಸೇನೆ ಪಾಕಿಸ್ತಾನದ ಬಾಲಾಕೋಟ್ ನಲ್ಲಿ 200ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಧ್ವಂಸಗೊಳಿಸಿ ವಾಪಸ್ ಬಂದಾಗ ಇಡೀ ದೇಶ ಸಂಭ್ರಮಿಸ್ತಾ ಇತ್ತು. ಕಾಂಗ್ರೆಸ್ ಏನಂತೂ ಗೊತ್ತಾವತ್ತು? ಪ್ರೂಫ್ ಎಲ್ಲಿದೆ ಅಂತ. ನರೇಂದ್ರ ಮೋದಿ ಮಾತಾಡೋದಕ್ಕೆ ಪ್ರೂಫ್ ಕೇಳ್ರಿ, ಒಪ್ಕೋತೀನಿ. ಯಾರೋ ಒಬ್ಬ ರಾಜಕಾರಣಿ ಮಾತಾಡೋದಕ್ಕೆ ಪ್ರೂಫ್ ಕೇಳ್ರಿ, ಒಪ್ಕೊಳ್ತೀನಿ. ಚಕ್ರವರ್ತಿ ಸೂಲಿಬೆಲೆ ಮಾತಾಡೋದಕ್ಕೆ ಪ್ರೂಫ್ ಕೇಳಿ, ಒಪ್ಕೋತೀನಿ. ಆದ್ರೆ ಒಬ್ಬ ಸೈನಿಕ ಹೇಳಿದಾಗ ಎದುರು ಮಾತಾಡಬೇಡ್ರಿ. ಅವನ್ ಏನಿದೆಯೋ ಅದನ್ನ ಕಡ್ಡಿ ತುಂಡು ಮಾಡುವಂತೆ ಹೇಳುವ ತಾಕತ್ತಿದೆ ಅವನಿಗೆ, ಅವನ್ ಸತ್ಯವನ್ನೇ ಹೇಳಿದ್ದಾನೆ ಅಂತ ಒಪ್ಕೊಳ್ಬೇಕಾಗಿತ್ತು. ಆದ್ರೆ ಕಾಂಗ್ರೆಸ್ ಪ್ರೂಫ್ ಕೇಳ್ತು. ಒಬ್ಬ ಸೈನಿಕ ಏನಂದ ಗೊತ್ತಾ? ಓ ಸಾರಿ ಸರ್, ಪ್ರೂಫ್ ತರೋದು ಮರ್ತೋಗ್ಬಿಟ್ವಿ, ನೆಕ್ಸ್ಟ್ ಟೈಮ್ ಸ್ಟ್ರೈಕಿಗೆ ಹೋಗ್ಬೇಕಾದ್ರೆ ವಿಮಾನಕ್ಕೆ ನಿಮ್ಮನ್ನೇ ಕಟ್ಟುಬಿಡ್ತೀವಿ, ನೀವೇ ನೋಡ್ಕೊಂಡು ಬಂದ್ಬಿಡಿ ಎಲ್ಲವನ್ನು ಅಂತ. ಇವತ್ತಿನವರೆಗೂ ಒಬ್ಬ ಕಾಂಗ್ರೆಸ್ಸಿಗ ವಾಲಂಟಿಯರ್ ಆಗಿ ನನ್ನನ್ನು ಕಟ್ಟಿ ಸರ್ ನಾನು ನೋಡ್ತೀನಿ ಅಂತ ಇವತ್ತಿನವರೆಗೂ ಹೋಗ್ಲಿಲ್ಲ. ಆದ್ರೆ ಇಂಟ್ರೆಸ್ಟಿಂಗ್ ಪಾರ್ಟ್ ಹೇಳ್ತೀನಿ ನಾನು ನಿಮ್ಗೆ. ಅದಾದ ನಂತರ ಪಾಕಿಸ್ತಾನದ ಸ್ವಲ್ಪ ಗಲಾಟೆ ಎಲ್ಲ ಶುರುವಾದ ನಂತರ ನಮ್ ವಿಮಾನದ ಮೇಲೆ ಪಾಕಿಸ್ತಾನ ದಾಳಿ ಮಾಡಿ ನಮ್ ವಿಮಾನದಿಂದ ಒಬ್ಬ ಪೈಲಟ್ ಎಜೆಕ್ಟ್ ಆಗಿ ಆತ ಪಾಕಿಸ್ತಾನದ ಗಡಿಯೊಳಕ್ಕೆ ಬಿದ್ದ. ನೆನಪಿದೇನೋ ಒಂದು? ಅಭಿನಂದನ್ ವರ್ತಮಾನ್ ಅಂತ ಆತನ ಹೆಸರು. ಮೀಸೆ ಮಾಮ ಅಂತ ಕರೀತಿದ್ರು ಎಲ್ರು. ಅವತ್ತಿನ ದಿನಗಳಲ್ಲಿ ಆ ಮೀಸೆ ತುಂಬಾ ಪಾಪ್ಯುಲರ್ ಆಗ್ಬಿಟ್ಟಿತ್ತು. ಅವನ್ ಅಲ್ಲಿಗೆ ಬಿದ್ದ. ಅವ್ನ್ ಬಿದ್ದ ನಂತರ ಪಾಕಿಸ್ತಾನದವ್ರು ಅವನಿಗೆ ಚೆನ್ನಾಗಿ ಹೊಡೆದು ಒಂದ್ ಕಡೆ ಕೂರಿಸ್ಕೊಂಡು ಮೀಡಿಯಾ ಅಟೆನ್ಷನ್ ಸೆಳಿಬೇಕು ಅಂತ ಅವ್ರಿಗೆ ಖುಷಿಯಾಗಿತ್ತು ಪಾಕಿಸ್ತಾನಕ್ಕೆ. ನಮ್ 200 ಜನರನ್ನು ಕಳ್ಕೊಂಡ್ರು ಚಿಂತೆ ಇಲ್ಲ, ಒಬ್ಬ ಭಾರತದ ಸೈನಿಕ ಸಿಕ್ನಲ್ಲ, 3 ತಿಂಗಳ ಕಾಲ ಇನ್ನು ಭಾರತವನ್ನ ಹ್ಯುಮಿಲಿಯೇಟ್ ಮಾಡಬೇಕು ಅಂತ ಹಠ ಹಿಡಿದು ನಿಂತು ಬಿಟ್ಟಿದ್ರು. 3 ತಿಂಗಳ ಕಾಲ. ನಾನು ಅನ್ಕೊಂಡೆ ಇನ್ 3 ತಿಂಗಳು ದಿನ ಬೆಳಗಾದ್ರೆ ಇದನ್ನೇ ನೋಡ್ಬೇಕಲ್ಲಪ್ಪ ಅಂತ. ಇಂಟ್ರೆಸ್ಟಿಂಗ್ ಪಾರ್ಟ್ ಏನ್ ಗೊತ್ತಾ? 3 ತಿಂಗಳಲ್ಲ, 3 ದಿನಾನೂ ಇಟ್ಕೊಳ್ಳಿಲ್ಲ. 24 ಗಂಟೆ ಕಳೆಯೋಕ್ಕಿಂತ ಮುಂಚೆ ಅಭಿನಂದನ್ ಬಿಟ್ಬಿಟ್ರು. ನನಗೂ ಆಶ್ಚರ್ಯ, ಅಭಿನಂದನ್ ಯಾಕೆ ಬಿಟ್ರು ಅಂತ ಅವತ್ ಯಾರು ಹೇಳಲಿಲ್ಲ. ಮೊನ್ನೆ ಪ್ರಿನ್ಸಿಪಲ್ ಸೆಕ್ರೆಟರಿ ಒಂದು ಇಂಟರ್ವ್ಯೂ ಕೊಟ್ಟು ಹೇಳಿದ್ದಾರೆ. ಅವತ್ ಏನಾಯ್ತು ಅಂತಂದ್ರೆ, ನರೇಂದ್ರ ಮೋದಿ ರಾಜತಾಂತ್ರಿಕರ ಮಾತುಕತೆ ಏರ್ಪಡಿಸಿ ಅವನನ್ನು ಬಿಡುಗಡೆ ಮಾಡ್ಲಿಕ್ಕೆ ಕೇಳಿದ್ರಂತೆ. ಪಾಕಿಸ್ತಾನ ಬಿಡದೇ ಇಲ್ಲ ಅಂತ ಹಠ ಮಾಡಿದಾಗ ನರೇಂದ್ರ ಮೋದಿ ಏನ್ ಮಾಡಿದ್ರಂತೆ ಗೊತ್ತಾ? 9 ಮಿಸೈಲ್ ಲಾಂಚರ್ಗಳನ್ನ ಪಾಕಿಸ್ತಾನದ ಕಡೆ ತಿರುಗಿಸಿ ಹೇಳಿದ್ರಂತೆ, 24 ಗಂಟೆಯಲ್ಲಿ ಅಭಿನಂದನ್ ಬಂದ್ರೆ ಸರಿ, ಇಲ್ಲ ಅಂದ್ರೆ 25ನೇ ಗಂಟೆಯಲ್ಲಿ ಭೂಪಟದಲ್ಲಿ ಪಾಕಿಸ್ತಾನ ಇರಲ್ಲ. ಯಾವ ದೇವರನ್ನ ಕರಿತಿರೋ ಕರೀರಿ, ಯಾವ ದೇಶಕ್ಕೆ ಹೋಗ್ತಿರೋ ಹೋಗಿ ಅಂತ. ಮಿತ್ರ, ಇಟ್ ಹ್ಯಾಪನ್. ಅಮೆರಿಕಾದ ಹತ್ರ ಹೋಯ್ತು ಪಾಕಿಸ್ತಾನ. ನೋಡಿ ಏನಂತಾರೆ ನರೇಂದ್ರ ಮೋದಿ, ನಮ್ಮ ಮೇಲೆ ದಾಳಿ ಮಾಡ್ತಾರಂತೆ.
ಅಮೆರಿಕ ಏನಂತಂತೆ ಗೊತ್ತಾ? ಅದು ಮನಮೋಹನ್ ಸಿಂಗ್ ಅಲ್ಲ, ಮಾಡ್ತಾನೆ ಹೇಳಿದ್ದು, ಬಿಟ್ಟು ಬಿಟ್ಟು ಗೌರವ ಉಳಿಸ್ಕೊಳ್ಳಿ ಅಂತ. ಮಿತ್ರ, 24 ಗಂಟೆ ಕಳೆಯೋದರ ಮುಂಚೆ ಅಭಿನಂದನ್ನ ವಾಪಸ್ ಕಳಿಸಿ ಕೊಡ್ತಲ್ಲ ಪಾಕಿಸ್ತಾನ. ಏನಾದ್ರೂ ಹಿಂದಿನ ಶಕ್ತಿ ಅದು ನರೇಂದ್ರ ಮೋದಿ. ಈ ನರೇಂದ್ರ ಮೋದಿ ಬಗ್ಗೆ ಮಾತನಾಡ್ಲಿಕ್ಕೆ ದುಡ್ಡು ಕೊಡ್ಬೇಕೇನ್ರಿ ಯಾರಾದ್ರು? ಮಿತ್ರ, ನರೇಂದ್ರ ಮೋದಿ ಇವತ್ ಮಾಡಿದ್ದಲ್ಲ, ಇವತ್ತೇನ್ ನಡೀತಿದೆ ಗೊತ್ತೇನು ಪಾಕಿಸ್ತಾನದಲ್ಲಿ? ಒಂದ್ ಕಾಲದಲ್ಲಿ ಚಿಕ್ಕೋಡಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೂ ಆಶ್ಚರ್ಯ ಪಡಬೇಕಾಗಿರ್ಲಿಲ್ಲ. ಒಂದು ಕಾಲದಲ್ಲಿ ಮಂಗಳೂರಿನಲ್ಲಿ, ಹುಬ್ಳಿನಲ್ಲಿ, ಬೆಂಗಳೂರಿನಲ್ಲಿ, ಡೆಲ್ಲಿನಲ್ಲಿ, ಮುಂಬೈನಲ್ಲಿ, ಕೊಯಂಬತ್ತೂರ್ನಲ್ಲಿ, ಕಲ್ಕತ್ತಾದಲ್ಲಿ ಎಲ್ಲಂದ್ರಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು. ಇವತ್ತು ಕಾಶ್ಮೀರದಲ್ಲಿ ಬಾಂಬ್ ಬ್ಲಾಸ್ಟ್ ಇಲ್ಲ ರೀ. ರಾಮೇಶ್ವರಂ ಕೆಫೆ ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದು ಯಾವಾಗ ಗೊತ್ತಾ? ಯಾವಾಗ ಅಂತಂದ್ರೆ, ಕರೆಕ್ಟು, ಯಾವಾಗ ಅಂತಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದವರನ್ನ ಗೌರ್ಮೆಂಟ್ ಸಮರ್ಥಿಸಿಕೊಳ್ಳುತ್ತೆ ಅನ್ನೋ ವಿಶ್ವಾಸ ಬಂದಾಗ ಬಾಂಬ್ ಬಿಟ್ಟವ್ರನ್ನು ಉಳಿಸುತ್ತೆ ಅನ್ನೋ ವಿಶ್ವಾಸದ ಮೇಲೆ ಬಾಂಬ್ ಬಿಟ್ಟಿದ್ದು. NIA ಇಲ್ದೆ ಹೋಗಿದ್ರೆ ಅವ್ನು ಸಿಕ್ತಿರ್ಲಿಲ್ಲ. NIA ಅವ್ರ ಮಧ್ಯೆ ಸೇರಿದ್ರು ಅನ್ನೋ ಕಾರಣಕ್ಕೋಸ್ಕರ ಸಿಕ್ಕಾಕೊಂಡ್ರು, ಇಲ್ಲಾಂದ್ರೆ ಧೈರ್ಯವಾಗಿದ್ರಲ್ಲ. ಮೊನ್ನೆ ಬೆಂಗಳೂರಲ್ಲಿ ಒಂದು ಘಟನೆ ನಡೆದಿದೆ. ಹನುಮಾನ್ ಚಾಲಿಸ ಹಾಕಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಒಂದ್ ಗಲಾಟೆ ಆಯ್ತಲ್ಲ. ಯಾರು ಗಲಾಟೆ ಮಾಡಿದ್ನೋ ಅವ್ರ ತಮ್ಮ ಒಂದು ಪೋಸ್ಟ್ ಹಾಕಿದ್ದಾನೆ, ಫೇಸ್ಬುಕ್ ಪೋಸ್ಟ್ ಹಾಕಿದ್ದಾನೆ. ಅದ್ರಲ್ಲಿ ಏನ್ ಹೇಳಿದ್ದಾನೆ ಅಂತಂದ್ರೆ, ಇವತ್ತು ಜೈಲು, ನಾಳೆ ಬೇಯ್ಲು, ನಾಳಿಂದ ನಮ್ ಖೇಲ್ ಮತ್ತೆ ಹೀಗೆ ಅಂತ ಅವ್ನು ಹಾಕೊಳ್ಳೋ ದಾರ್ಢ್ಯ ಎಲ್ಲಿಂದ ಬಂತದು? ಈ ಬದಲಾವಣೆ ಬಹಳ ಎಚ್ಚರಿಕೆಯಿಂದ ಯೋಚನೆ ಮಾಡಬೇಕು ಮಿತ್ರರೇ. ಆದ್ರೆ ನರೇಂದ್ರ ಮೋದಿ ಬಂದ್ಮೇಲೆ ಏನಾಗಿದೆ ಗೊತ್ತೇನು? ನನ್ನ ದೇಶದಲ್ಲಿ ಬಾಂಬ್ ಬ್ಲಾಸ್ಟ್ ಅಲ್ಲ ರೀ, ಯಾರ್ಯಾರು ಬಾಂಬ್ ಬ್ಲಾಸ್ಟ್ ಮಾಡಬಹುದೋ ಭಾರತದಲ್ಲಿ ಇದ್ದುಕೊಂಡು ಅವರನ್ನ ಪಾಕಿಸ್ತಾನದಲ್ಲೇ ಹುಡುಕಿ ಮುಗಿಸೋ ಕೆಲಸ ಆಗ್ತಿದೆ. ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಅನ್ನೋನ್ ಗನ್ ಮ್ಯಾನ್ಗಳು ಅಂತ ಕರೀತಾರೆ. ಈ ಅನ್ನೋನ್ ಗನ್ ಮ್ಯಾನ್ಗಳು ಪಾಕಿಸ್ತಾನದಲ್ಲಿ ತಿರುಗಾಡ್ತಿದ್ದಾರೆ. ಎಲ್ಲೆಲ್ಲಿ ಭಾರತಕ್ಕೆ ಬೇಕಾಗಿರೋ ಭಯೋತ್ಪಾದಕ ಸಿಗ್ತಾನೋ, ಅವನು ವಾಕಿಂಗ್ ಮಾಡ್ತಿರುವಾಗ, ತಿಂಡಿ ತಿಂತಾ ಇರುವಾಗ, ಕ್ಲಿನಿಕ್ ಅಲ್ಲಿರುವಾಗ, ನಮಾಜ್ ಮಾಡ್ತಿರುವಾಗ, ಊಟ ಮಾಡ್ತಿರುವಾಗ ಅವನನ್ನ ಅಲ್ಲೇ ಉಡಾಯಿಸಿ ನಾಪತ್ತೆ ಆಗ್ಬಿಡ್ತಾರೆ. ಅದಕ್ಕೆ ಪಾಕಿಸ್ತಾನ ಏನ್ ಮಾಡ್ತಿದೆ ಗೊತ್ತಾ? ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರನ್ನ ಜೈಲಿಗೆ ಹಾಕ್ತಿದೆ. ಯಾಕೆಂದ್ರೆ ಸೇಫ್ ಆಗಿರಪ್ಪ ಇಲ್ಲಿ ಅಂತ. ನಿಮ್ಗೊಂದು ರಿಪೋರ್ಟ್ ತೋರಿಸ್ತೀನಿ, ಬಹಳ ಖುಷಿ ಅನ್ಸುತ್ತೆ. ಕನ್ನಡದ ರಿಪೋರ್ಟ್ ಹೇಳುತ್ತೆ, ಕನ್ನಡ ಪತ್ರಿಕೆ ಅದು, News 18 ನಲ್ಲಿ ಸಾಜಿದ್ ಮೀರ್ ಅನ್ನುವಂತ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ 26/11 ಅಲ್ಲಿ ಬೇಕಾಗಿದ್ದವನನ್ನ ಯಾರೋ 4 ಜನ ಜೈಲ್ ಒಳಗೇನೆ ವಿಷ ಹಾಕೊಂಡಿದ್ದಾರೆ. ಯಾರು ಅಂತಾನೆ ಗೊತ್ತಿಲ್ಲ ಅಂತ. ರಸ್ತೆ ಮೇಲೆಲ್ಲ ಜೈಲೊಳಗೂ ವಿಷ ಹಾಕಿ ಕೊಲ್ಲಬಲ್ಲಂತ ಸಾಮರ್ಥ್ಯ ಇದೆಯಲ್ಲ. ಪಾಕಿಸ್ತಾನ ಹೇಳುತ್ತೆ ಇದು ಯಾರು ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತಾಗ್ತಿಲ್ವಲ್ಲ. ಭಾರತ ಹೇಳುತ್ತೆ ನಂಗೂ ಗೊತ್ತಾಗ್ತಿಲ್ಲಪ್ಪ, ಯಾರೋ ಮಾಡ್ತಿದ್ದಾರೆ ಅಂತ. ಮಿತ್ರರೇ, ನರೇಂದ್ರ ಮೋದಿ ಸರ್ಕಾರ ಕಳೆದ 1 ವರ್ಷದಿಂದ 50ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಪಾಕಿಸ್ತಾನದಲ್ಲಿ ಹುಡುಕಿ ಕೊಲ್ತಾ ಇದೆಯಲ್ಲ, ಹೆಮ್ಮೆ ಅನ್ಸಲ್ವೇನ್ರಿ? ಒಂದು ಕಾಲದಲ್ಲಿ ಭಾರತದ ತಾಯಂದ್ರು ತಮ್ಮ ಮಕ್ಕಳು ಬೀದಿಗೆ ಹೋಗ್ಬೇಕಾದ್ರೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಕಣೋ ಹುಷಾರು ಅಂತ ಹೇಳ್ತಿದ್ರು. ಇವತ್ತು ಪಾಕಿಸ್ತಾನದಲ್ಲಿ ಭಯೋತ್ಪಾದಕನ ಹೆಂಡತಿ ಗಂಡನಿಗೆ ಹೇಳ್ತಾಳೆ, ರೀ ಹುಷಾರು, ಭಾರತದ ಅನ್ನೋನ್ ಗನ್ಮ್ಯಾನ್ಗಳು ಓಡಾಡ್ತಿರ್ತಾರೆ, ನೀವು ವಾಪಸ್ ಬರ್ತಿರೋ ಇಲ್ವೋ ಅಂತ ಡೌಟ್ ಇದೆ ನನಗೆ ಅಂತ ಪಾಕಿಸ್ತಾನದಲ್ಲಿ ಹೇಳುವಂತೆ ಮಾಡಿದ ಗಂಡುಗಲಿ ನರೇಂದ್ರ ಮೋದಿ ಅಂತ. ಅದು ನರೇಂದ್ರ ಮೋದಿ ಅವರ ಕೆಲಸ. ಹಾಗಂತ ಬರೀ ರಕ್ಷಣೆಯ ವಿಚಾರ ಮಾತಾಡಿದ್ರೆ 2 ಗಂಟೆ ಮಾತಾಡ್ತೀನಿ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ನರೇಂದ್ರ ಮೋದಿ ಅವರ ಡೆವಲಪ್ಮೆಂಟ್ ಆಟಿಟ್ಯೂಡ್ ನೋಡಿ. ಎಲ್ಲ ಈ ದೇಶದ ಪ್ರಧಾನಿಗಳು ಉಳಿದೆಲ್ಲರೂ 65 ವರ್ಷಗಳಲ್ಲಿ 91,000 ಕಿಲೋಮೀಟರ್ ಹೈವೇ ರೂಪಿಸಿದ್ರೆ ಮಾಡಿದ್ರೆ, ನರೇಂದ್ರ ಮೋದಿ ಒಬ್ಬರೇ 9 ವರ್ಷದಲ್ಲಿ 55,000 ಕಿಲೋಮೀಟರ್ ಹೈವೇ ಹಾಕಿಸಿದ್ದಾರೆ. ಅವ್ರೆಲ್ರಿಗಿಂತ ಅರ್ಧಕ್ಕಿಂತಲೂ ಜಾಸ್ತಿ ಒಬ್ಬರೇ ವ್ಯಕ್ತಿ. ಮಿತ್ರೆ, ಮನಮೋಹನ್ ಸಿಂಗ್ ಇದ್ದಾಗ ದಿನಕ್ಕೆ 11 ಕಿಲೋಮೀಟರ್ ಹೈವೇ ಆಗ್ತಿದ್ರೆ, ನರೇಂದ್ರ ಮೋದಿ ಅವಧಿಯಲ್ಲಿ ದಿನಕ್ಕೆ 29 ಕಿಲೋಮೀಟರ್ ಹೈವೇ. ಕರೋನಾ ಕಾಲದಲ್ಲಿ ದಿನಕ್ಕೆ 37 ಕಿಲೋಮೀಟರ್ ಹೈವೇ ವರ್ಲ್ಡ್ ರೆಕಾರ್ಡ್ ಆಗಿತ್ತು. ಅಷ್ಟು ಹೈವೇ ಭಾರತದಲ್ಲಿ ಹಾಕಲಾಗ್ತಿತ್ತು. ಹಾಗಂತ ಈ ಹೈವೇಗಳು ಇಷ್ಟು ಸ್ಪೀಡ್ ಆಗಿ ಹಾಕ್ತಾರೆ, ಕ್ವಾಲಿಟಿ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಅದ್ ನೋಡಿ, ಮುಂಬೈ ನಾಗ್ಪುರ್ ಎಕ್ಸ್ಪ್ರೆಸ್ ವೇ ಈ ದೇಶದ ಅತ್ಯಂತ ಉದ್ದನೆಯ ಎಕ್ಸ್ಪ್ರೆಸ್ ವೇ, 701 ಕಿಲೋಮೀಟರ್. ಕ್ವಾಲಿಟಿ ನೋಡಿ ಅದರದ್ದು. ಡೆಲ್ಲಿ ಮೀರತ್ ಎಕ್ಸ್ಪ್ರೆಸ್ ವೇ ಈ ದೇಶದ ಅತ್ಯಂತ ಅಗಲದ ಎಕ್ಸ್ಪ್ರೆಸ್ ವೇ, 14 ಗಾಡಿಗಳು ಎಟ್ ಅ ಟೈಮ್ ಹೋಗುತ್ತೆ. ಇದು ಕ್ವಾಲಿಟಿ. ಈ ಕ್ವಾಲಿಟಿ ಡೆಲ್ಲಿದು, ಮುಂಬೈದು, ನಾಗ್ಪುರದು ಅಂತ ತಿಳ್ಕೊಳ್ಬೇಡಿ. ಇದು ಮೈಸೂರಿನ ಎಕ್ಸ್ಪ್ರೆಸ್ ವೇ. ನಿಮ್ಮಲ್ಲೂ ಕೆಲವರು ಹೋಗಿರ್ಬೋದು, ನಾನಂತೂ ಆಗಾಗ ಓಡಾಡ್ತಿರ್ತೀನಿ ಮೈಸೂರಿಗೆ. 3.5 ಗಂಟೆ ಹಿಡಿತಿತ್ತು, ಈಗ 1 ಗಂಟೆ 10 ನಿಮಿಷ, 70 ನಿಮಿಷದಲ್ಲಿ ಮೈಸೂರಿಗೆ ಹೋಗ್ಬೋದಾಗಿರುವಂತ ಹೈ ಕ್ಲಾಸ್ ಎಕ್ಸ್ಪ್ರೆಸ್ ವೇ. ನಾನೊಂದು ನಿತಿನ್ ಗಡ್ಕರಿ ಅವರಿಗೂ ಧನ್ಯವಾದ ಹೇಳ್ತೀನಿ ಈ ಸಂದರ್ಭದಲ್ಲಿ. ಆ ಪುಣ್ಯಾತ್ಮ ಏನ್ ರಿಲೆಂಟ್ಲೆಸ್ ಆಗಿ ಕೆಲಸ ಮಾಡ್ತಿದ್ದಾರೆ.
ನೀವು ಉತ್ತರ ಕರ್ನಾಟಕದವರು ಸ್ವಲ್ಪ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಯಾಕೆ ಅಂದ್ರೆ ನಿತಿನ್ ಗಡ್ಕರಿ ಮೊನ್ನೆ ಬಂದು ಶಂಕುಸ್ಥಾಪನೆ ಮಾಡಿದ್ದಾರೆ. 376 ಕಿಲೋಮೀಟರ್ ಉದ್ದದ 7,000 ಕೋಟಿ ರೂಪಾಯಿಯ ರಸ್ತೆಯನ್ನ ಉತ್ತರ ಕರ್ನಾಟಕಕ್ಕೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಲ್ದೆ ಏನ್ ಹೇಳಿದ್ದಾರೆ ಗೊತ್ತಾ? 2026-27 ವೇಳೆಗೆ ಪ್ರಾಬಬಲಿ ಇನ್ 2 ವರ್ಷದಲ್ಲಿ ನಿತಿನ್ ಗಡ್ಕರಿ ಹೇಳಿರೋ ಮಾತು ನಾನು ಹೇಳ್ತಿದ್ದೀನಿ, ಕರ್ನಾಟಕದ ರಸ್ತೆಗಳು ಅಮೆರಿಕನ್ ಸ್ಟ್ಯಾಂಡರ್ಡ್ ಗೆ ಇರುವಂತೆ ಮಾಡ್ತೀವಿ ಅಂತ ಹೇಳಿ ನಿತಿನ್ ಗಡ್ಕರಿ ಹೇಳಿರೋ ಮಾತು ನನಗೂ ಕೂಡ ಹೆಮ್ಮೆ ತರಿಸುವಂತದ್ದು. ಈ ತರದೊಂದು ಆಲೋಚನೆಯ ತಾಕತ್ತೇ ಇರಲಿಲ್ಲ ಭಾರತದಲ್ಲಿ. ಮಿತ್ರ, ಬರೀ ಇಂಟರ್ನಲ್ ರೋಡ್ಸ್ ಅಲ್ಲ, ನಾನು ಬಾರ್ಡರ್ ರೋಡ್ಸ್ ಬಗ್ಗೆ ಹೇಳ್ತೀನಿ. ಇದು ಬಾರ್ಡರ್ ಅಲ್ಲಿ ಇರುವಂತ ಒಂದು ಬ್ರಿಡ್ಜ್, ಒಂದು ಆರ್ಡಿನರಿ ಬ್ರಿಡ್ಜ್. 1997ರಲ್ಲಿ ಬ್ರಿಡ್ಜ್ ಕಟ್ಟಬೇಕು ಅಂತ ದೇವೇಗೌಡರು ಅಡಿಗಲ್ಲು ಹಾಕಿದ್ರು, ಅವ್ರ ಸರ್ಕಾರ ಬಿತ್ತು. ಅಟಲ್ಜಿ 2002ರಲ್ಲಿ ಇದನ್ನು ವಾಪಸ್ ಶುರು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು. 2004ರಲ್ಲಿ ನಾನು ನೀವು ಸೇರಿ ಅಟಲ್ಜಿನ್ ಬೀಳಿಸಿದ್ವಿ. ಆನಂತರ ಕಾಂಗ್ರೆಸ್ ಗವರ್ಮೆಂಟ್ ಬಂತಲ್ಲ, ಈ ಬ್ರಿಡ್ಜ್ ಒಂದು ಬೋಲ್ಟ್ ನಟ್ ಹಾಕ್ಲಿಲ್ಲ ರೀ. ಈ ಬ್ರಿಡ್ಜ್ ಕಟ್ಟಿದ್ರೆ ಚೀನಾ ವಿರೋಧ ಕಟ್ಕೋಬೇಕಾಗತ್ತೆ ಅಂತ. ನರೇಂದ್ರ ಮೋದಿ ಬಂದ್ರು 2014ರಲ್ಲಿ. ಅವ್ರು ಎಷ್ಟು ಸ್ಪೀಡ್ ಆಗಿ ಕೆಲಸ ಮಾಡಿಸಿದ್ರು ಅಂದ್ರೆ 6,000 ಕೋಟಿ ರೂಪಾಯಿ ಎತ್ತಿಟ್ಟು 80,000 ಸ್ಟೀಲ್ ಪ್ಲೇಟ್ಗಳಲ್ಲಿ ಸುಮಾರು 4 ವರ್ಷಗಳಲ್ಲಿ ಈ ಬ್ರಿಡ್ಜ್ ಅನ್ನು ಟೋಟಲ್ ಕಂಪ್ಲೀಟ್ ಮಾಡಿದ್ರು. ಇದರ ಪರಿಣಾಮ ಏನ್ ಗೊತ್ತಾ? ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ನಡುವಿನ ದೂರ 170 ಕಿಲೋಮೀಟರ್ ಕಡಿಮೆ ಆಗುತ್ತೆ ಒಂದು ಬ್ರಿಡ್ಜ್ ನ ಕಾರಣಕ್ಕೆ. ಪ್ರತಿನಿತ್ಯ 10 ಲಕ್ಷ ರೂಪಾಯಿ ಡೀಸೆಲ್ ಪೆಟ್ರೋಲ್ ಉಳಿತಾಯ ಆಗ್ತಾ ಇದೆ ಈ ಬ್ರಿಡ್ಜ್ ನ ಕಾರಣಕ್ಕೆ. ಈ ಬ್ರಿಡ್ಜ್ ನ ಉಪಯೋಗ ಎಲ್ಲಿ ಗೊತ್ತಾ? ಬರೀ ಡೀಸೆಲ್ ಪೆಟ್ರೋಲ್ ಉಳಿತಾಯಕ್ಕಲ್ಲ. ಅರುಣಾಚಲ ಪ್ರದೇಶಕ್ಕೆ ಚೀನಾದ ಸೈನಿಕರು ಬಂದು ನಾವು ಬಂದ್ಬಿಟ್ಟಿದೀವಿ ಅಂದ್ರೆ ಅಸ್ಸಾಂನಲ್ಲಿರುವ ಭಾರತೀಯ ಸೈನಿಕರು 170 ಕಿಲೋಮೀಟರ್ ಕಡಿಮೆ ಪ್ರಯಾಣ ಮಾಡಿ ಈಗ ನಾನು ಬಂದೆ, ಯುದ್ಧ ಶುರು ಮಾಡು ಅಂತ ಹೇಳ್ಬೋದಾಗಿರುವ ಸಾಮರ್ಥ್ಯವನ್ನ ಈ ಒಂದು ಬ್ರಿಡ್ಜ್ ಕೊಡುತ್ತೆ ರೀ. ಆದರೆ ಬ್ರಿಡ್ಜಿನ ಬಗ್ಗೆ ಯಾರು ಗಮನಿಸಿದಂತೆ ಕಾಣಲ್ಲ. ಈ ಬ್ರಿಡ್ಜ್ ನ ಮಜಾ ಏನ್ ಗೊತ್ತೇ? ಈ ಬ್ರಿಡ್ಜ್ ನ ಕೆಳಗಡೆ ವೈಟ್ ಪಿಲ್ಲರ್ ಕಾಣ್ತಿದ್ಯಲ್ಲ, ಅದ್ರ ಮೇಲೆ ಏನ್ ಸ್ಟೀಲ್ ಪ್ಲೇಟ್ ಇದೆಯೋ ಅಲ್ಲಿ ಟ್ರೈನ್ ಹೋಗುತ್ತೆ. ಇನ್ ಸ್ವಲ್ಪ ಮೇಲ್ ನೋಡಿ ಎಲೆಕ್ಟ್ರಿಕಲ್ ಪೋಲ್ ಇದೆಯಲ್ಲ, ಅದು ಬಸ್ಸು ಕಾರು ಓಡಾಡ್ಲಿಕ್ಕೆ. ಡಬಲ್ ಡೆಕ್ಕರ್ ಬ್ರಿಡ್ಜ್ ರೀ. ನರೇಂದ್ರ ಮೋದಿ ಅವರ ಆಲೋಚನೆಗಳೇ ಹಿಂಗ್ ವೈಶಿಷ್ಟ್ಯಪೂರ್ಣವಾದ್ದು ಅಂತ. ನರೇಂದ್ರ ಮೋದಿ ಅವರು ರೋಡಿಗೋಸ್ಕರ ಮಾಡಿರೋ ಕೆಲಸ ಇದೆಯಲ್ಲ, ಅಮೇಝಿಂಗ್. ಭಾರತ ಜೀವನದಲ್ಲಿ ನೋಡಿರ್ಲಿಲ್ಲ ಆ ತರದ ರೋಡ್ಸ್ ಗಳನ್ನ ನರೇಂದ್ರ ಮೋದಿ ಮಾಡಿದ್ರು. ಬಟ್ ನಾನು ರೋಡ್ಗಳ ಕಥೆಯನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಟ್ರೈನಿಗೆ ಹೊರಳೋಣ. ನಾನು ಎಷ್ಟು ಡಿಫ್ರೆಂಟ್ ಆದ ವಿಚಾರಗಳನ್ನ ನಿಮ್ ಮುಂದೆ ಇಡ್ತಿದ್ದೀನಿ ನೋಡಿ. ಇದೊಂದು ರೈಲ್ವೆ ಸ್ಟೇಷನ್. ಆ ರೈಲ್ವೆ ಸ್ಟೇಷನ್ ಈಗ ಹಿಂಗಾಗಿದೆ. ಇದು ಮಧ್ಯಪ್ರದೇಶದ್ದೋ, ಮಹಾರಾಷ್ಟ್ರದ್ದೋ, ಒರಿಸ್ಸಾದೋ, ಬಿಹಾರದ್ದೋ, ಅಸ್ಸಾಂನದ್ದೋ, ಜಮ್ಮು ಕಾಶ್ಮೀರದ್ದೋ ಅಲ್ಲ. ಬೆಳಗಾವಿ ರೈಲ್ವೆ ಸ್ಟೇಷನ್ ರೀ. ಎಲ್ಲೋ ದೂರದಲ್ರಿ. ಬೆಳಗಾವಿ ರೈಲ್ವೆ ಸ್ಟೇಷನ್ ಹಂಗ್ ಗೂಡಂಗಡಿ ಇದ್ದಂಗಿತ್ತು. ನರೇಂದ್ರ ಮೋದಿ ಅವ್ರು ಬಂದ ನಂತರ ಅದನ್ನ ಕಾರ್ಪೊರೇಟ್ ಆಫೀಸು ನೋಡ್ರಿ, ಯಾವ್ದೋ ಸಾಫ್ಟ್ವೇರ್ ಕಂಪನಿ ಇದ್ದಂಗಿದೆ. ಯಾತಕ್ಕೋಸ್ಕರ ಹಂಗ್ ಮಾಡ್ಬೇಕು? ಯಾತಕ್ಕೆ ಅಂತಂದ್ರೆ ಶ್ರೀಮಂತರು ಫ್ಲೈಟ್ ಅಲ್ಲಿ ಓಡಾಡ್ಬಿಡ್ತಾರೆ, ಬಡವರು ಮಧ್ಯಮದ ವರ್ಗದವರು ಟ್ರೈನ್ ಅಲ್ಲಿ ಓಡಾಡ್ತಾರೆ. ಅವ್ರಿಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಪ್ರಯತ್ನ ನರೇಂದ್ರ ಮೋದಿ ಅವರದ್ದು. ರೈಲ್ವೆ ಸ್ಟೇಷನ್ಗಳು ಹೆಂಗಾಗಿವೆ ಗೊತ್ತಾ? ನಾನೇನ್ ಹೇಳ್ಬೇಕಾಗಿಲ್ಲ. ಏನ್ ನೀಟ್ ಆಗಿದೆ, ಕ್ಲೀನ್ ಆಗಿದೆ, ಟೈಲ್ಸ್ ಹಾಕಿ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ ವಿರೋಧಿಗಳು ಅಹುದಹುದ್ ಎನ್ನಬೇಕು ಅನ್ನೋ ತರ. ಹೆಂಗ್ ಗೊತ್ತೇನು? ವಿರೋಧಿಗಳು ಅಂದ್ರೆ ಯಾರು ಅಂತ ನಾನು ಹೇಳ್ತೀನಿ ಮಿತ್ರರೇ. ಸ್ವತಃ ಅಮೀರ್ ಖಾನ್ ನ ಹೆಂಡತಿ ಕಿರಣ್ ಖಾನ್ 2019ರಲ್ಲಿ ಸಫೋಕೇಟಿಂಗ್ ಆಗಿದೆ ಇಂಡಿಯಾ, ಬಿಟ್ಟು ಹೋಗ್ಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿದ್ಲು. ಅದೇ ಕಿರಣ್ ಖಾನ್ ಮೊನ್ನೆ ಒಂದು ಇಂಟರ್ವ್ಯೂ ಕೊಟ್ಟು ಏನ್ ಹೇಳಿದಾಳೆ ಗೊತ್ತಾ? ಭಾರತದ ಎಲ್ಲಾ ರೈಲ್ವೆ ಸ್ಟೇಷನ್ಗಳು, ಪ್ಲಾಟ್ಫಾರ್ಮ್ಗಳು ಏನ್ ಚೆನ್ನಾಗಿವೆ, ಟೈಲ್ಸ್ ಹಾಕಿ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ. ಈಗ ಫಿಲಂ ಶೂಟ್ ಮಾಡ್ಲಿಕ್ಕೆ ಹಳೆ ರೈಲ್ವೆ ಸ್ಟೇಷನ್ನೇ ಸಿಗ್ತಾ ಇಲ್ಲ ನಮ್ಗೆ ಅಂತ. ಹೊಸ ಭಾರತ ಹಿಂಗಿದೆ ರೀ. ದೇಶದ 400 ರೈಲ್ವೆ ಸ್ಟೇಷನ್ಗಳನ್ನ ಹಿಂಗ್ ಬದಲಾಯಿಸಿದ್ದಾರೆ. ನರೇಂದ್ರ ಮೋದಿ ಎಲೆಕ್ಷನ್ ಅನೌನ್ಸ್ ಆಗೋ ಕೆಲವು ದಿನಗಳ ಮುನ್ನ 535 ರೈಲ್ವೆ ಸ್ಟೇಷನ್ಗಳಿಗೆ 25,000 ಕೋಟಿ ರೂಪಾಯಿನ ಎತ್ತಿಟ್ಟು ಭೂಮಿ ಪೂಜನೆ ಮಾಡಿಸಿ ಅದರಲ್ಲಿ ಕರ್ನಾಟಕದ 13 ರೈಲ್ವೆ ಸ್ಟೇಷನ್ ಇರುವಂತೆ ನೋಡಿಕೊಂಡಿದ್ದಾರಲ್ಲ, ಅದು ಕರ್ನಾಟಕಕ್ಕೆ ನರೇಂದ್ರ ಮೋದಿ ಕೊಟ್ಟಂತ ಉಡುಗೊರೆ. ಹಾಗಂತ ಬರೀ ರೈಲ್ವೆ ಸ್ಟೇಷನ್ ಮಾತ್ರ ಅಲ್ಲ, ಅದ್ರಲ್ಲಿ ಹೋಗುವಂತ ಟ್ರೈನು ಸ್ಪೀಡ್ ಇರ್ಬೇಕಲ್ಲ. ಇವತ್ ನಾನು ನೀವು ಓಡಾಡೋ ಟ್ರೈನ್ ನ ಸ್ಪೀಡ್ ಎಷ್ಟಿದೆ ಗೊತ್ತಾ? ಗಂಟೆಗೆ 60ರಿಂದ 80 ಕಿಲೋಮೀಟರ್ ಸ್ಪೀಡ್ ಇದೆ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ವೇಗದ ಟ್ರೈನ್ ಬೇಕು ಅಂತ ಅಮೆರಿಕ, ಸ್ಪೇನ್, ಇಂಗ್ಲೆಂಡ್, ಕೆನಡಾ, ಚೀನಾ ಎಲ್ಲರನ್ನೂ ಕೇಳ್ಕೊಂಡ್ರು. ಎಲ್ಲರೂ ಫೇಲ್ ಆದ್ರು. ಅದಕ್ಕೆ ನರೇಂದ್ರ ಮೋದಿ ಭಾರತದ ಇಂಜಿನಿಯರ್ಗಳಿಗೆ ಟಾಸ್ಕ್ ಕೊಟ್ಟು ನೀವು ಮಾಡ್ತೀರಾ ಅಂತ ಕೇಳಿದ್ರೆ, ಸುಧಾಂಶು ಮಣಿ ನೇತೃತ್ವದಲ್ಲಿ ಈ ದೇಶದ ಇಂಜಿನಿಯರ್ಗಳು ಟ್ರೈನ್ 18 ತಗೊಂಡ್ ಬಂದ್ರು. ಎಷ್ಟು ಸ್ಪೀಡ್ ಗೊತ್ತಾ? 160ರಿಂದ 180 ಕಿಲೋಮೀಟರ್ ಸ್ಪೀಡ್ ಉಳ್ಳಂತ ಟ್ರೈನ್ ಅನ್ನ ಭಾರತದ ಇಂಜಿನಿಯರ್ಗಳು ಡಿಸೈನ್ ಮಾಡಿದ್ರು. ಟ್ರೈನ್ 18 ಅಂತ ಹೆಸರು ಕೊಟ್ರು. ನರೇಂದ್ರ ಮೋದಿ ಆ ಟ್ರೈನ್ಗೆ ಹೆಸರು ಚೇಂಜ್ ಮಾಡಿದ್ರು, ವಂದೇ ಭಾರತ್ ಅಂತ ಹೆಸರು ಕೊಟ್ರು. ನನಗೆ ವಂದೇ ಭಾರತ್ ಖುಷಿ ಯಾಕೆ ಗೊತ್ತಾ? ಯಾರ್ಯಾರು ವಂದೇ ಮಾತರಂ ಹೇಳಲ್ಲ ಅಂತಾರೋ
ಅವರು ಸ್ಪೀಡ್ ಆಗಿ ಹೋಗಬೇಕು ಅಂದ್ರೆ ವಂದೇ ಭಾರತ್ ಅಂತ ಹೇಳಲೇಬೇಕಾಗಿರುವಂತ ವಾತಾವರಣ ನಿರ್ಮಾಣ ಮಾಡಿದ್ರಲ್ಲ, ಅದು ನರೇಂದ್ರ ಮೋದಿ. ಕೆಲವರು ಹೇಳ್ತಾರೆ ಅದಕ್ಕೋಸ್ಕರ ಆ ಕೋಪಕ್ಕೇನೆ ಅವ್ರು ವಂದೇ ಭಾರತ್ ಮೇಲೆ ಕಲ್ಲೆಸಿತಾರೆ ಅಂತ. ನಾನು ಹೇಳಿದೀನಿ, ಇನ್ನು 2 ತಿಂಗಳು ಕಳೀಲಿ, ಜೂನ್ 4 ಆದ್ಮೇಲೆ ಮತ್ ಮೋದಿ ಬರ್ತಾರೆ, ಕಲ್ಲೆಸ್ದವ್ರ ಮನೆಗೆ ಬುಲ್ಡೋಸರ್ ಬರುತ್ತೆ, ಹುಷಾರಾಗಿರಿ ಅಂತ. ಬಹಳ ದೂರ ಇಲ್ಲ, ಈ ತರದ ಕತೆ ಇದೆ ಅಂತ. ಈ ಟ್ರೈನ್ ನ ವೈಶಿಷ್ಟ್ಯ ಏನ್ ಗೊತ್ತಾ? ಇದನ್ನ ಮೊದಲು ಏನು ತಯಾರು ಮಾಡಿದ್ರು 98 ಕೋಟಿ ಖರ್ಚಾಗಿತ್ತು. ಇದರ ಮೊದಲ ವರ್ಷದ ಆದಾಯವೇ 92 ಕೋಟಿ ದಾಟ್ತು ಅಂತ ನಂಗೆ ಕೇಳುವಾಗ ಬಹಳ ಹೆಮ್ಮೆ ಅನ್ನಿಸ್ತಿತ್ತು. ಇವತ್ತು ಜಗತ್ತಿನ ಕೆಲವು ರಾಷ್ಟ್ರಗಳಿಗೆ ನಾವು ವಂದೇ ಭಾರತ್ ಟ್ರೈನ್ ನ ಎಕ್ಸ್ಪೋರ್ಟ್ ಮಾಡ್ತಿದೀವಿ. ಬಟ್ ಸ್ಟಿಲ್ ನನ್ನ ಫೇವರಿಟ್ ಪ್ರಾಜೆಕ್ಟ್ ಇದಲ್ಲ, ನನ್ನ ಫೇವರಿಟ್ ಪ್ರಾಜೆಕ್ಟ್ ಇದು, ಬುಲೆಟ್ ಟ್ರೈನ್ ಪ್ರಾಜೆಕ್ಟ್. ಕಾಂಗ್ರೆಸ್ಸಿಗರು ದಿನ ಬೆಳಗಾದ್ರೆ ಕೇಳ್ತಿದ್ರು ಬುಲೆಟ್ ಟ್ರೈನ್ ಬಂತ, ಬುಲೆಟ್ ಟ್ರೈನ್ ಬಂತ, ಬುಲೆಟ್ ಟ್ರೈನ್ ಬಂತ ಅಂತ. ಮಿತ್ರ, ಅಹಮದಾಬಾದ್ ನಿಂದ ಮುಂಬೈನವರೆಗೂ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ನಡೀತಾ ಇದೆ. ಅದ್ರ ಬಗ್ಗೆ ವಿಸ್ತಾರವಾಗಿರುವಂತ ಮಾಹಿತಿ ಬಂದಿದೆ. ದುರಂತ ಏನು ಅಂತಂದ್ರೆ, ಕಾಂಗ್ರೆಸ್ನಿಗರಿಗೆ ಇಂಗ್ಲಿಷ್ ಓದಕ್ ಬರಲ್ಲ, ಕನ್ನಡನೂ ಅರ್ಥ ಮಾಡ್ಕೊಳ್ಳಿಕ್ ಬರದೇ ಇರೋದ್ರಿಂದ ಅವ್ರಿಗೆ ಈ ರಿಪೋರ್ಟ್ ಕಾಣದೇ ಇಲ್ಲ. ಈ ಫೋಟೋ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿರೋದಲ್ಲ, ಈ ಫೋಟೋ ನಾನೇ ಹೋಗಿರೋದು, ನಾನು ಅದಕ್ಕೆ ಹಾಕೊಂಡಿರೋದು. ಈ ಫೋಟೋ ನಾನೇ ತೆಕ್ಕೊಂಡು ಬಂದಿರೋದು. ಈ ಟೋಟಲ್ ಪ್ರಾಜೆಕ್ಟ್ ನ ಸ್ಪೀಡ್ ಏನು ಅಂತ ನೋಡ್ಲಿಕ್ಕೆ ಹೋಗಿದ್ದೆ ನಾನು. ಇದರ ಸ್ಪೀಡ್ ಹೆಂಗಿದೆ ಅಂತಂದ್ರೆ, ಟನಲ್ ಮೇಲ್ ಟನಲ್ ಸ್ಪೀಡ್ ಆಗಿ ನಿರ್ಮಾಣಗೊಳ್ತಿದೆ. ಈ ದೇಶದ ಪ್ರಧಾನಮಂತ್ರಿ ಜಪಾನಿಗೆ ಹೋಗಿದ್ದಾಗ 11,000 ಕೋಟಿ ರೂಪಾಯಿಯಲ್ಲಿ 24 ಬುಲೆಟ್ ಟ್ರೈನ್ಗಳ ಪ್ರಾಜೆಕ್ಟ್ ಅನ್ನ ತೆಗೆದುಕೊಂಡು ಬಂದ್ರು. ಅದನ್ನ ಬುಲೆಟ್ ಟ್ರೈನ್ ನಮ್ಗೆ ತಲುಪಿಸಬೇಕು ಅಂತಂದ್ರು. ಪರಿಣಾಮ 2026-27 ವೇಳೆಗೆ ಈ ದೇಶದ ಮೊದಲ ಬುಲೆಟ್ ಟ್ರೈನ್ ಓಡಾಡುವಂತಾಗುತ್ತಲ್ಲ, ನರೇಂದ್ರ ಮೋದಿ ನಮ್ಗೆ ಕೊಟ್ಟಿರುವಂತ ಕೊಡುಗೆ ಅದು. ಈ ದೇಶದ ರೈಲ್ವೆ ಸಚಿವರು ಇತ್ತೀಚೆಗೆ ಮಾತನಾಡ್ತಾ ಹೇಳಿದ್ದಾರೆ, ಮೊದಲನೇ ಬುಲೆಟ್ ಟ್ರೈನ್ಗೆ ವಿದೇಶದ ಟೆಕ್ನಾಲಜಿ ತಗೊಂಡಿದ್ದೀವಿ, ಇನ್ನು ಮುಂದಿನ ಬುಲೆಟ್ ಟ್ರೈನ್ಗಳಿಗೆ ವಿದೇಶಿ ಟೆಕ್ನಾಲಜಿ ಬೇಕಾಗಲ್ಲ, ಹೀಗಾಗಿ ಅತ್ಯಂತ ವೇಗವಾಗಿ ಇಂಡಿಯನ್ ಟೆಕ್ನಾಲಜಿಯಲ್ಲಿ ನೆಕ್ಸ್ಟ್ ಬುಲೆಟ್ ಟ್ರೈನ್ ಮಾಡಬಹುದು ಅಂತ. ಹೀಗಾಗಿ ಭಾರತದಲ್ಲಿ ಬುಲೆಟ್ ಟ್ರೈನ್ಗಳು ಎಲ್ಲ ಕಡೆ ಓಡಾಡೋ ಕಾಲ ಬಹಳ ದೂರ ಇಲ್ಲ. ನರೇಂದ್ರ ಮೋದಿ ಆ ಕನಸನ್ನ ಸಾಕಾರಗೊಳಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ನಮ್ಮ 100 ವರ್ಷ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡಿದ್ರೆ ನಾವ್ ಹೆಂಗಿದೀವಿ ಗೊತ್ತಾ? ಬುಲೆಟ್ ಟ್ರೈನ್ ಚೆನ್ನಾಗಿದೆ ಸರ್, ಫ್ರೀ ಟಿಕೆಟ್ ಸಿಗತ್ತಾ? ಏನ್ ಹೇಳೋಣ ರೀ, ನಮ್ಮ ಪರಿಸ್ಥಿತಿ ಹೆಂಗಾಗೋಗಿದೆ ಅಂತಂದ್ರೆ, ನಾವು ಆ ಬುಲೆಟ್ ಟ್ರೈನ್ ಬಂದ್ರು ಕೂಡ, ಒಳ್ಳೆ ಬಸ್ ಬಂದ್ರು ಅದ್ರಲ್ಲಿ ಫ್ರೀ ಟಿಕೆಟ್ ಸಿಗತ್ತಾ? ಒಳ್ಳೆ ಟ್ರೈನ್ ಬಂದ್ರು ಫ್ರೀ ಟಿಕೆಟ್ಸ್, ಏನ್ ಅವಸ್ಥೆ ರೀ ಮಿತ್ರ. ದೇಶವನ್ನ 100 ವರ್ಷ ಮುಂದೆ ತೆಗೆದುಕೊಳ್ಬೇಕು ಅಂತ ನರೇಂದ್ರ ಮೋದಿ ಪ್ರಯತ್ನ ಪಡ್ತಿದ್ರೆ, ಕರ್ನಾಟಕನ 25 ವರ್ಷದ ಹಿಂದೆ ಪ್ರಪಾತಕ್ಕೆ ಸಿದ್ದರಾಮಯ್ಯನವರು ನೂಕ್ಬಿಟ್ಟಿದ್ದಾರೆ. ನಾನು ಸುಳ್ಳು ಹೇಳ್ತಿಲ್ಲ, ತಮಾಷೆನೂ ಮಾಡ್ತಿಲ್ಲ ಮಿತ್ರ. ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ನನ್ನ ಮನೆ ಹಳ್ಳಿ, ಕಾಲೇಜಿಂದ ಮನೆಗೆ ಹೋಗ್ಬೇಕಾದ್ರೆ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ನಲ್ಲ, ಇಡೀ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಒಬ್ಬನೇ. ನಂಗೆ ಬಹಳ ಖುಷಿ ಅವಾಗ, ಬಸ್ ಬಂದ್ರೆ ಸೀಟ್ ನನಗೆ ಸಿಗುತ್ತೆ ಅಂತ. ಆದ್ರೆ ಬಸ್ ಯಾವಾಗ ಬರುತ್ತೆ ಅಂತ ಗೊತ್ತಿರ್ತಿರ್ಲಿಲ್ಲ. 15 ನಿಮಿಷಕ್ಕೊಂದು ಬರುತ್ತೋ, ಅರ್ಧ ಗಂಟೆಗೆ ಬರುತ್ತೋ, 2 ಗಂಟೆಗೆ ಬರುತ್ತೋ, 4 ಗಂಟೆಗೆ ಬರುತ್ತೋ ಗೊತ್ತಿಲ್ಲ. ಆದ್ರೆ ಆ ಬಸ್ ಬರೋ ವೇಳೆಗೆ ಅಕ್ಕಪಕ್ಕ ನೋಡಿದ್ರೆ 150 ಜನ ಇರ್ತಿದ್ರು. ಸೀಟ್ ಸಿಗುತ್ತೋ ಇಲ್ಲೋ ಅನ್ನೋ ಧಾವಂತಕ್ಕೆ ಸೀಟ್ ಮೇಲೆ ಟವೆಲ್ ಹಾಕೋದು, ಸೀಟ್ ಮೇಲೆ ಚಪ್ಪಲಿ ಹಾಕೋದು, ಸೀಟ್ ಅನ್ನು ಹಿಡ್ಕೊಳ್ಳಿಕ್ ಪ್ರಯತ್ನ ಪಡೋದು. ಕೊನೆಗೆ ಎಲ್ಲಿವರೆಗೂ ಅಂದ್ರೆ ಡೋರಿಂದ ಹತ್ತೋದ್ ಬಿಟ್ಟು ಕಿಟಕಿಯಿಂದ ಹತ್ತೋದೆಲ್ಲ ಮಾಡಿದೀವಿ ನಾವು 25 ವರ್ಷಗಳ ಹಿಂದೆ ರೀ. ಆಮೇಲೆ ಬಸ್ ನಲ್ಲಿ ತುಂಬಾ ಬದಲಾವಣೆ ಬಂತು. ಅರ್ಧ ಗಂಟೆಗೊಂದು ಬಸ್ ಬರ್ಲಿಕ್ಕೆ ಶುರುವಾಯ್ತು, 15 ನಿಮಿಷಕ್ಕೊಂದು ಶುರುವಾಯ್ತು, 5 ನಿಮಿಷಕ್ಕೊಂದು ಶುರುವಾಯ್ತು. ಸೀಟಿಗೋಸ್ಕರ ಕಾದಾಟ ನಿಂತೋಯ್ತು. ಎಲ್ಲ ಹೋಯ್ತು ಅನ್ಕೊಳ್ಳೋ ವೇಳೆಗೆ ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ ಬಂತು. ಈಗ ಹೆಂಗಾಗಿದೆ ಅಂದ್ರೆ 10 ಗಂಟೆಗೊಂದು ಬಸ್ ರೀ, ಎಲ್ಲ ಬಸ್ಸು ಟೈಟ್ ಪ್ಯಾಕು. ಪರಿಣಾಮ ಎಲ್ಲಿವರೆಗೂ ಅಂತಂದ್ರೆ, ಜನ ಮತ್ತೆ ಸೀಟ್ ಮೇಲೆ ಚಪ್ಪಲಿ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ, ಇದು ನನ್ನ ಸೀಟು ಅಂತ ಹೇಳಲಿಕ್ಕೆ. ಜನ ಡೋರಿಂದ ಹತ್ತೋದನ್ನ ಬಿಟ್ಟು ಮತ್ತೆ ಕಿಟಕಿಯಿಂದ ಹತ್ತೋ ವಿಡಿಯೋ ದಿನ ಬೆಳಗಾದ್ರೆ ನೋಡುವಾಗ ನನ್ಗನ್ಸುತ್ತೆ 25 ವರ್ಷ ಹಿಂದಕ್ಕೆ ಹೋಗ್ಬಿಡ್ತಲ್ಲಪ್ಪ ಕರ್ನಾಟಕ. ಮಿತ್ರ, ಸತ್ಯವಾಗ್ಲೂ ಹೇಳಬೇಕು ಅಂದ್ರೆ, ಇವತ್ತಿನವರೆಗೂ ಅನೇಕ ಕಡೆಗಳಲ್ಲಿ ಬಿಜೆಪಿಯವರು ಪ್ರಚಾರ ಶುರು ಮಾಡಲಿಲ್ಲ. ಆದ್ರೆ ನಮೋ ಬ್ರಿಗೇಡ್ 4 ಬಾರಿ ರಾಜ್ಯ ಪ್ರವಾಸ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡ್ತಿರೋದು ಯಾಕೆ ಗೊತ್ತಾ? ಇಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟ್ ಬಂದ ತಕ್ಷಣ ನಾನು ಯಾವತ್ತು ಪಾರ್ಟಿ ಬಗ್ಗೆ, ರಾಜ್ಯದ ವಿಚಾರಕ್ಕೆ ಪಾರ್ಟಿ ಬಗ್ಗೆ ಮಾತಾಡಲಿಲ್ಲ. ಯಾರನ್ನಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ಆದ್ರೆ ಸಿದ್ದರಾಮಯ್ಯನವ್ರನ್ನ ಗೌರ್ಮೆಂಟ್ ಆಯ್ಕೆ ಮಾಡ್ಕೊಂಡಿದ್ ಯಾಕೆ? ಫ್ರೀ ಸಿಗುತ್ತೆ ಅಂತ ತಾನೆ. ಬಸ್ ನಲ್ಲಿ ಫ್ರೀ ಟಿಕೆಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಅಂತ ಒಪ್ಕೊಳ್ಬಹುದಾದವರು ಟ್ರೈನ್ ಅಲ್ಲಿ ಫ್ರೀ ಕೊಟ್ಬಿಟ್ರೆ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಅಂತ ಒಪ್ಕೊಂಡ್ ಬಿಡ್ತಾರಲ್ಲಪ್ಪ ಅನ್ನುವಂತ ಟೆನ್ಷನ್ಗೆ ಬಂದು ನಿಂತಿರೋದ್ರಿ ನಾನು. ನನಗಿನ್ನೇನೂ ಇಲ್ಲ. ನಾವು ಆ ಒಂದು ಫ್ರೀ ಆಸೆಗೋಸ್ಕರ ರಾಹುಲ್ ಗಾಂಧಿನ ಒಪ್ಕೊಂಡ್ರೆ ಈ ದೇಶವನ್ನು ಪ್ರಪಾತಕ್ಕೆ ತಳ್ಳಿಬಿಡ್ತೀವಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಎದುರಿಗೆ ಬಂದು ನಿಂತಿದ್ದು. ದಯಮಾಡಿ ಅಂತ ತಪ್ಪನ್ನ ದೇಶದ ವಿಚಾರದಲ್ಲಿ ಮಾಡಬೇಡಿ ಅಂತ ಕೇಳಲಿಕ್ಕೆ ನಿಂತಿದ್ದೀನಿ. ಆದ್ರೆ ನರೇಂದ್ರ ಮೋದಿ ಅವರ ಟ್ರೈನಿನ ವಿಚಾರವನ್ನು ನಾನು ಇಲ್ಲೇ ಮುಗಿಸೋದಾದ್ರೆ ನಾನು ಮುಂದಿನ ಹಂತಕ್ಕೆ ಹೋಗ್ತೀನಿ. ಈ ಮನುಷ್ಯ ಎಷ್ಟು ಕೆಲಸ ಮಾಡ್ಬಿಟ್ಟಿದ್ದಾನೆ ಅಂತಂದ್ರೆ ಪುರುಸೊತ್ತೇ ಇಲ್ಲ ರೀ ನಂಗೆ.
1.5 ಗಂಟೆ ಮಾತಾಡಿದ್ರೆ 1.5 ಗಂಟೆಯಲ್ಲಿ 30 ಸೆಕೆಂಡ್ ಉಸಿರಾಡಲ್ಲ ನಾನು, ಗ್ಯಾಪ್ ಕೊಡ್ಲಿಕ್ಕಾಗ ಅಷ್ಟು ಕೆಲಸ ರೀ. ಒಂದ್ಸಲ ಒಂದು ತರುಣರ ಸಭೆಗೆ ನಾನು ಹೋಗಿದ್ದೆ. ತರುಣರನ್ನ ಕೇಳಿದೆ, ಮೋದಿಜಿ ಎಷ್ಟು ಜನಕ್ಕೆ ಪ್ರಧಾನಿ ಆಗ್ಬೇಕು ಅಂತ ಆಸೆ ಇದೆ? ಎಲ್ರೂ ಕೈ ಎತ್ತಿದ್ರು, ಒಬ್ಬ ಮಾತ್ರ ಬೇಡ ಅಂದ. ನನ್ ಕ್ಯೂರಿಯಾಸಿಟಿ, ಯಾಕೆ ಬೇಡ ಅಂತಿದ್ದಾನೆ ಇವನು ಅಂತ ಕೇಳಿದ್ರೆ, ಏನ್ ಮಾಡ್ತೀಯ ಅಂತ ಕೇಳಿದೆ ಅವನಿಗೆ. IAS ಪ್ರಿಪೇರ್ ಆಗ್ತಿದ್ದೀನಿ ಅಂದ. ನಾನು ಕೇಳಿದೆ, IAS ಪ್ರಿಪೇರ್ ಆಗುವಂತ ಹುಡುಗ ಮೋದಿ ಎಷ್ಟ್ ಕೆಲಸ ಮಾಡಿದಾರೆ ಗೊತ್ತಿರ್ಬೇಕಲ್ಲಪ್ಪ ನಿಂಗೆ. ಅವನೇನಂದ, ಅದೇ ಪ್ರಾಬ್ಲಮ್ ಸರ್ ನಮ್ಗೆ. ನಮ್ ಸೀನಿಯರ್ಗಳಿಗೆ ಎಷ್ಟು ಚೆನ್ನಾಗಿತ್ತು, ಮನಮೋಹನ್ ಸಿಂಗ್ ಇದ್ರು, ವರ್ಷಕ್ಕೊಂದು 50 ಪುಟದ ಪುಸ್ತಕ ಬರ್ತಿತ್ತು, ನೋಡ್ ನೆನ್ಪಿಟ್ಕೊಂಡಿದ್ರೆ ಸಾಕಾಗಿತ್ತು. ಈ ಮನುಷ್ಯ ತಿಂಗಳಿಗೆ 50 ಪೇಜಿನ ಪುಸ್ತಕ ಕೊಡ್ತಾನೆ ಸರ್, ಎಲ್ಲಿಂದ ನೆನ್ಪಿಟ್ಕೊಂಡು ಎಕ್ಸಾಮ್ ಬರೆಯೋದು ಅಂತ ಟೆನ್ಷನ್ ಆಗಿದೆ ಅಂತ. ಆ ಕಾರಣಕ್ಕೆ ಮೋದಿ ಬೇಡ ಅಂತ. ಆ ಮನುಷ್ಯ ಅಷ್ಟು ಡೆವಲಪ್ಮೆಂಟಲ್ ವರ್ಕ್ ರೀ, 1 ನಿಮಿಷ ಪುರ್ಸೊತ್ತಿಲ್ಲ. 18 ಗಂಟೆಗಳ ಕಾಲ ಏನ್ ಮಾಡ್ತಾರೆ ಅಂದ್ರೆ ಇದೇ ಮಾಡ್ತಾರೆ. ನಾನೊಂದು ಫೇವ್ರೆಟ್ ಪ್ರಾಜೆಕ್ಟ್ ನಿಮ್ ಮುಂದೆ ಹಂಚ್ಕೊಳ್ತೀನಿ. ಇದನ್ನ ಜಾಮ್ ಅಂತ ಕರೀತಾರೆ. ಜಾಮ್ ಅಂದ್ರೆ ನಮ್ಗೆ ಗೊತ್ತಿರೋದು ಬ್ರೆಡ್ಡಿಗೆ ಹಾಕೋದ್ ಮಾತ್ರ. ನರೇಂದ್ರ ಮೋದಿ ಜಾಮ್ ಬೇರೆ. ಜೆ ಅಂದ್ರೆ ಜನ್ಧನ್, ಎ ಅಂದ್ರೆ ಆಧಾರ್, ಎಂ ಅಂದ್ರೆ ಮೊಬೈಲ್. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಕೆಲವು ತಿಂಗಳುಗಳ ನಂತರ ಅವ್ರು ಹೇಳಿದ್ರು, ನಾನು ಎಕಾನಮಿನ ಹೆಂಗ್ ಮಾಡ್ತೀನಿ ಅಂತಂದ್ರೆ ನಮ್ ದೇಶದ ಜನರ ಮೊಬೈಲಿಗೆ ಬ್ಯಾಂಕ್ ತಂದು ಕೊಡ್ತೀನಿ ಅಂತ. ಪಿ ಚಿದಂಬರಂ, ಕಾಂಗ್ರೆಸ್ಸಿನ ಕಾಲದ ಹಣಕಾಸು ಮಂತ್ರಿ, ಏನಂದ್ರು ಗೊತ್ತಾ? ತಲೆ ಕೆಟ್ಟಿದೆ ಮೋದಿಗೆ, ನಮ್ಮ ಹಳ್ಳಿ ಜನರಿಗೆ ಇಂಟರ್ನೆಟ್ ಇಲ್ಲ, ಅವ್ರು ದಡ್ರು, ನಮ್ಮ ಹಳ್ಳಿ ಜನರಿಗೆ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಅವ್ರ ಕೈಯಲ್ಲಿ ಬ್ಯಾಂಕ್ ಕೊಡ್ತೀನಿ ಅಂತ ದಡ್ಡ ಇವನು ಅಂತ. ನರೇಂದ್ರ ಮೋದಿ ಏನು ಮಾತಾಡ್ಲಿಲ್ಲ. ನರೇಂದ್ರ ಮೋದಿ ಆಗ ಎಲ್ಲವನ್ನು ತೆಗೆದು ನೋಡುವಾಗ ಅವ್ರಿಗೆ ಗೊತ್ತಾಯ್ತು, ಈ ದೇಶದ 50% ಜನ ಬ್ಯಾಂಕಿಗೆ ಬಂದಿರ್ಲಿಲ್ಲ ಅಂತ. ಸ್ಟೋರಿ ಎಷ್ಟು ಚೆನ್ನಾಗಿದೆ ನೋಡಿ. 50% ಜನ ಯಾರು ಬ್ಯಾಂಕಿಗೆ ಬಂದಿರ್ಲಿಲ್ವೋ ಅದರಲ್ಲಿ 70 ಭಾಗ ಹೆಣ್ಮಕ್ಳೈತು. ಹೆಣ್ಮಕ್ಳು ಯಾಕೆ ಬ್ಯಾಂಕಿಗೆ ಬರಲ್ಲ? ಹಳ್ಳಿ ಜನ ಯಾಕೆ ಬ್ಯಾಂಕಿಗೆ ಬರಲ್ಲ? 2 ಕಾರಣ. ಒಂದು, ಬ್ಯಾಂಕಿಗೆ ಹೋಗ್ಲಿಕ್ಕೆ ಭಯ. ಮ್ಯಾನೇಜರ್ ಮುಖ ಊದಿಸ್ಕೊಂಡಿರ್ತಾರೆ, ಕ್ಯಾಶಿಯರ್ ಮುಖ ಊದಿಸ್ಕೊಂಡಿರ್ತಾರೆ, ಇನ್ಯಾರೋ ಹೊಸಬರು ಬಂದ್ರಲ್ಲ ಏನೋ ಕೇಳಿದ್ರೆ ಬೈಯಕ್ ಶುರು ಮಾಡ್ಬಿಡ್ತಾರೆ, ಹೆದರಿಕೆ. ಎರಡನೇದೇನು ಅಂತಂದ್ರೆ, 100 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಡ್ಬೇಕಲ್ಲ, ನಮ್ಮ ಹಳ್ಳಿ ಜನಕ್ಕೆ ಅದು ಹೊರೆ, ಅದಕ್ಕೆ ಬೇಡ ಅಂತ. ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಮೊದಲನೇ ಕಂಡೀಷನ್ ಹೇಳಿದ್ರು, ಜನ್ಧನ್ ಅಕೌಂಟು, ಇದಕ್ಕೆ ಬ್ಯಾಲೆನ್ಸೇ ಬೇಕಾಗಿಲ್ಲ, 0 ಬ್ಯಾಲೆನ್ಸ್ ಅಕೌಂಟು, ನೀವೆಲ್ಲ ಬ್ಯಾಂಕಿಗೆ ಬನ್ನಿ ಅಂತ. ಜನಕ್ಕೆ ಖುಷಿ ಆಯ್ತು, ಚಪ್ಪಾಳೆ ತಟ್ಟಿದ್ರು, ಬ್ಯಾಂಕಿಗೆ ಬರಲಿಲ್ಲ, ಭಯ ಹಂಗೆ ಇತ್ತು. ನರೇಂದ್ರ ಮೋದಿ ಬ್ಯಾಂಕ್ ಅವ್ರನ್ನ ಕೇಳಿದ್ರು, 50 ಕೋಟಿ ಜನರನ್ನ ಬ್ಯಾಂಕಿಗೆ ತರಬೇಕು, ಎಷ್ಟು ವರ್ಷ ಬೇಕು? ನಮ್ ಬ್ಯಾಂಕ್ ಅವ್ರು ಲೆಕ್ಕ ಹಾಕಿ ಹೇಳಿದ್ರು, 50 ವರ್ಷ ಸರ್, ವರ್ಷಕ್ಕೆ 1 ಕೋಟಿ. ನರೇಂದ್ರ ಮೋದಿ ಹೇಳಿದ್ರು, ನಂಗೆ ಜನ ವೋಟ್ ಹಾಕಿರೋದು 5 ವರ್ಷಕ್ಕೆ, 5 ವರ್ಷ ಟೈಮು, ಏನ್ ಮಾಡ್ತಿರೋ ಮಾಡಿ, ಬ್ಯಾಂಕ್ ಬಿಡಿ, ಹೋಗಿ ಮನೆಗಳಿಗೆ ಅಂತ. ಎಲ್ಲ ಬ್ಯಾಂಕಿನ ವರ್ಕರ್ಸ್ ಮನೆಗೆ ಬಂದ್ರು, ನಿಮ್ದು ಅಕೌಂಟ್ ಆಗಿಲ್ವಾ ಅಂತ ಕೇಳೋದು, ಅವರೇ ಅಪ್ಲಿಕೇಶನ್ ಫಿಲ್ಅಪ್ ಮಾಡೋದು, ಅಲ್ಲೇ ಥಂಬ್ ಇಂಪ್ರೆಷನ್ ತಗೊಳ್ಳೋದು, ಅಲ್ಲೇ ಎಲ್ಲ ಮುಗಿಸಿ ಆಧಾರ್ ಕಾರ್ಡ್ ಕೊಡಿ ಅಂತ ಕೇಳುವಾಗ ನಮ್ ಜನ ಹೇಳ್ತಿದ್ರು, ಅಕೌಂಟ್ ಆಯ್ತಾನೆ, ಹೋಗ್, ಆಧಾರು ಇಲ್ಲ, ಗಿದಾರು ಇಲ್ಲ. ಎಲ್ಲ ಕಂಪ್ಲೇಂಟ್ ನರೇಂದ್ರ ಮೋದಿಗೆ, ಅಕೌಂಟ್ ಏನೋ ಆಗ್ತಾ ಇದೆ, ಆಧಾರ್ ಕನೆಕ್ಟ್ ಆಗ್ತಿಲ್ಲ ಅಂತ. ನರೇಂದ್ರ ಮೋದಿ ಹೇಳಿದ್ರು, ಅಕೌಂಟ್ ಮುಗಿಸಿ ಮೊದಲು, ಆಧಾರ್ ಕನೆಕ್ಟ್ ಮಾಡೋದು ಹೆಂಗೆ ಅಂತ ನಂಗೆ ಗೊತ್ತಿದೆ. ಬುದ್ಧಿವಂತರೇ, ಈ ಜನರ ಮೈಂಡ್ ಸೆಟ್ ಅನ್ನು ಅರಿದು ಕುಡಿದು ಬಿಟ್ಟಿದ್ದಾರೆ. ನೆಕ್ಸ್ಟ್ ಏನಂದ್ರು ಗೊತ್ತಾ? ಅವ್ರು ಹೇಳಿದ್ರು, ಇನ್ನು ಮುಂದೆ ಯಾರಾದ್ರೂ ವಿಧವಾ ವೇತನ ಬರಬೇಕು ಅಂತಂದ್ರೆ ಆಫೀಸ್ಗೆ ಹೋಗಿ ಬಂತ ಅಂತ ಕಾಯ್ಬೇಕು ಅಂತಿಲ್ಲ, ಅವ್ರಿಗೆ ಲಂಚ ಕೊಡಬೇಕು ಅಂತಿಲ್ಲ, ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರುತ್ತೆ. ನರೇಗಾ ಸ್ಕೀಮಿನ ಹಣ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಸರ್ಕಾರದ ಎಲ್ಲ ಯೋಜನೆಗಳ ಹಣ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರೋ ತರ ನಾನು ಮಾಡ್ತೀನಿ. ಬಟ್ ಒಂದ್ ಪ್ರಾಬ್ಲಮ್ ಇದೆ, ಅಕೌಂಟ್ ನಿಮ್ದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಆಧಾರ್ ಕನೆಕ್ಟ್ ಆಗ್ಬೇಕಲ್ಲ ಅಂದ್ರು ಮೋದಿ. ತಗೊಳ್ರಪ್ಪ, ನಮ್ ಜನ ನಿಂತ್ರಲ್ಲ ಬ್ಯಾಂಕಿನ ಮುಂದೆ, ನಂದು ಕನೆಕ್ಟ್ ಮಾಡಿ ದುಡ್ಡು ಬರುತ್ತಲ್ಲ. ಜನ್ಧನ್ 0 ಬ್ಯಾಲೆನ್ಸ್ ಅಕೌಂಟಿಗೆ ದುಡ್ಡು ಬರಕ್ ಶುರು ಆಗುತ್ತಲ್ಲ, ನಂದು ಕನೆಕ್ಟ್ ಮಾಡಿ, ನಂದು ಕನೆಕ್ಟ್ ಮಾಡಿ, ನಂದು ಕನೆಕ್ಟ್ ಮಾಡಿ. ಮಿತ್ರ, ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ, 50 ಕೋಟಿ ಅಕೌಂಟ್ ಯಾವ್ದಕ್ಕೆ 50 ವರ್ಷ ಬೇಕು ಅಂತ ಬ್ಯಾಂಕ್ ಅವ್ರು ಹೇಳ್ತಿದ್ರು, ಅದು 6 ವರ್ಷಗಳಲ್ಲಾಗೋಯ್ತು. ಮೊನ್ನೆ G20 ಸಮಿಟ್ ನಡೆದಾಗ ವರ್ಲ್ಡ್ ಬ್ಯಾಂಕ್ ನವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, 50 ಕೋಟಿ ಅಕೌಂಟ್ ಮಾಡಿಸ್ಲಿಕ್ಕೆ ಜಗತ್ತಿನ ಯಾವುದೇ ದೇಶಕ್ಕೂ ಮಿನಿಮಮ್ 47 ವರ್ಷ ಬೇಕು, ಭಾರತ 6 ವರ್ಷದಲ್ಲಿ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದೆ ಅದರಲ್ಲಿ ಅಂತ. ನರೇಂದ್ರ ಮೋದಿ ಭಾರತಕ್ಕೊಂದು ಕಿರೀಟದ ಗರಿ ಅದು. ಆದ್ರೆ ಕೆಲಸ ಮುಗ್ದಿರ್ಲಿಲ್ಲ. ಯಾರ್ಯಾರು ಬ್ಯಾಂಕಿಗೆ ಬಂದ್ರು ಅವ್ರ ಹತ್ರ ಮೊಬೈಲ್ ಇದೆಯಾ ಅಂತ ಕೇಳಿ ಮೊಬೈಲ್ಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಕಳಿಸ್ತಿದ್ರು. ಇನ್ ಮುಂದೆ ನೀವು ಬ್ಯಾಂಕಿಗೆ ಬರಬೇಡಿ, ಇಲ್ಲೇ ಚೆಕ್ ಮಾಡ್ಕೊಳ್ಳಿ ದುಡ್ಡು ಬಂತೋ ಇಲ್ವೋ ಅಂತ, ಇಂಥ ದಿನ ಚೆಕ್ ಮಾಡಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ ಅಂತ ಕಲ್ಸ್ಕೊಟ್ರು. ನಮ್ ಜನಕ್ಕೆ ಖುಷಿ ಆಯ್ತು, ವೆರಿ ಗುಡ್, ಒಳ್ಳೇದಾಯ್ತಲ್ಲ ಅಂತ. ನಿಧಾನವಾಗಿ ಇದರಲ್ಲಿ ಎಕ್ಸ್ಪರ್ಟ್ ಆಗ್ತಿದ್ದಾರೆ ಅಂತ ಗೊತ್ತಾದಾಗ QR ಕೋಡ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ನರೇಂದ್ರ ಮೋದಿ ಹೇಳಿದ್ರು, ಇನ್ ಮುಂದೆ ದುಡ್ಡನ್ನು ಇಲ್ಲಿಗೆ ಕಳಿಸಿ, ಇಲ್ಲಿಂದ ದುಡ್ಡು ತರಿಸ್ಕೊಳ್ಳಿ, ಮುಗ್ದೋಯ್ತಲ್ಲ. ಮಿತ್ರ, ನಮ್ಮ ಹಳ್ಳಿ ಜನ ದಡ್ರು ಅಂತ ಕಾಂಗ್ರೆಸ್ ಹೇಳ್ತಿತ್ತಲ್ಲ, ನಾನಿವತ್ತು ಧೈರ್ಯವಾಗಿ ಎದೆ ತಟ್ಕೊಂಡು ಹೇಳಬಲ್ಲೆ, ಚಿಕ್ಕೋಡಿಯ ಶ್ರೀಮಂತರು QR ಕೋಡ್ ಬಳಸ್ತಾರೋ ಇಲ್ವೋ, ಇಲ್ಲಿ ತರಕಾರಿ ಮಾರುವಂತ ಪ್ರತಿಯೊಬ್ಬ ಬಡ ಹೆಣ್ಣು ಮಗಳು QR ಕೋಡ್ ಯೂಸ್ ಮಾಡಿಯೇ ತರಕಾರಿ ಮಾರಾಟ ಮಾಡ್ತಾಳೆ. ಇದು ಮ್ಯಾಜಿಕ್ ನಡೆದಿದ್ದು ಈ ದೇಶದಲ್ಲಿ. ಆಟೋ ಡ್ರೈವರ್ಗಳ ಬೆನ್ನಿಂದ QR ಕೋಡ್ ಇದೆ.
ಈ ದೇಶದ ಮ್ಯಾಜಿಕ್ ಹೆಂಗಿದೆ ಅಂತಂದ್ರೆ, ನೀವು ಈ ಚಿಕ್ಕೋಡಿಯ ಪಾನ್ ಬಿಡ ಅಂಗಡಿಗೆ ಹೋದ್ರು ಕ್ಯೂ ಆರ್ ಕೋಡ್ ಇದೆ, ಕ್ಷೌರಿಕರ ಅಂಗಡಿಗೆ ಹೋದ್ರು ಕ್ಯೂ ಆರ್ ಕೋಡ್ ಇದೆ. ಮೊನ್ನೆ ಒಂದು ವೈರಲ್ ವಿಡಿಯೋ, ನಂಗೆ ಗೊತ್ತಿಲ್ಲ ಎಷ್ಟು ಜನ ನೋಡಿದ್ದೀರೋ ಅಂತ, ಅದನ್ನ ಪಿ ಚಿದಂಬರಂ ಅವ್ರನ್ನ ಟ್ರಾಲ್ ಮಾಡ್ಲಿಕ್ಕೆ ಯೂಸ್ ಮಾಡಿದ್ರು ಜನ. ಒಂದು ಹೆಣ್ಮಗಳು ಮದುವೆಯಲ್ಲಿ ಡ್ಯಾನ್ಸ್ ಮಾಡ್ತಾಳೆ, ಡ್ಯಾನ್ಸರ್ನ ಕರೆಸಿರ್ತಾರಲ್ಲ, ಅವಳಿಗೆ ಇಳೆ ಸುತ್ತಿ ಅವ್ರಿಗೆ ದುಡ್ಡು ಹಾಕೋದಿರುತ್ತಲ್ಲ, ಒಬ್ಬ ಹುಡುಗ ಹೋಗಿ ದುಡ್ಡು ಹಾಕ್ಲಿಕ್ಕೆ ಅಂತ ಹೋದ್ರೆ ಅವಳು ಏನ್ ಮಾಡ್ತಾಳೆ ಗೊತ್ತಾ, ಎದೆ ಮೇಲೆ ಇರುವಂತ ಕ್ಯೂ ಆರ್ ಕೋಡ್ ತೋರಿಸಿ ಇಲ್ಲಿಗೆ ಹಾಕು ಅಂತ. ಡ್ಯಾನ್ಸರ್. ನಾನ್ ಬೆಂಗಳೂರಲ್ಲಿ ನಮ್ಮ ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ಒಂದು ಬಸವ ತಗೊಂಡ್ಬಂದಿದ್ದ ಒಬ್ಬ. ಆ ಬಸವ ತಗೊಂಡ್ಬಂದವನಿಗೆ ನಾನು ಹೇಳ್ದೆ, ನೋಡಪ್ಪ ನನ್ನ ಹತ್ರ ಈ ಕ್ಯಾಶ್ ಇಲ್ಲ, ಎಲ್ಲ ಮೊಬೈಲ್ ಅಲ್ಲಿ ಇದೆ ಅಂದ್ರೆ ಏನೊಂದ ಗೊತ್ತ ಅವನು ಒಂದು ವಿಚಿತ್ರವಾದ ನಗೆ ನಕ್ಕು, ಬಸವನ ಹಣೆ ಮೇಲೆ ಕ್ಯೂ ಆರ್ ಕೋಡ್ ಇದೆ, ಹಾಕ್ಬಿಟ್ಟು ಹೋಗಿ ಸರ್ ಪರವಾಗಿಲ್ಲ ಅಂತ. ಬಸವನ ಕರ್ಕೊಂಡ್ಬಂದವನು ಕ್ಯೂ ಆರ್ ಕೋಡ್. ಬೆಂಗಳೂರಿನಲ್ಲಿ ಭಿಕ್ಷುಕರ ಎದೆ ಮೇಲೆ ಕ್ಯೂ ಆರ್ ಕೋಡ್. ನರೇಂದ್ರ ಮೋದಿ ಎಷ್ಟು ಬದಲಾಯಿಸಿದ್ರಿ ನಮ್ಮನ್ನ. ಮಿತ್ರ, ಯಾರನ್ನ ಕಾಂಗ್ರೆಸ್ಸಿಗರು ದಡ್ರು ಅಂತ ಕರೆದಿದ್ದೋ ಅದೇ ದಡ್ಡರನ್ನೇ ನರೇಂದ್ರ ಮೋದಿ ಎಂಪವರ್ ಮಾಡಿ ಈ ದೇಶವನ್ನ ಜಗತ್ತಿನ 5ನೇ ಶ್ರೀಮಂತ ರಾಷ್ಟ್ರ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್. ಆ ಕಾರಣಕ್ಕೆ ಇದು ನನ್ನ ಫೇವರಿಟ್ ಪ್ರಾಜೆಕ್ಟ್. ಹಾಗಂತ ನರೇಂದ್ರ ಮೋದಿ ಇಷ್ಟೇ ಮಾಡಿಸೋಮನಾಗ್ಲಿಲ್ಲ. ನಾನು ಇದನ್ನೇ ಮಾತಾಡಿ ಅಂದ್ರೆ, ನರೇಂದ್ರ ಮೋದಿ ಅವರ ಯೋಜನೆಗಳು ಫೈನಾನ್ಷಿಯಲ್ ಟೆಕ್ ಯೋಜನೆ ಅದ್ಭುತವಾದ್ದು. ಅದನ್ನ ನಾನು ಮುಂದಕ್ಕೆ ಹೋಗ್ತಾ ಹೇಳ್ಬೇಕು ನಿಮ್ಗೆ. ಈ ದೇಶವನ್ನು ನರೇಂದ್ರ ಮೋದಿ ಯಾವ ಲೆವೆಲ್ಗೆ ತಗೊಂಡೋಗಿ ನಿಲ್ಸಿದ್ದಾರೆ ಅಂತಂದ್ರೆ, ಜಗತ್ನಲ್ಲಿ ಎಲ್ಲಾದ್ರೂ ಕ್ವಿಜ್ ನಡೆದು ಇಂಥದ್ರಲ್ಲಿ ನಂಬರ್ 1 ಯಾವುದು, ಇಂಥದ್ರಲ್ಲಿ ನಂಬರ್ 1 ಯಾವುದು ಅಂತ ಕೇಳಿದ್ರೆ ಭಾರತ ಅನ್ನೋ ಹೆಸರು ಬರುವಂಗ್ ಮಾಡಿದ್ದಾರೆ. ನಾನು ಒಂದೇ ವಿಷಯ ಹೇಳಬಲ್ಲೆ ನಿಮ್ಗೆ, ಜಗತ್ತಿನ ಅತ್ಯಂತ ಎತ್ತರದ ರೈಲ್ವೆ ಸೇತುವೆ ಎಲ್ಲಿದೆ ಅಂತ ಕೇಳಿದ್ರೆ ಚೀನಾ ಅಂತಿದ್ರು, ಇವತ್ತಿಲ್ಲ ರೀ. ಅತ್ಯಂತ ಎತ್ತರದ ರೈಲ್ವೆ ಸೇತುವೆ ಜಮ್ಮು ಕಾಶ್ಮೀರದಲ್ಲಿದೆ, ಚೀನಾ ರೈಲ್ವೆ ಸೇತುವೆ. ನೋಡ್ರಿ ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದ್ರ ಮೇಲೆ ಟ್ರೈನ್ ಹಾದು ಹೋಗುವಾಗ ಏನ್ ಸೌಂದರ್ಯ ಇರ್ಬೋದು. ಮಿತ್ರ, ಜಗತ್ತಿನ ಅತ್ಯಂತ ಉದ್ದದ ಹೈವೇ ಟನಲ್ ಯಾವುದು ಅಂತ ಕೇಳಿದ್ರೆ ಅಟಲ್ ಟನಲ್ ರೋಟಾಂಗ್ ಪಾಸ್ ನಲ್ಲಿದೆ. 9 ಕಿಲೋಮೀಟರ್ ಉದ್ದದ ಟನಲ್, 2 ವೇ ಟನಲ್ ಇದು. ಅತ್ಯಂತ ಉದ್ದನೆಯ ಟನಲ್. 2010ರಲ್ಲಿ ಕೆಲಸ ಶುರುವಾದ್ರೂ ಮುಗಿಸ್ಲಿಕ್ಕೆ ನರೇಂದ್ರ ಮೋದಿನೇ ಬರಬೇಕಾಯ್ತು. ಇವತ್ತು ಜಗತ್ತಿನ ಉದ್ದದ ಟನಲ್. ಜಗತ್ತಿನ ಅತ್ಯಂತ ದೊಡ್ಡ ಆಫೀಸ್ ಯಾವುದು ಅಂತ ಕೇಳಿದ್ರೆ ಅದು ಅಮೆರಿಕಾದಲ್ಲಿರುವಂತ ಪೆಂಟಗನ್ ಅಂತ ಹೇಳ್ತಿದ್ರು. ಈಗ ಯಾವ್ದು ಗೊತ್ತೇನು? ಸೂರತ್ ನಲ್ಲಿರೋ ಡೈಮಂಡ್ ಬೋರ್ಸ್. ನೋಡ್ರಿ ಅದು ಹೆಂಗ್ ಕಾಣುತ್ತೆ. ನನಗೂ ಅವಕಾಶ ಸಿಕ್ಕರೆ ಒಂದ್ಸಲ ಈ ಆಫೀಸ್ ನೋಡ್ಲಿಕ್ಕೆ ಹೋಗ್ಬೇಕು ಅಂತಿದೆ. ನರೇಂದ್ರ ಮೋದಿ ತಾವು ಸಿಎಂ ಆಗಿದ್ದಾಗ ಈ ಆಫೀಸಿಗೆ ಹೋಗುವಂತ, ಇನ್ನು ಏನು ಕನ್ಸ್ಟ್ರಕ್ಷನ್ ಆಗಿರ್ಲಿಲ್ಲ, ಹಳ್ಳಿಯ ರೋಡ್ ಅನ್ನ 4 ಲೇನ್ ಮಾಡಿದ್ರಂತೆ. ಹಳ್ಳಿ ಜನ ಕೇಳಿದ್ರು, ನಮ್ಮ ರೋಡಿಗೆ ಚಾಕ್ರಿ ದೊಡ್ಡದು. ನರೇಂದ್ರ ಮೋದಿ ಹೇಳಿದ್ರು, ಈಗ ಗೊತ್ತಾಗಲ್ಲ, ಸಮಯ ಬಂದಾಗ ಗೊತ್ತಾಗತ್ತೆ ಅಂತ. ಈ ಆಫೀಸ್ ಆದ್ಮೇಲೆ ಅವ್ರ ಹಳ್ಳಿ ರೋಡ್ಗಳು ಯಾವುದಕ್ಕೂ ಪುರುಸೊತ್ತಿಲ್ಲ. ಅವ್ರು ಹೇಳ್ತಾರೆ, ಈ ಪುಣ್ಯಾತ್ಮ ಅವತ್ತಿದನ್ ಮಾಡಿಟ್ಟಿದ್ದ, ನಮ್ಗೆ ಇವತ್ತು ಅರ್ಥ ಆಗ್ತಿದೆ ಅಂತ. ನರೇಂದ್ರ ಮೋದಿ ಅವ್ರ ದೂರದೃಷ್ಟಿ ಅದು. G20 ನಡಿಬೇಕಿತ್ತು ಭಾರತದಲ್ಲಿ, ನಮ್ಮ ಹತ್ರ ಒಳ್ಳೆ ಸಭಾ ಮಂಟಪ ಇರಲಿಲ್ಲ. ನರೇಂದ್ರ ಮೋದಿ ಸಭಾ ಮಂಟಪ ಕಟ್ಟಿಸಿದ್ರು. ಅದು G20 ಸಭಾ ಮಂಟಪ, ಭಾರತ ಮಂಟಪ ಅಂತ ಕರೀತಾರೆ. ಮಿತ್ರ, ಭಾರತ ಮಂಟಪಕ್ಕೆ ಹೋಗಿ ಬಂದವರೆಲ್ಲ ಫಿದಾ ಆಗ್ಬಿಡ್ತಾರವ, ಏನ್ ಅದ್ಭುತವಾಗಿದೆ ಭಾರತ ಮಂಟಪ ಅಂತ. G20 ಏನ್ ಅದ್ಭುತವಾಗಿ ನಡೀತು. ಆದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಒಂದು ಪ್ರೋಗ್ರಾಮ್ ನಡೆದಿತ್ತು, ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ನೆನಪಿದ್ಯೋ ಇಲ್ವೋ, ದೊಡ್ಡ ಸ್ಕ್ಯಾಮ್ ನಡೆದಿತ್ತು. CWG ಅಂತ ಕರೀತಾರೆ, ಕಾಮನ್ವೆಲ್ತ್ ಗೇಮ್ಸ್ ಅಂತ. ಒಂದಷ್ಟು ರಾಷ್ಟ್ರಗಳ ಜನ ಬಂದು ಅಥ್ಲೆಟಿಕ್ಸ್ ಆಟ ಆಡಿ ಹೋಗ್ಬೇಕು ಅಂತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ಘಾಟನೆ ನಡಿಬೇಕಿತ್ತಲ್ಲ, ಆ ಉದ್ಘಾಟನೆ ನಡೆಯೋ ಜಾಗದ ಎದುರಿಗೆ ಒಂದು ಬ್ರಿಡ್ಜ್ ಇತ್ತು. ಆ ಬ್ರಿಡ್ಜು ಉದ್ಘಾಟನೆಗೆ ಅರ್ಧ ಗಂಟೆ ಮುಂಚೆ ಕುಸಿದೋಯ್ತು. ಅದೇ ಚಿತ್ರ ಇದು. ಕಾಂಗ್ರೆಸ್ ಅವರು ಸುಳ್ಳು ಅಂತ ಹೇಳ್ಬೋದು ಅಂತ ಪೇಪರ್ ಕಟಿಂಗ್ ಸಮೇತ ಬಂದಿದ್ದೀನಿ, ಅವ್ರಿಗೆ ತೋರಿಸ್ಬೇಕು ಅಂತ. ಅರ್ಧ ಗಂಟೆ ಮುಂಚೆ ಬ್ರಿಡ್ಜ್ ಬಿದ್ದೋಯ್ತು. ಕಾಂಗ್ರೆಸ್ ಅವ್ರು ಏನ್ ಹೇಳ್ಬೋದು ಗೊತ್ತಾ, ಅರ್ಧ ಗಂಟೆ ಎಲ್ಲ ಚಕ್ರವರ್ತಿ ಸುಳ್ಳು ಹೇಳಿದ್ರು, 40 ನಿಮಿಷದ ಮುಂಚೆ ಬಿತ್ತು ಅಂತ ಹೇಳ್ಬೋದೇನೋ, ಅಟ್ಟು ಬಿಟ್ರೆ ಇನ್ನೇನು ಬದಲಾವಣೆ ಇಲ್ಲ. ಒಟ್ಟಲ್ಲಿ ಬ್ರಿಡ್ಜ್ ಬಿತ್ತು. ಜಗತ್ತಿನ ಮುಂದೆ ಭಾರತದ ಮಾನ ಮರ್ಯಾದೆ ಹರಾಜಾಗೋಗಿತ್ತು. ಆದ್ರೆ ನರೇಂದ್ರ ಮೋದಿ ಎಂತ G20 ಕಂಡಕ್ಟ್ ಮಾಡಿದ್ರು ಅಂದ್ರೆ ಜಗತ್ತು ಹೇಳ್ತು, ಈ ತರ ನಾವ್ ಯಾವತ್ತೂ ಮಾಡಿರ್ಲಿಲ್ಲ ಅಂತ. ಹಂಗ್ ಮಾಡಿಟ್ರು. ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಯಾವ್ದು ಗೊತ್ತಾ? ಲಂಡನ್ ನಲ್ಲಿರುವಂತ ಲಾರ್ಡ್ಸ್ ಅಲ್ಲ, ಗುಜರಾತ್ ನಲ್ಲಿರುವಂತ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ. ನೋಡ್ರಿ ಅದು ಹೆಂಗ್ ಕಾಣುತ್ತೆ. 1,32,000 ಜನ ಎಟ್ ಎ ಟೈಮ್ ಕೂತ್ಕೊಂಡು ನೋಡಬಹುದಾಗಿರುವಂತ ಅದ್ಭುತವಾಗಿರುವಂತ ಕ್ರಿಕೆಟ್ ಸ್ಟೇಡಿಯಂ, ವಿಶ್ವದ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಭಾರತದಲ್ಲಿದೆ. ನೀವೆಲ್ಲರೂ ಚಪ್ಪಾಳೆ ತಟ್ಟಿದ್ರಿ. ಕಾಂಗ್ರೆಸ್ಸಿಗರಿಗೆ ಕೋಪ. ಏನ್ ಕೋಪ ಗೊತ್ತಾ? ನರೇಂದ್ರ ಮೋದಿ ಹೆಸರು ಯಾಕಿಟ್ರು? ಮಿತ್ರೆ, ಒಂದೇ ಒಂದ್ ಮಾತು ಹೇಳ್ತೀನಿ ನಿಮ್ಗೆ. ಇಡೀ ದೇಶದಲ್ಲಿ 10 ವರ್ಷ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಈ ಸ್ಟೇಡಿಯಂ ಒಂದ್ ಬಿಟ್ರೆ ಇನ್ನೇನೂ ಇಲ್ಲ ರೀ. ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನಾ, ನರೇಂದ್ರ ಮೋದಿ ಕೃಷಿ ಸಮ್ಮಾನ್ ಯೋಜನಾ ಅಲ್ಲ,
ಪ್ರಧಾನಮಂತ್ರಿ ಆವಾಸ್ ಯೋಜನಾ ನರೇಂದ್ರ ಮೋದಿ ಆವಾಸ್ ಯೋಜನಾ ಅಲ್ಲ, ಪ್ರಧಾನಮಂತ್ರಿ ನಾರಿ ಶಕ್ತಿ ನರೇಂದ್ರ ಮೋದಿ ನಾರಿ ಶಕ್ತಿ, ಎಲ್ಲೂ ನರೇಂದ್ರ ಮೋದಿ ಹೆಸರಿಲ್ಲ. ಇದು ಒಂದೇ ಗುಜರಾತ್ನವರು ಗಲಾಟೆ ಮಾಡಿದಕ್ಕೆ ಇಡ್ಲೇಬೇಕು ಅಂತ ಇಟ್ಟಿದ್ದು. ಆದ್ರೆ ಕಾಂಗ್ರೆಸ್ನಿಗರು ಕೋಪ. ನಾನು ಕಾಂಗ್ರೆಸ್ಸಿಗರಿಗೆ ಹೇಳ್ತಿರ್ತೀನಿ, ನೀವ್ ಯಾವತ್ತು ನರೇಂದ್ರ ಮೋದಿ ಮೇಲೆ ಉಗಿಬೇಡ್ರಪ್ಪ, ಸೂರ್ಯನ ಮೇಲೆ ಉಗಿದಂಗೆ ವಾಪಸ್ ನಿಮ್ಮ ಮೇಲೆ ಬಂದ್ ಬೀಳುತ್ತೆ. ಯಾಕೆ ಅಂದ್ರೆ ಕಾಂಗ್ರೆಸ್ನ 3 ಜನ ಪ್ರಮುಖರಿದ್ದಾರಲ್ಲ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ, ಈ 3 ಜನರ ಹೆಸರಲ್ಲಿ ಎಷ್ಟು ಇನ್ಸ್ಟಿಟ್ಯೂಷನ್ಗಳಿವೆ ಗೊತ್ತಾ? ಈ ಲಿಸ್ಟ್ ಅದೇ, ನೋಡ್ತಾ ಹೋಗಿ. 12 ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್, 52 ಸ್ಟೇಟ್ ಗವರ್ಮೆಂಟ್ ಪ್ರಾಜೆಕ್ಟ್, 28 ಸ್ಪೋರ್ಟ್ ಟೂರ್ನಮೆಂಟ್ ಟ್ರಾಫಿ, 19 ಸ್ಟೇಡಿಯಂ, 5 ಏರ್ಪೋರ್ಟ್ ಪೋರ್ಟ್, 98 ಯೂನಿವರ್ಸಿಟಿ ಎಜುಕೇಶನ್ ಇನ್ಸ್ಟಿಟ್ಯೂಟ್, 51 ಅವಾರ್ಡ್, 15 ಸ್ಕಾಲರ್ಶಿಪ್ ಫೆಲೋಶಿಪ್, 15 ನ್ಯಾಷನಲ್ ಪಾರ್ಕ್, 39 ಹಾಸ್ಪಿಟಲ್, 37 ಇನ್ಸ್ಟಿಟ್ಯೂಷನ್ಸ್, 39 ರೋಡು ಬಿಲ್ಡಿಂಗ್ಸ್, 3 ಜನರ ಹೆಸರಲ್ಲಿ. ರಾಜೀವ್ ಗಾಂಧಿ ಹೆಸರಲ್ಲಿ ಒಂದು ಪ್ರಶಸ್ತಿ ಇದೆ ರೀ, ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ. ಯಾರು ತುಂಬಾ ಚೆನ್ನಾಗಿ ಆಟ ಆಡಿದ್ರು ಅವ್ರಿಗೆ ಕೊಡೋದು. ನನಗೆ ಒಂದೇ ಪ್ರಶ್ನೆ, ರಾಜೀವ್ ಗಾಂಧಿ ಯಾವ ಆಟ ಆಡಿದ್ರಿ? ನೀವು ಅನಿಲ್ ಕುಂಬ್ಳೆ ಹೆಸರಲ್ಲಿ ಕೊಡ್ರಿ, ನಾನು ಒಪ್ಕೋತೀನಿ. ಜಾವಗಲ್ಶ್ನಾಥ್ ಹೆಸರಲ್ಲಿ ಕೊಡಿ, ಒಪ್ಕೋತೀನಿ ನಾನು. ನೀವು ಈ ದೇಶದ ಒಬ್ಬ ಸಾಮಾನ್ಯ ಕ್ರೀಡಾಪಟುವಿನ ಹೆಸರಲ್ಲಿ ಕೊಡಿ, ಒಪ್ಕೊಳ್ತೀನಿ. ರಾಜೀವ್ ಗಾಂಧಿ ಹೆಸರಲ್ಲಿ ಯಾಕ್ರಿ? ಯಾವತ್ತೂ ಯಾರು ಪ್ರಶ್ನೆ ಕೇಳಲಿಲ್ಲ. ಆದ್ರೆ ನನಗೆ ಒಂದು ಪಾಪ ಅನ್ಸೋದೇನು ಅಂದ್ರೆ, ಈ 3 ಇದಾರಲ್ಲ, ಈ 3 ಹೆಸರುಗಳು ಮಾತ್ರ ಇವೆ. ನಾವು ಕನ್ನಡಿಗರು ಪುಣ್ಯವಂತರು. ಎಷ್ಟು ಪುಣ್ಯವಂತರು ಅಂತಂದ್ರೆ ಹೆಸರನ್ನ ಕೆತ್ತಿಸಿದವರಿದ್ದಾರೆ. ಇದು ಕಲಬುರಗಿ ಹಾಸ್ಪಿಟ್ಲು, ESI ಹಾಸ್ಪಿಟ್ಲು ಅಂತ ಕರೀತಾರೆ. ಬಹಳ ಚಂದ ಇದೆ. ಇದೊಂಥರ ಅಮೆರಿಕಾದ ವೈಟ್ ಹೌಸ್ ಕಟ್ಟದಂಗೆ ಕಟ್ಟಿದ್ದಾರೆ. ಬಹಳ ಸುಂದರವಾದ ಬಿಲ್ಡಿಂಗ್. ನಾನು ನೋಡಿದ್ದೀನಿ, 2-3 ಸಲ ಹೋಗಿದ್ದೀನಿ ಅದಕ್ಕೆ. ಆದ್ರೆ ಈ ಹಾಸ್ಪಿಟಲ್ ನ ಮ್ಯಾಜಿಕ್ ಏನ್ ಗೊತ್ತಾ? ಇದನ್ನ ಮೇಲಿಂದ ನೋಡಿದ್ರೆ ಆ ಬಾಕ್ಸ್ ಅಲ್ಲಿರೋ ಚಿತ್ರ ಕಾಣುತ್ತೆ. 2 ಕನ್ನಡ ಅಕ್ಷರ, 1 ಕನ್ನಡದ ಅರ್ಧ ಅಕ್ಷರ ಇದೆ ಅದರಲ್ಲಿ. ಮೊದಲನೇದೊಂದು ಕನ್ನಡ ಅಕ್ಷರ, ಎರಡನೇದೊಂದು ಕನ್ನಡ ಅಕ್ಷರ, ಮೂರನೇದೊಂದು ಅರ್ಧ ಅಕ್ಷರ. ಯಾರಿಗಾದ್ರೂ ಕಾಣಿಸ್ತಿದ್ಯಾ? ಜೋರಾಗಿ ಏನು ಗೊತ್ತಾಯ್ತಾ ತಾಯಂದ್ರಿಗೆಲ್ಲ? ಮೊದಲನೇದು ಕನ್ನಡ ಕ, ಎರಡನೇದು ಕನ್ನಡ ಗ, ಮೂರನೇದು ಅರ್ಧ ಅಕ್ಷರ ಕರ್ಗೆ. ನಾನ್ ಹೇಳಿದ್ದಲ್ಲ, ಪೊಲೀಸರು ದಯವಿಟ್ಟು ಗಮನಿಸಿ. ಎಲ್ಲ ಹೇಳ್ತಾ ಇರೋದು ಇಲ್ಲಿನ ಭಾಗದ ಜನ. ಯಾಕೆಂದ್ರೆ ಇವ್ರಿಗೊಂದು ಸುಮೋಟೋ FIR ಹಾಕೋದೊಂದು ರೂಢಿಗಿದೆ, ಚಕ್ರವರ್ತಿ ಸುಳ್ಳು ಹೇಳಿದ್ರು ಅಂತ. ಯಾಕೆಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಒಂದ್ ಪ್ರೆಸ್ ಮೀಟ್ ಕರೆದು ಹೇಳಿದ್ರು, ಚಕ್ರವರ್ತಿ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಿದ್ದಾರೆ, ಹಂಗೇನು ಇಲ್ಲ ಅಂತ. ಏನು ಸುಳ್ಳು ಅಂತ ಹೇಳಿಲ್ಲ, ಪತ್ರಕರ್ತರು ಉಲ್ಟಾ ಕೇಳ್ತಾರೆ ಅಂತ. ಆದ್ರೆ ನಾನೇನು ಕಡಿಮೆ ನೀರು ಕುಡ್ದವನಲ್ಲ. ನಾನೇನ್ ಮಾಡಿದೆ ಅಂತಂದ್ರೆ, ಅದಾದ್ಮೇಲೆ ಒಂದು ಪೇಪರ್ ಕಟ್ಟಿಂಗ್ ತಗೊಂಬಂದೆ. ಈ ಪೇಪರ್ ಕಟ್ಟಿಂಗ್ 2014 ಡೇಟ್ ಇದೆ ನೋಡಿ, ಅಪ್ಡೇಟೆಡ್ ಸ್ಯಾಟರ್ಡೆ ಫೆಬ್ರವರಿ 2014, 2014. ಟೈಟ್ಲ್ ಏನಿದೆ ಗೊತ್ತಾ? ಗುಲ್ಬರ್ಗಾದಲ್ಲಿ ಖರ್ಗೆ ESI ಆಸ್ಪತ್ರೆ ಲೋಕಾರ್ಪಣೆಗೆ ಸಜ್ಜು ಖರ್ಗೆ. ಒಳಗೇನ್ ಬರೆದಿದ್ದಾರೆ ಗೊತ್ತಾ? ಈ ಆಸ್ಪತ್ರೆಯನ್ನು ಮೇಲಿಂದ ನೋಡಿದಾಗ ಖರ್ಗೆ ಎಂಬ ಆಕೃತಿಯು ಕಾಣುತ್ತೆ. ಈ ಆಸ್ಪತ್ರೆಯ ಹಿಂದಿನ ಯುಕ್ತಿ ಶಕ್ತಿ ಎಲ್ಲವೂ ಕೇಂದ್ರದ ರೈಲ್ವೆ ಸಚಿವರು ಮತ್ತು ಸ್ಥಳೀಯ ಪ್ರಭಾವಿ ಕಾಂಗ್ರೆಸ್ ಮುಖಂಡರು ಆಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು ಹೈಲೈಟ್ ಮಾಡಿದ. ನಾನೇನು ಮಾಡ್ಲಿಲ್ಲ ರೀ, ಪತ್ರಿಕೆ ಬರೆದಿರೋದು. ಅವತ್ ಸುಳ್ಳಲ್ಲ, ಇವತ್ ಸುಳ್ಳಿದು. ಯಾಕೆ ಗೊತ್ತಾ? ಇವತ್ತು ಜನ ಎಲ್ಲ ಲೀಡರ್ಗಳನ್ನು ಮೋದಿ ಜೊತೆ ಕಂಪೇರ್ ಮಾಡಿ ಹೇಳ್ತಾರೆ, ದೇವ್ರಂತ ಮನುಷ್ಯ ಅವನು, ಇವ್ರು ಹೆಂಗಿದಾರ್ ನೋಡಪ್ಪ ಅಂತ ಕಂಪೇರ್ ಮಾಡುವಾಗ ಟೆನ್ಷನ್ ಆಗತ್ತೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ. ನಮ್ಮಪ್ಪ ಇದೊಂದು ಯಾಕಪ್ಪ ಮಾಡಿದ್ರು ಅಂತ ಈಗ ಕೇಳಬೇಕು ಅಂತ ಅನ್ಸುತ್ತೆ. ಆದ್ರೆ ಆವತ್ತು ಮೆರಿಬೇಕು ಅನ್ನಿಸ್ತಿತ್ತು. ಮಿತ್ರ, ನಾನು ಈ ಸತ್ಯ ಹೇಳಿದ್ದಕ್ಕೆ ಏನ್ ಗಿಫ್ಟ್ ಗೊತ್ತಾ ನನಗೆ? ನನ್ ಮೇಲೆ FIR ಮಾಡಿಸಿದ್ರಿ. FIR ಯಾವುದಕ್ಕೆ? ಚಕ್ರವರ್ತಿ ಸುಳ್ಳು ಹೇಳ್ತಾರೆ ಅಂತಲ್ಲ. ಸುಳ್ಳು ಹೇಳ್ತಾರೆ ಅಂತ ಏನಾದ್ರು FIR ಮಾಡಿಸಿದ್ರೆ ನಾನು ಕೋರ್ಟ್ ಅಲ್ಲಿ ನಿಂತ್ಕೊಂಡು ಜನ್ಮ ಜಾಲ ಬಿಡ್ತಿದ್ದೆ. ಇದು ನೋಡಪ್ಪ, ಇದೇನಿದೆ, ಇದು ಎಲ್ಲಿದೆ ನೋಡು, ಇದೇನ್ ರಿಪೋರ್ಟ್ ಅಂತ ಎಲ್ಲ ತೋರಿಸಿರ್ತಿದ್ದೆ. ಆದ್ರೆ ಸುಳ್ಳು ಹೇಳ್ತಾರೆ ಅಂತ ಹೇಳಲಿಲ್ಲ. ಏನ್ ಹೇಳಿದ್ರು ಗೊತ್ತಾ? ಚಕ್ರವರ್ತಿ ಜಾತಿಯ ನಿಂದನೆ ಮಾಡ್ತಾರೆ ಅಂತ ಅಟ್ರಾಸಿಟಿ ಕೇಸ್ ಹಾಕಿದ್ರಿ ನನ್ ಮೇಲೆ. ನಾನು ಕೋರ್ಟಿಗೆ ಹೋಗಿ 2 ದಿನಗಳ ಕಾಲ ನಿಂತ್ಕೊಂಡು ಜಡ್ಜ್ಗಳ ಮುಂದೆ ನನ್ನ ವಿಚಾರವನ್ನ ಒಪ್ಪಿಸಿದ ನಂತರ ಜಡ್ಜ್ ಹೇಳಿದ್ರು, ಜಾತಿ ಏನಿದೆ ಇದರಲ್ಲಿ, ಇದಕ್ಕೆ FIR ಗೆ ಸ್ಟೇ ಕೊಡ್ತೀನಿ ಅಂತ. FIR ಗೆ ಸ್ಟೇ ಕೊಟ್ಟು ನಿಮ್ ಪ್ರೋಗ್ರಾಮ್ ಮಾಡ್ಕೊಳ್ಳಿ ಹೋಗಿ ಅಂತ ನನಗೆ ಅಧಿಕೃತವಾಗಿ ಪರ್ಮಿಷನ್ ತಗೊಂಡ್ಬರ್ಬೇಕಾಯ್ತು ನಾನು. ಹಿಂಗಾಗಿ ಅವ್ರು ಕೇಸ್ ಮಾಡಿರ್ಲಿಲ್ಲ ಅಂತಂದಿದ್ರೆ ಬಹುಶಃ ಅವ್ರ ಊರಲ್ಲಿ ಒಂದ್ ಕಡೆ ಹೇಳಿ ಸುಮ್ನಾಗಿರ್ತಿದ್ದೆ. ಈಗ ಎಲ್ಲ ಊರಲ್ಲಿ ವಿಚಾರ ಮುಟ್ಟಿಸ್ತಿದ್ದೀನಿ, ಕೋರ್ಟ್ ಪರ್ಮಿಷನ್ ಕೊಟ್ಟಿದ್ಯಲ್ಲ, ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ. ಆದ್ರೆ ನಂಗೆ ತುಂಬಾ ಟೈಮ್ ಇಲ್ಲ. ನಾನು ಒಂದೇ ಒಂದು ವಿಚಾರ ನಿಮ್ಗೆ ಹೇಳಬೇಕು, ಹೆಂಗಿರ್ತಾರೆ ಅಂತ. ಈ ಚಿತ್ರವನ್ನು ತೋರಿಸಿ ಒಬ್ಬ ಕಾಂಗ್ರೆಸ್ ಮುಖಂಡ ಏನ್ ಹೇಳಿದ ಗೊತ್ತಾ? ಪ್ರೆಸ್ ಮೀಟ್ ನಲ್ಲಿ, ಅದು ವಿಡಿಯೋ ಇದೆ, ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ. ಏನ್ ಹೇಳಿದ ಅಂತಂದ್ರೆ, ಚಕ್ರವರ್ತಿ ಕನ್ನಡನೇ ಬರಲ್ಲ, ಅಲ್ಲಿರೋದು ಕ ಅಲ್ಲ, ಅವ್ರು ಕ ಅಂತಾರೆ, ಎರಡನೇದಂತೂ ಗ ಅಲ್ಲ, ಉಲ್ಟಾ ಮಾಡಿ ನೋಡಿದ್ರೆ ತಿರುಪತಿ ನಾಮ ಅದು ಅಂತ.
ಬಾ 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 ಏನೇನಿದಾರಪ್ಪ ಇವರು. ನಾನಂದೆ ಅವರಿಗೆ, ಪುಣ್ಯಾತ್ಮ, ಇದು ತಿರುಪತಿ ನಾಮ ಅಲ್ಲ, ಜನರ ದುಡ್ಡಲ್ಲಿ ಸಮಾಜಕ್ಕೆ ನೀವಿಟ್ಟ ಪಂಗನಾಮ ಇದು. ಈಗ ಸಮಾಜ ಜಾಗೃತವಾದಾಗ ನಿಮ್ಗೆ ಟೆನ್ಷನ್ ಶುರುವಾಗಿದೆ, ಸಂದರ್ಭ ಸಮಯ ಬಂದಿದೆ ಅದರದ್ದು ಅಂತ ಎಚ್ಚರಿಕೆ ಹೇಳಬೇಕಾದಂತ ಪರಿಸ್ಥಿತಿ ಬಂತು. ಬಿಡಿ, ನಾನು ಇದ್ರ ಬಗ್ಗೆ ತುಂಬಾ ಚರ್ಚೆ ಮಾಡಲ್ಲ, ಯಾಕಂದ್ರೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳಬೇಕಾದ ಬಹಳ ಇದೆ. ನರೇಂದ್ರ ಮೋದಿ ಅವರು ಇವತ್ತು ಭಾರತವನ್ನ ಹೆಂಗ್ ತಂದು ನಿಲ್ಸಿದ್ದಾರೆ ಅಂದ್ರೆ, ಜಗತ್ತಿನ ಎತ್ತರದ ಪ್ರತಿಮೆ ಮೊದಲು ಒಂದ್ ಕಾಲದಲ್ಲಿ ಬ್ರೆಜಿಲ್ ಅಲ್ಲಿ ಇತ್ತು, ಆಮೇಲೆ ರಷ್ಯಾ ಅಂದ್ರು, ಆಮೇಲೆ US ನ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂದ್ರು, 2 ಚೀನಾದ ಎತ್ತರದ ಪ್ರತಿಮೆಗಳು, ಇವೆಲ್ಲವನ್ನು ಮೀರಿಸಿದ ಚೀನಾದ ಪ್ರತಿಮೆಗಿಂತ 60 ಮೀಟರ್ ಎತ್ತರದ ಸರ್ದಾರ್ ಪಟೇಲ್ರ ಮೂರ್ತಿ ಇವತ್ತು ಜಗತ್ತಿನ ಅತ್ಯಂತ ಎತ್ತರದ ಪ್ರತಿಮೆ. ಮಿತ್ರರೆ, ನಮ್ಮ ಸಂಸತ್ ಭವನ ಸೆಂಟ್ರಲ್ ವಿಸ್ತಾ ಏನ್ ಬ್ಯೂಟಿಫುಲ್ ಆಗಿ ಮಾಡಿದ್ರು ನೋಡಿ. ಅದು ಅಷ್ಟು ಜನರನ್ನ ಅಕಾಮಡೇಟ್ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಬೇಕು ಅಂತ ಅದನ್ನು ಸುಂದರವಾಗಿ ನಿರ್ಮಾಣ ಮಾಡಿದ್ದು ನರೇಂದ್ರ ಮೋದಿ. ಹಾಗಂತ ಬರೀ ಕಟ್ಟಡ ಕಟ್ಟಿದ್ರೆ ನರೇಂದ್ರ ಮೋದಿ ಗ್ರೇಟ್ ಅಂತಿರ್ಲಿಲ್ಲ ನಾನು. ನರೇಂದ್ರ ಮೋದಿ ಎಲ್ಲಿವರೆಗೂ ಅಂತಂದ್ರೆ, ಈ ದೇಶದ 80 ಕೋಟಿ ಬಡವರಿಗೆ ಉಚಿತ ಧಾನ್ಯವನ್ನ ತಲುಪಿಸ್ತಾ ಇರುವಂತ ಅಪರೂಪದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಮಿತ್ರರೆ, ಜಗತ್ನಲ್ಲಿ 80 ಕೋಟಿ ಜನರಿಗೆ ಉಚಿತ ಧಾನ್ಯವನ್ನ ತಲುಪಿಸ್ತಾ ಇರುವಂತ ಏಕೈಕ ರಾಷ್ಟ್ರ ಅಂತ ಯಾವ್ದಾದ್ರು ಇದ್ರೆ ಅದು ಭಾರತ. ಮತ್ ಯಾವ ರಾಷ್ಟ್ರನು ಇಷ್ಟು ಮಾಡಲ್ಲ ರೀ. ಕರೋನಾ ಕಾಲದಲ್ಲಿ 80 ಕೋಟಿ ಜನರಿಗೆ ಪ್ರತಿ ತಿಂಗಳು 10 ಕೆಜಿ ಅಕ್ಕಿ, 2 ಕೆಜಿ ಬೇಳೆ ಕೊಡ್ತಾ ಇದ್ರು ನರೇಂದ್ರ ಮೋದಿ. ಈಗ 5 ಕೆಜಿ ಅಕ್ಕಿ, 1 ಕೆಜಿ ಬೇಳೆ ಕೊಡ್ತಿದ್ದಾರೆ. ಇದನ್ನ ಇಟ್ಕೊಂಡೇ ಸಿದ್ದರಾಮಯ್ಯನವ್ರು ಹೇಳಿದ್ದು, ನಾವು ಗೆದ್ರೆ 10 ಕೆಜಿ ಅಕ್ಕಿ ಫ್ರೀ. ಆಮೇಲೆ ಏನಂದ್ರು ಗೊತ್ತಾ, ಗೆದ್ದು ಮುಖ್ಯಮಂತ್ರಿ ಆದ್ಮೇಲೆ 5 ಕೆಜಿ ಮೋದಿದು, 5 ಕೆಜಿ ನಮ್ದು. ಜನ ಕೇಳಿದ್ರು, ಆಯ್ತು 5 ಕೆಜಿ ಆದ್ರೂ ಕೊಡಪ್ಪ ಅಂದಾಗ ಅದು ಆಗ್ಲಿಲ್ಲ ಅವ್ರ. ಆಮೇಲೆ ಹೇಳಿದ್ರು, ನಾನು ಅಕ್ಕಿ ಕೊಡ್ತೀನಿ ಅಂತ ಹೇಳಲೇ ಇಲ್ಲ, ಸುಳ್ಳು. ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ದು ಅವ್ರು. ಹೇಳಿದ್ರು ಧಾನ್ಯ ಕೊಡ್ತೀನಿ ಅಂತ ಹೇಳಿದ್ದು, ಹಿಂಗಾಗಿ ಜೋಳನೂ ಕೊಡಬಹುದು, ರಾಗಿನೂ ಕೊಡಬಹುದು ಅಂತ, ಅದು ಬರ್ಲಿಲ್ಲ. ಕೊನೆಗೆ ದುಡ್ಡು ಕೊಡ್ತೀನಿ ಅಂತಂದ್ರು, ಅದು ಸಮರ್ಪಕವಾಗಿ ಎಲ್ರಿಗೂ ಕೈ ಸೇರ್ಲಿಲ್ಲ. ಆದ್ರೆ ನರೇಂದ್ರ ಮೋದಿ ಮಾತ್ರ 80 ಕೋಟಿ ಜನರಿಗೆ ಬಿಟ್ಟು ಬಿಡದೆ ತಲುಪಿಸ್ತಾ ಇದ್ದಾರಲ್ಲ, ಅದು ನರೇಂದ್ರ ಮೋದಿ ಅವರ ವೈಶಿಷ್ಟ್ಯ. ಮಿತ್ರ, ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ 50 ಕೋಟಿ ಜನರಿಗೆ ಉಚಿತ ಚಿಕಿತ್ಸೆ ನರೇಂದ್ರ ಮೋದಿ ಅವ್ರ ಕಡೆಯಿಂದ. ನಂಗೆ ಗೊತ್ತು, ಇಲ್ಲೂ ಕೆಲವರಾದ್ರೂ ಇರಬೇಕು ಆಯುಷ್ಮಾನ್ ಭಾರತ್ನ ಲಾಭ ಪಡ್ಕೊಂಡವರು. ಒಂದು ಪರಿವಾರಕ್ಕೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆ. ಅಡ್ಮಿಟ್ ಆಗೋ 3 ದಿನ ಮುಂಚೆ, ಅಡ್ಮಿಟ್ ಆದ ಅಷ್ಟು ದಿನ, ಡಿಸ್ಚಾರ್ಜ್ ಆದ 15 ದಿನದ ಒಟ್ಟು ಖರ್ಚು 5 ಲಕ್ಷ ರೂಪಾಯಿವರೆಗೆ ಏನ್ ಬರುತ್ತೋ ಅದನ್ನ ಸರ್ಕಾರವೇ ನಿರ್ವಹಿಸುವಷ್ಟರ ಮಟ್ಟಿಗೆ ನರೇಂದ್ರ ಮೋದಿ ಈ ಯೋಜನೆಯನ್ನು ತಗೊಂಡು ಬಂದ್ರು. ಇಷ್ಟೇ ಅಲ್ಲ, ನರೇಂದ್ರ ಮೋದಿ ಬಡವರಿಗಾಗಿ 4 ಕೋಟಿ ಮನೆಗಳನ್ನ ಕಟ್ಟಿಕೊಟ್ರು. ಸಂಸತ್ನಲ್ಲಿ ಮಾತನಾಡ್ತಾ ಇತ್ತೀಚೆಗೆ ಏನ್ ಹೇಳಿದ್ರು ಗೊತ್ತಾ, 4 ಕೋಟಿ ಮನೆಗಳನ್ನ ನಾನು ಕಾಂಗ್ರೆಸ್ ಸ್ಪೀಡಲ್ಲಿ ಕಟ್ಟಿದ್ದಿದ್ರೆ ಇದನ್ನ ಕಟ್ಲಿಕ್ಕೆ ನನಗೆ 80 ವರ್ಷ ಬೇಕಾಗ್ತಿತ್ತು, ನಾನು 9 ವರ್ಷದಲ್ಲಿ ಮುಗಿಸಿದ್ದೀನಿ ಅಂತ. 80 ವರ್ಷ ಅಂದ್ರೆ 4 ಪೀಳಿಗೆ ರೀ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, 4 ಪೀಳಿಗೆಯವರು ಮಾಡ್ಲಿಕ್ಕಾಗದ ಕೆಲಸವನ್ನ ನರೇಂದ್ರ ಮೋದಿ ಒಬ್ಬರೇ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಅವರ ವೈಶಿಷ್ಟ್ಯ. ನರೇಂದ್ರ ಮೋದಿ ರೈತರಿಗೆ ಏನ್ ಮಾಡಿದ್ರು ಅಂತ ಅನೇಕರು ಕೇಳ್ತಾರೆ. ಇಲ್ಲಿ ತುಂಬಾ ಜನ ರೈತರು ಇರಬೇಕು. ನಾನು ಒಂದೇ ಒಂದು ನೆನಪಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಯೂರಿಯಾಕ್ಕೋಸ್ಕರ ಹೆಂಗ್ ಬಡದಾಡ್ತಿದ್ವಿ ನಾವು. ಯೂರಿಯಾದ ಅಂಗಡಿಯ ಮುಂದೆ ನಿಂತ್ಕೊಂಡು ಗಲಾಟೆ ಮಾಡಿ ಆ ಬಾಗಿಲುಗಳನ್ನ ಒಡೆದಾಕಿ ಅನೇಕ ರೈತರು ಯೂರಿಯಾ ಕದ್ದುಕೊಂಡು ಹೋಗ್ತಾ ಇದ್ರು. ಆ ತರದ ಪರಿಸ್ಥಿತಿ ಇತ್ತು. ನರೇಂದ್ರ ಮೋದಿ ಬಂದ್ಮೇಲೆ ಯೂರಿಯಾ ಗಲಾಟೆ ಇಲ್ಲ. ಯಾಕೆ ಮಿತ್ರ? ಒಂದು ಸಿಂಪಲ್ ಕೆಲಸ ನರೇಂದ್ರ ಮೋದಿ ಮಾಡಿದ್ರು. ಏನ್ ಮಾಡಿದ್ರು ಅಂದ್ರೆ, ಯೂರಿಯಾಕ್ಕೆ ಬೇವನ್ ಮಿಕ್ಸ್ ಮಾಡಿದ್ರು, ಬೇವಿನ ಎಣ್ಣೆಯನ್ನ. ಮೊದಲೆಲ್ಲ ಯೂರಿಯಾ ಏನಾಗ್ತಿತ್ತು ಗೊತ್ತಾ, ಸರ್ಕಾರ ರೈತರಿಗೆ ಅಂತ ರೇಟ್ ಕಡಿಮೆ ಮಾಡ್ತಿತ್ತು, ಅದನ್ನ ಫ್ಯಾಕ್ಟರಿ ಅವರು ಕೊಂಡ್ಕೊಳ್ತಾ ಇದ್ರು, ಅವರು ಗೊತ್ತಿಲ್ದಂತೆ ಎಬ್ಬಿಸ್ತಿದ್ರು. ಆದ್ರೆ ನರೇಂದ್ರ ಮೋದಿ ಬಂದ್ಮೇಲೆ ಬೇವು ಮಿಶ್ರಣ ಆಗ್ಲಿಕ್ಕೆ ಶುರುವಾದ್ಮೇಲೆ ಅದು ಫ್ಯಾಕ್ಟರಿ ಅವ್ರಿಗೆ ಉಪಯೋಗಕ್ಕೆ ಬರಲ್ಲ, ರೈತರಿಗೆ ನಷ್ಟ ಇಲ್ಲ ಅನ್ನೋ ತರ ಆಯ್ತಲ್ಲ. ಹೀಗಾಗಿ ಯೂರಿಯಾ ಗಲಾಟೆನೇ ಇಲ್ಲ. 12 ಕೋಟಿ ರೈತರಿಗೆ ಪ್ರತಿ ವರ್ಷಕ್ಕೆ 6 ರಿಂದ 8 ಸಾವಿರ ರೂಪಾಯಿನ ಡೈರೆಕ್ಟ್ ತಲುಪಿಸ್ತಾ ಇರೋದು ಆದರಣೀಯ ನರೇಂದ್ರ ಮೋದಿ ಅವರು. ಕೊಡ್ತೀನಿ ಗ್ಯಾರಂಟಿ ಅಂತ ಹೇಳಿ ಕೊಡ್ತಾ ಇರೋದಲ್ಲ, ಸೈಲೆಂಟ್ ಆಗಿ ತಲುಪಿಸ್ತಿರುವಂತ ವ್ಯಕ್ತಿತ್ವ ಅದು ನರೇಂದ್ರ ಮೋದಿ ಅವರದ್ದು. ಮಿತ್ರ, ಎಷ್ಟು ಅಂತ ಹೇಳಿ ಇನ್ನು ನಾನೊಂದು 5 ನಿಮಿಷಗಳ ಕಾಲ ಕ್ವಿಕ್ ಆಗಿ ನರೇಂದ್ರ ಮೋದಿ ಮಾಡಿದ ಸಾಧನೆಯನ್ನ ಒಂದು ಝಲಕ್ ತೋರಿಸ್ತೀನಿ, ಒಂದೇ ಒಂದು ಕಂಡೀಷನ್ ಮೇಲೆ. ಆ ಸಾಧನೆ ಇಷ್ಟ ಆದ್ರೆ ನಾವೆಲ್ಲರೂ ಚಪ್ಪಾಳೆ ಹೊಡಿಬೇಕು. ನನಗಲ್ಲ, ನರೇಂದ್ರ ಮೋದಿ ಅವರಿಗೆ ಅವ್ರು ಮಾಡಿದ ಕೆಲಸಕ್ಕೆ. ಆಗ್ಬೋದಾ? ಆ ಸಾಧನೆಯನ್ನ ಗಮನಿಸಿ, ಒಂದಕ್ಕಿಂತ ಒಂದು ಹೇಗಿದೆ ನೋಡಿ. ಈ ದೇಶದ ಉಳಿದೆಲ್ಲ ಪ್ರಧಾನಮಂತ್ರಿಗಳು ಮೆಟ್ರೋ ಹಳಿ ಹಾಕಿದ್ರಲ್ಲ, 248 ಕಿಲೋಮೀಟರ್ ಹಾಕಿದ್ರೆ ಉಳಿದೆಲ್ಲ ಪ್ರಧಾನಮಂತ್ರಿಗಳು. ಮೋದಿ ಒಬ್ಬರೇ 612 ಕಿಲೋಮೀಟರ್ ಮೆಟ್ರೋ ಹಳಿ ಹಾಕಿದ್ರು. ಒಬ್ಬ ಮೋದಿ
ಈ ದೇಶದ ಉಳಿದೆಲ್ಲ ಪ್ರಧಾನಮಂತ್ರಿಗಳು 74 ಏರ್ಪೋರ್ಟ್ ಮಾಡಿದ್ರೆ ನರೇಂದ್ರ ಮೋದಿ ಒಬ್ಬರೇ 78 ಏರ್ಪೋರ್ಟ್ಗಳನ್ನ ಮಾಡಿದ್ರು. ಈ ದೇಶದ ಉಳಿದೆಲ್ಲ ಪ್ರಧಾನಮಂತ್ರಿಗಳು 40% ಹಳ್ಳಿಗಳಿಗೆ ಕರೆಂಟ್ ಕೊಟ್ರೆ ಮೋದಿ ಒಬ್ಬರೇ 55% ಹಳ್ಳಿಗಳಿಗೆ ಕರೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಈ ದೇಶದ ಎಲ್ಲ ಪ್ರಧಾನಮಂತ್ರಿಗಳು 15 ಕೋಟಿ ಜನರಿಗೆ ಗ್ಯಾಸ್ ಸಿಲಿಂಡರ್ ಕೊಟ್ರೆ ಮೋದಿ ಒಬ್ಬರೇ 17 ಕೋಟಿ ಜನರಿಗೆ ಗ್ಯಾಸ್ ಸಿಲಿಂಡರ್ ಕೊಟ್ಟರು. 10 ಕೋಟಿ ಅದರಲ್ಲಿ ಉಜ್ವಲ ಯೋಜನೆಯಲ್ಲೇ. ಇದೊಂದು ಅದ್ಭುತವಾದ ಯೋಜನೆ, ಜನೌಷಧಿ ಯೋಜನೆ. 1194 ರೂಪಾಯಿ ಆಗುವಂತ ಒಂದು ಔಷಧಿ ಒಂದು ತಿಂಗಳಿಗೆ 72 ರೂಪಾಯಿ ಸಿಗುವಂತೆ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಮಾಡಿದ್ದು. ಶುರು ಮಾಡಿದ್ದು ಮೋದಿ ಅಲ್ಲ ರೀ, ಮನಮೋಹನ್ ಸಿಂಗ್ ಇದನ್ನು ಶುರು ಮಾಡಿದಾಗ ಇಡೀ ದೇಶದಲ್ಲಿ 80 ಶಾಪ್ಸ್ ಇತ್ತು, 80 ಜನೌಷಧಿ ಅಂಗಡಿ ಇತ್ತು. ಮೋದಿ 9 ವರ್ಷದಲ್ಲಿ 10,000 ಜನೌಷಧಿ ಅಂಗಡಿಗಳನ್ನ ಮಾಡಿದ್ರು. ಇದು ನರೇಂದ್ರ ಮೋದಿ ಅವರ ಸಾಧನೆ. ಇಂಟರ್ನೆಟ್ ನ ವಿಚಾರಕ್ಕೆ ಬರೋದಾದ್ರೆ ಉಳಿದೆಲ್ಲ ಪ್ರಧಾನಮಂತ್ರಿಗಳು 25 ಕೋಟಿ ಜನರಿಗೆ ಇಂಟರ್ನೆಟ್ ಕೊಟ್ರೆ ಮೋದಿ ಒಬ್ಬರೇ 60 ಕೋಟಿ ಜನರಿಗೆ ಇಂಟರ್ನೆಟ್ ಕೊಟ್ರು. ಬಹಳ ಜನರಿಗೆ ನೆನಪಿರ್ಬೇಕು, ನಾವೆಲ್ಲ ಮೊಬೈಲ್ ಯೂಸ್ ಮಾಡುವಾಗ ಆರಂಭದಲ್ಲಿ 1 GB ಡಾಟಾಗೆ 300 ರೂಪಾಯಿ ಇತ್ತು ಒಂದ್ ತಿಂಗಳಿಗೆ. ಇವತ್ತು 1.5 GB ಡಾಟಾ ಪರ್ ಡೇ ತಿಂಗಳಿಗೆ 300 ರೂಪಾಯಿ. ಅವತ್ತು 1 GB 300 ರೂಪಾಯಿ ಇತ್ತು, ಇವತ್ತು 1 GB 10 ರೂಪಾಯಿಗಿಂತಲೂ ಕಡಿಮೆ ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಆಗಿದ್ದು. ಮಿತ್ರ, ನರೇಂದ್ರ ಮೋದಿ ಅವರು ಎಂತ ಮ್ಯಾಜಿಕ್ ಮಾಡಿದ್ರು ಅಂತಂದ್ರೆ, ಬಡವರಿಗಾಗಿ ಏಕಲವ್ಯ ಮಾದರಿ ವಸತಿ ಶಾಲೆ ಉಳಿದೆಲ್ಲ ಪ್ರಧಾನಮಂತ್ರಿಗಳು 100 ಕಟ್ಟಿದ್ರೆ ಮೋದಿ ಒಬ್ಬರೇ 600 ಏಕಲವ್ಯ ಮಾದರಿ ವಸತಿ ಶಾಲೆ ಕಟ್ಟಿದ್ರು. ಹೆಂಗ್ರಿ ಸಾಧ್ಯ? ಕಾಂಗ್ರೆಸ್ಸಿಗೆ 65 ವರ್ಷದಲ್ಲಿ ಮಾಡ್ಲಿಕ್ಕೆ ಆಗದೆ ಇರೋದನ್ನ ಮೋದಿ 10 ವರ್ಷದಲ್ಲಿ ಹೇಗೆ ಮಾಡಿದ್ರು? ಪ್ರಶ್ನೆ ಕೇಳ್ಕೊಳ್ಬೇಕಲ್ಲ. ಒಬ್ಬೊಬ್ಬರೇ ಕೂತ ಕೇಳಿ ಹೆಂಗ್ ಸಾಧ್ಯ ಆಯ್ತು ಈ ಮನುಷ್ಯನಿಗೆ? ಒಂದೇ ಕಾರಣ ಹೇಳಲೇನು, ಕಾಂಗ್ರೆಸ್ಸಿಗೆ ತನ್ನ ಪರಿವಾರವನ್ನು ಬೆಳೆಸಬೇಕು ಅಂತಿದೆ. ಮೋದಿಗೆ 148 ಕೋಟಿ ಜನ ಭಾರತೀಯರ ಪರಿವಾರವನ್ನ ಗಟ್ಟಿ ಮಾಡಬೇಕು ಅನ್ನೋಂಥ ಭಾವನೆ ಇದೆಯಲ್ಲ, ಈ ಕಾರಣಕ್ಕೆ ಸಾಧ್ಯವಾಗಿದ್ದು. ನಾನು ಸುಮ್ಮನೆ ಹೇಳ್ತಿಲ್ಲ, ಒಂದ್ ಚಿತ್ರ ತೋರಿಸ್ತೀನಿ, ಅವ್ರು ಯಾರು ಅಂತ ಗೊತ್ತಾಗುತ್ತಾ ನೋಡಿ. ನೆನ್ಪಿದ್ಯಾ ನೋಡಿದ್ದು? ಪಬ್ಲಿಕ್ ಮೆಮೊರಿ ಶಾರ್ಟ್, ಬೇಗ ಮರ್ತೋಗ್ಬಿಡ್ತೀವಿ, ಅದಕ್ಕೆ ಚಿತ್ರ ತಗೊಂಡ್ಬಂದಿರೋದು ನಾನು. ಧೀರಜ್ ಸಾಹು ಅಂತ ಒಡಿಸ್ಸಾದ ಕಾಂಗ್ರೆಸ್ಸಿನ ರಾಜ್ಯಸಭಾ MP. ಅವ್ರ ಹಿಂದೆ ಇರೋದು ಏನ್ ಗೊತ್ತಾ? ಅದು ನೋಟಿನ ಕಂತೆಗಳು. ಒಂದಿನ ಇಡಿನವರು ಅವ್ರ ಮನೆಗೆ ದಾಳಿ ಮಾಡಿದ್ರು. 4 ನೋಟ್ ಕೌಂಟಿಂಗ್ ಮಿಷಿನ್ ತಗೊಂಡು ಹೋಗಿದ್ರು. ಒಂದು ಕಬೋರ್ಡ್ ಅನ್ನು ಓಪನ್ ಮಾಡಿದ್ರು, ಅದರಲ್ಲಿ ನೋಟ್ಸ್ ಇತ್ತು, ಕೌಂಟಿಂಗ್ ಮಿಷಿನ್ ಕೊಟ್ರು. ಇನ್ನೊಬ್ಬ ಆಫೀಸರ್ ಇನ್ನೊಂದು ಕಬೋರ್ಡ್ ಓಪನ್ ಮಾಡಿದ್ರೆ ಅಲ್ಲೂ ಇತ್ತು, ಇನ್ನೊಂದು 4 ನೋಟ್ ಕೌಂಟಿಂಗ್ ಮಿಷಿನ್ ತಗೊಂಡ್ಬಂದ್ರು. ಮತ್ತೊಂದು ಕಬೋರ್ಡ್ ಓಪನ್ ಮಾಡಿದ್ರೆ ಅಲ್ಲೂ ಇತ್ತು. ಮತ್ತೊಬ್ಬ ಆಫೀಸರ್ ಒಂದು ರೂಮ್ ಓಪನ್ ಮಾಡಿದ್ರು, ತುಂಬಿತ್ತು ದುಡ್ಡು. 48 ನೋಟ್ ಕೌಂಟಿಂಗ್ ಮಿಷಿನ್ಗಳು ರಿಲೆಂಟ್ಲೆಸ್ ಆಗಿ ಕೆಲಸ ಮಾಡ್ತಾ ಇದ್ವು. 12 ನೋಟ್ ಕೌಂಟಿಂಗ್ ಮಿಷಿನ್ಗೆ ಜ್ವರ ಬಂದು ಸತ್ತೋಯ್ತು. ಈ ದುಡ್ಡು ನಾವು ಜೀವಮಾನದಲ್ಲಿ ನೋಡಿರ್ಲಿಲ್ಲಪ್ಪ, ಬಿಟ್ಬಿಡಿ ನಮ್ಮನ್ನ ಅಂತ. ಕೊನೆಗೆ 6 ದಿನಗಳ ನಂತರ ಮನೆಯಲ್ಲಿ ಟೋಟಲ್ ಕೌಂಟ್ ಮಾಡಿದ್ರೆ ದುಡ್ಡು ಎಷ್ಟಿತ್ತು ಗೊತ್ತಾ? 360 ಕೋಟಿ ರೂಪಾಯಿ ಕ್ಯಾಶ್. 360 crores. 360 crores ಅಂದ್ರೆ ಎಷ್ಟು ಗೊತ್ತಾ ಮಿತ್ರರೇ? ಒಂದ್ ಇಡೀ ಕಾಶಿ ಕಾರಿಡಾರ್ ನಿರ್ಮಾಣ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಖರ್ಚಾಗಿದ್ದು 360 ಕೋಟಿ ರೂಪಾಯಿ ಒಬ್ಬ ಕಾಂಗ್ರೆಸ್ MP ಮನೆಯಲ್ಲಿತ್ತು. ಸರಿಯಾಗಿ ಹಿಂಡಿದ್ರೆ ಎಷ್ಟು ಕಾಶಿ ಕಾರಿಡಾರ್ ಮಾಡ್ಬೋದ್ರಿ? ಅವ್ರಿಗೆಲ್ಲ ಸ್ವಂತ ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕು, ಸ್ವಂತ ಪರಿವಾರ ಬೆಳೆಸಬೇಕು ಅಂತಿದೆ. ನರೇಂದ್ರ ಮೋದಿಗೆ ರಾಷ್ಟ್ರ ಕಟ್ಟಬೇಕು ಅಂತಿದೆ. ಆ ಕಾರಣಕ್ಕೆ ಸಾಧ್ಯವಾಗೋದು. ನರೇಂದ್ರ ಮೋದಿ ಅವರ ಆರೋಪ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಕಾಂಗ್ರೆಸ್ಸಿಗೆ. ಕಳೆದ ವರ್ಷ ರಾಹುಲ್ ಗಾಂಧಿ ಏನ್ ಮಾಡಿದ? ಎಲೆಕ್ಷನ್ ಟೈಮಲ್ಲಿ ರಫೇಲ್ ಹಿಡ್ಕೊಂಡು ತಿರುಗಾಡ್ತಿದ್ದ. ರಫೇಲ್ ನಲ್ಲಿ ಮೋಸ ಆಗಿದೆ ಅಂತ ನಾನು ವಿತ್ ಪ್ರೂಫ್ ನಿಮ್ಗೆ ಹೇಳ್ತೀನಿ. ಸುಪ್ರೀಂ ಕೋರ್ಟ್ 2 ಬಾರಿ ನರೇಂದ್ರ ಮೋದಿ ಅವರಿಗೆ ರಫೇಲ್ ನಲ್ಲಿ ಮೋಸ ಆಗ್ಲಿಲ್ಲ ಅಂತ ಕ್ಲೀನ್ ಚಿಟ್ ಕೊಡ್ತಲ್ದೆ ಚೌಕಿದಾರ್ ಚೋರೆ ಅಂತ ಹೇಳಿದ ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ಅಂತ ಹೇಳ್ತು. ಇದು ಸುಪ್ರೀಂ ಕೋರ್ಟ್ ಮಾಡಿದ ಕೆಲಸ. ಈಗ ರಾಹುಲ್ ಗಾಂಧಿ ಏನ್ ಹೇಳ್ತಿದ್ದಾನೆ ಗೊತ್ತಾ? ಮೋದಿಗೂ ಅದಾನಿಗೂ ಸಂಬಂಧ ಇದೆ, ಮೋದಿಗೂ ಅದಾನಿಗೂ ಫ್ರೆಂಡ್ಶಿಪ್ ಇದೆ, ಮೋದಿಯ ಭ್ರಷ್ಟಾಚಾರ ಎಲ್ಲ ಅದಾನಿ ಮಾಡ್ತಾರೆ, ಅದಕ್ಕೆ ಮೋದಿ ಅದಾನಿಗೆ ತುಂಬಾ ದುಡ್ಡು ಕೊಟ್ಟು ದುಡ್ಡಿನ ಕಾಂಟ್ರಾಕ್ಟ್ ಕೊಡೋ ಪ್ರಯತ್ನ ಮಾಡ್ತಾರೆ ಅಂತ. ರಾಹುಲ್ ಗಾಂಧಿ ಹೇಳೋದನ್ನ ಕೇಳ್ಬೇಕು ನೀವು. ನೀವು ಮನೆಯಲ್ಲಿ ಲೈಟ್ ಸ್ವಿಚ್ ಆನ್ ಮಾಡಿದ್ರೆ ಅದಾನಿಗೆ ದುಡ್ಡು ಹೋಗುತ್ತೆ, ನಲ್ಲಿ ಬಿಟ್ರೆ ಅದಾನಿಗೆ ದುಡ್ಡು ಹೋಗುತ್ತೆ, ಸ್ನಾನ ಮಾಡಿದ್ರೆ ಅದಾನಿಗೆ ದುಡ್ಡು ಹೋಗುತ್ತೆ, ಶರ್ಟ್ ಹಾಕೊಂಡ್ರೆ ಅದಾನಿಗೆ ದುಡ್ಡು ಹೋಗುತ್ತೆ. ನಾನು ಕೇಳಿದೆ, ಯಾವ ಲಾಜಿಕ್ ಅಪ್ಪ ಇದು? ಒಬ್ಬ ಹುಡುಗ ಹೇಳ್ದ, ರಾಹುಲ್ ಗಾಂಧಿ ಭಾಷಣದಲ್ಲಿ ಲಾಜಿಕ್ ಹುಡುಕ್ತಿರಲ್ಲ ಸರ್, ದಡ್ಡ್ರಿ ನೀವು ಅಂತ. ನಾನು ಹೇಳಿದೆ, ಮತ್ತೆ ಹೆಂಗೆ? ಟಿವಿ ಆನ್ ಮಾಡ್ಬೇಕಂತೆ, ರಾಹುಲ್ ಗಾಂಧಿ ಭಾಷಣ ಶುರುವಾಗಿದ್ದನ್ನು ಕೇಳಿ ನಕ್ಕು ಟಿವಿ ಆಫ್ ಮಾಡಿ ಎದ್ದೋಗ್ಬೇಕಂತ. ಹಂಗ ರಾಹುಲ್ ಗಾಂಧಿ ನೋಡ್ಬೇಕು ಅಂತ. ಆದ್ರೆ ರಾಹುಲ್ ಗಾಂಧಿ ಈ ಸುಳ್ಳನ್ನು ಹೇಳೋದ್ರಿಂದ ನಾನು ನಿಮ್ಗೊಂದು ಪ್ರಶ್ನೆ ಕೇಳಲಿಕ್ಕಿದೆ. ಕಾಂಗ್ರೆಸ್ಸಿಗರು ಬಂದ್ರೆ ಕೇಳಿ. ಆತ ರೇವಂತ್ ರೆಡ್ಡಿ ಅಂತ ತೆಲಂಗಾಣದ ಮುಖ್ಯಮಂತ್ರಿ, ಈತನೇ ಗೌತಮ್ ಅದಾನಿ. ರಾಹುಲ್ ಗಾಂಧಿ ಯಾರನ್ನು ಬೈಕೊಂಡು ತಿರುಗಾಡ್ತಾರಲ್ಲ, ಆ ಗೌತಮ್ ಅದಾನಿ ಇದೆ.
ತೆಲಂಗಾಣದ ಮುಖ್ಯಮಂತ್ರಿ ತಾನು ಮುಖ್ಯಮಂತ್ರಿ ಆದ ಕೆಲವೇ ದಿನಗಳಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ದಾವೋಸ್ ನಲ್ಲಿ ಹೋಗಿ ಗೌತಮ್ ಅದಾನಿ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ 12,000 ಕೋಟಿ ರೂಪಾಯಿಯ ಒಪ್ಪಂದ ಮಾಡಿಕೊಂಡ. 12,000 ಕೋಟಿ. ಮೋದಿಗೂ ಅದಾನಿಗೂ ಸಂಬಂಧ ಅಂತ ಕಾಂಗ್ರೆಸ್ನವ್ರು ಹೇಳುವಾಗ ಒಂದೇ ಪ್ರಶ್ನೆ ಕೇಳಿ, ತೆಲಂಗಾಣಕ್ಕೂ ಅದಾನಿಕ್ಕೂ ಏನ್ ಕುಚಿಕು ಕಣಪ್ಪ ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ತಾರೋ ನಂಗೆ ಕೇಳಬೇಕಾಗಿದೆ. ಮಿತ್ರ, ನಾನು ಮೋದಿನ ಮತ್ತು ರಾಹುಲ್ ಗಾಂಧಿನ ಕಂಪೇರ್ ಮಾಡುವ ಯಾವ ತಪ್ಪು ಮಾಡಲ್ಲ, ನಂಗೆ ಗೊತ್ತಿದೆ ಆ ತಪ್ಪು ಮಾಡಬಾರ್ದು ಅಂತ. ಆದ್ರೆ ಸುಮ್ನೆ ನಿಮ್ಗೆ ಒಂದೇ ಒಂದು ತೋರಿಸ್ಬೇಕು ಚಿತ್ರ, ಅದನ್ನ ತೋರಿಸಿದ್ರೆ ನನ್ನ ಕೆಲಸ ಮುಗೀತು. ದೇವಸ್ಥಾನದಲ್ಲಿ ಮೋದಿ ಕೂತಾಗ, ಹೋಮದ ಮುಂದೆ ರಾಹುಲ್ ಗಾಂಧಿ ಕೂತಾಗ ಹೆಂಗಿರ್ತಾರೆ ನೋಡ್ರಿ. ನಗ್ತಾ ಇರೋದು ನಾನಲ್ಲ, ಪೊಲೀಸರಿಗೆ ಹೇಳ್ತಿರೋದು ನಾನು ನಗ್ಲಿಲ್ಲ. ಯಾಕೆಂದ್ರೆ FIR ಮಾಡೋದಿದ್ರೆ ಚಿಕ್ಕೋಡಿಯವರು ಅಷ್ಟು ಜನರ ಮೇಲೆ ಮಾಡ್ರಿ, ನಾನ್ ನಕ್ಕಿದ್ದಲ್ಲ. ಇದು ಅವ್ರ ಮೇಲೆ ಮಾಡ್ಬೇಕಾಗಿದೆ, ನನ್ನ ಮೇಲಲ್ಲ ನೀವು ಮಾಡ್ಬೇಕಾಗಿರೋದು. ನಾನು ಈಗ್ಲೂ ನಗ್ತಿಲ್ಲ ನೀವು ಹೇಳುವಾಗ, ಯಾಕಂದ್ರೆ ಮಾಡಿದ್ರೆ ಕಟ್ಟಾರಿ ಮತ್ತು ಪ್ರೋಗ್ರಾಮ್ಸ್ ಬಿಟ್ಟು ಇವ್ರಿಂದ ತಿರುಗಾಡ್ತಾ ಇರಬೇಕು ಅಂತ. ಆದ್ರೆ ನಾನು ಸುಮ್ನೆ ಕೇಳ್ಬೇಕು ಮಿತ್ರರೇ, ರಾಹುಲ್ ಗಾಂಧಿ ಮೇಲೆ ನಗಲ್ಲ. ಯಾಕೆ ಗೊತ್ತೇನ್ರಿ? ಇಷ್ಟ ಆಗದೆ ಇರೋ ಕೆಲ್ಸಕ್ಕೆ ಯಾರನ್ನಾದ್ರೂ ತಳ್ಳಿಬಿಟ್ರೆ ಏನಾಗುತ್ತೋ ಅವಾಗ ರಾಹುಲ್ ಗಾಂಧಿ ಆಗತ್ತೆ ಅಂತ ನನ್ಗೆ ಅನ್ಸುತ್ತೆ ಯಾವಾಗ್ಲೂ. ಆದ್ರೆ ನರೇಂದ್ರ ಮೋದಿ ಏನ್ರಿ ಅದು? ನಾನು ನರೇಂದ್ರ ಮೋದಿ ರಾಮ ಮಂದಿರದ ಇನಾಗ್ರೇಷನ್ ಟೈಮಲ್ಲಿ ನಾನು ಹೋಗಿದ್ದೆ. ಭಾಗ್ಯವಶಾತ್ ನನಗೂ ಅವಕಾಶ ಸಿಕ್ಕಿತ್ತು ಹೋಗುವಂಥದ್ದು. ಅಲ್ಲಿಗೆ ಹೋದ್ರೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಒಬ್ಬ ಸ್ವಾಮೀಜಿ ಮಾತಾಡ್ತಾ ಏನಂತಾರೆ ಗೊತ್ತಾ? ಸ್ಟೇಜ್ ಮೇಲೆ ಮಾತನಾಡ್ತಾ ಅವ್ರು ಹೇಳ್ತಾರೆ, 20 ದಿನಗಳ ಹಿಂದೆ ನರೇಂದ್ರ ಮೋದಿ ಒಂದು ಪತ್ರ ಬರೆದಿದ್ರು. ನಾನು ಪ್ರಾಣ ಪ್ರತಿಷ್ಠೆಗಿಂತ ಮುಂಚೆ ಯಾವ ವ್ರತ ಮಾಡಬೇಕು ಅಂತ ಕೇಳಿದ್ರು. ನಾವೆಲ್ಲ ಸ್ವಾಮಿಗಳು ಕೂತ್ಕೊಂಡು ಒಂದು ನಿಶ್ಚಯ ಮಾಡಿ ಫೈನಲಿ ಇಂತಿಂತ ವ್ರತ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಹೇಳಿದ್ವಿ. 3 ದಿನಗಳ ಕಾಲ ಒಪ್ಪತ್ತು, ಕೇಳಿಸ್ಕೊಳ್ಳಿ ಸರಿಯಾಗಿ, 3 ದಿನಗಳ ಕಾಲ ಒಪ್ಪತ್ತು ಮತ್ತು 3 ದಿನಗಳ ಕಾಲ ನೆಲದ ಮೇಲೆ ಮಲ್ಕೊಳ್ಳಿ ಸಾಕು ಅಂತ ನಾವು ಅವ್ರಿಗೆ ಹೇಳಿದ್ವಿ. ಆಮೇಲೆ ಬಂದು ಪ್ರಾಣ ಪ್ರತಿಷ್ಠೆ ಮಾಡ್ಬೋದು ಅಂತ. ನರೇಂದ್ರ ಮೋದಿ ಉಲ್ಟಾ ಉತ್ತರ ಬರ್ದು ಏನ್ ಹೇಳಿದ್ರಂತ ಗೊತ್ತಾ? ನೀವು ಬರ್ದಿದ್ ಬಹಳ ಸಂತೋಷ, ನಾನೊಂದು ಚೌಕಟ್ಟು ಹಾಕೊಂಡಿದ್ದೀನಿ. 11 ದಿನಗಳ ಕಾಲ ಉಪವಾಸ, ದಿನಕ್ಕೆ 2 ಎಳ್ನೀರು, 11 ದಿನ ನೆಲದ ಮೇಲೆ ಮಲಗ್ತೀನಿ, 11 ದಿನ ರಾಮ ಓಡಾಡಿದ ಜಾಗ ತಿರುಗಾಡಿ ರಾಮನ ಕಥೆ ಕೇಳ್ತೀನಿ, ಇಟ್ಟು ಸಾಕಾಗ್ಬೋದಾ ಅಂತ ಕೇಳಿದ್ರಂತರಿ ಮೋದಿ. ಮಿತ್ರ, ಸತ್ಯ ಹೇಳ್ತೀನಿ ನಾನು, ನರೇಂದ್ರ ಮೋದಿ ಅವರು ಅವತ್ತು ಬಂದ್ರಲ್ಲ, ಕರ್ನಾಟಕದಿಂದ ಹೋಗಿದ್ದೊಬ್ಬ ಸ್ವಾಮೀಜಿ ನನಗೆ ಸ್ಟೇಜ್ ಮೇಲೆ ಹೇಳಿದ್ರು. ಪ್ರಾಬಬ್ಲಿ ಈಗ ಕಲಬುರ್ಗಿಲೆಲ್ಲೋ ಕಾರ್ಯಕ್ರಮ ಆಗೋಗ ಅವ್ರು ಕೂತ್ ಹೇಳ್ತಿದ್ರು. ನಾನು ನೋಡದೆ ಅವರನ್ನ. 11 ದಿನ ಉಪವಾಸ ಇದ್ದ ಅಂತ ಅನ್ನಿಸ್ಲಿಲ್ಲ ಮನುಷ್ಯ. ನಡ್ಕೊಂಡ್ ಬರ್ಬೇಕಾದ್ರೆ ಸಿಂಹ ಬಂದಂಗ್ ಬಂದಲ್ಲಪ್ಪ. 4 ದಿನ ಉಪವಾಸ ಇದ್ರೆ ಹೆಣ ಬೀಳುತ್ತೆ ಅನ್ಸತ್ ನಮಗೆ. ಹೆಂಗ್ ಬಂದ ಮನುಷ್ಯ ಅಂತ ಆ ಸ್ವಾಮಿಗಳು. ವೇದಿಕೆ ಮೇಲೆ ಮಾತಾಡಿದ ಸ್ವಾಮಿಗಳು ನರೇಂದ್ರ ಮೋದಿಯವರು ಪ್ರಾಣ ಪ್ರತಿಷ್ಠೆ ಮುಗಿಸಿ ಬರುವಾಗ ಹೇಳಿದ್ರಂತೆ, ಇವತ್ತು ಉಪವಾಸ ನಾನೇ ಬಿಡಿಸ್ತೀನಿ, ಹಾಲು ಕುಡಿಸ್ತೀನಿ ಅಂತ. ನರೇಂದ್ರ ಮೋದಿ ಹೇಳಿದ್ರಂತೆ, ಉಪವಾಸ ಬಿಡಿಸಿ, ಆದ್ರೆ ಹಾಲು ಕುಡಿಸ್ಬೇಡಿ ಸ್ವಾಮೀಜಿ. ರಾಮನ ಪಾದಗಳನ್ನ ತೊಳೆದ ಪಾದೋದಕದಿಂದ ನನ್ನ ಉಪವಾಸ ಬಿಡಿಸಿದ್ರೆ ಬಹಳ ಸಂತೋಷ ಆಗತ್ತೆ ಅಂತ ಅವ್ರು ಪಾದೋದಕ ಕುಡಿಸಿದ್ರಿ. ನಾನು ಅದನ್ನ ನೋಡ್ತಾ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ನಾನು ಅನ್ಕೊಂಡೆ ನನ್ಗೊಬ್ಬನ ಕಣ್ಣಲ್ಲಿ ನೀರಿದೆ ಅಂತ. ಪಕ್ಕದಲ್ಲಿ ನೋಡಿದ್ರೆ ಜೊತೆಲಿದ್ದವರೆಲ್ಲ ಅಳ್ತಿದ್ದಾರೆ. ನಾನು ನಮ್ಮ ಅಮ್ಮಂಗ್ ಬಂದ್ ಹೇಳ್ದೆ, ನಂಗೆ ಆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಕಣೆ ಅಂತ. ನಮ್ಮಮ್ಮ ಹೇಳಿದ್ಲು, ನಾನು ಹತ್ಬಿಟ್ಟೆ ಕಣ. ಅವಾಗ ಎಷ್ಟ್ ಚೆನ್ನಾಗಿತ್ತ, ಎಲ್ರೂ ಹತ್ತಿದಾರ್ರಿ. ಅದು ನಾನು ಆ ಸ್ವಾಮೀಜಿಗಳಿಗೆ ಹೆಂಗ್ ಅನ್ಸಿರ್ಬೋದು ಅಂತ ಕೇಳಿದ್ರೆ, ಈಗ ಇಂಟರ್ವ್ಯೂ ಕೊಟ್ಟ ಸ್ವಾಮೀಜಿ ಹೇಳಿದ್ರು, ನಾನು ಪ್ರಧಾನಮಂತ್ರಿಗೆ ಪಾದೋದಕ ಕುಡಿಸ್ತಿದ್ದೀನಿ ಅನ್ನೋ ತರ ಹೋಗಿದ್ದೆ. ಆದ್ರೆ ಅವ್ರ ಮುಖಭಾವ ನೋಡಿದಾಗ ಅನ್ನಿಸ್ತು, ನಾನು ಪ್ರಧಾನಮಂತ್ರಿ ಕುಡಿಸ್ತಾ ಇಲ್ಲ, ಒಬ್ಬ ಮಗುವಿಗೆ ತಾಯಿ ಹಾಲು ಕುಡಿಸ್ಬೇಕಾದ್ರೆ ಯಾವ ಭಾವ ಇರುತ್ತೋ ಆ ಭಾವದಿಂದ ಪ್ರಧಾನಮಂತ್ರಿಗಳು ಕೂತಿದ್ದಾರೆ ಅಂತ. ಏನ್ ಚಂದ ರೀ ಅದು. ಮಿತ್ರೇ, ನರೇಂದ್ರ ಮೋದಿ ಅನೇಕ ವರ್ಷಗಳ ತಪಸ್ಸಿನ ನಂತರ ನಮಗ್ ಸಿಕ್ಕಿರುವಂತ ಪ್ರಧಾನಮಂತ್ರಿ. ಅವ್ರನ್ನ ಕಳ್ಕೊಳ್ಳುವಂತಿಲ್ಲ ಅನ್ನೋದನ್ನ ಕೇಳ್ಕೊಳ್ಳಿಕ್ಕೋಸ್ಕರ ಬಂದಿರೋದಷ್ಟೇ. ನನಗ್ ನಿಮ್ಮಿಂದ ದುಡ್ಡು ಬೇಕಾಗಿಲ್ಲ ರೀ. ನೀವು ನಂಗೊಂದು ಜಾಗ ಕೊಡಿ, ಒಂದು ಮನೆ ಕಟ್ಕೊಳ್ತೀನಿ ಅಂತ ನಾನು ಹೇಳಲ್ಲ. ನನ್ ಮನೆ ಕಟ್ಕೊಳ್ಲಿಕ್ಕೆ ಏನಾದ್ರು ಟೈಲ್ಸ್ ಕಳ್ಸ್ಕೊಡಿ, ನನ್ ಮನೆ ಕಟ್ಕೊಳ್ಲಿಕ್ಕೆ ಫ್ಯಾನ್ ಯಾವ್ದು ಬೇಡ ರೀ. ನನಗ್ ನಿಮ್ಮಿಂದ ಬೇಕಾಗಿರೋದು ಒಂದೇ ಒಂದು, ಈ ಬಾರಿ ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕ್ತೀನಿ ಅಂತ ಒಂದು ಸಂಕಲ್ಪ ಮಾಡಿ ಉಳಿದ ಜನರನ್ನು ಪ್ರೇರೇಪಣೆ ಕೊಡ್ತೀನಿ ಅಂತ ಹೇಳಿ. ಯಾಕೆ ಅಂದ್ರೆ ನರೇಂದ್ರ ಮೋದಿ ಮೊನ್ನೆ ಸಂಸತ್ನಲ್ಲಿ ಏನ್ ಹೇಳಿದ್ದಾರೆ ಗೊತ್ತಾ? ನನ್ನ ಮುಂದಿನ 5 ವರ್ಷಗಳಲ್ಲಿ ನಾನು ತೆಗೆದುಕೊಳ್ಳಲಿರುವ ನಿರ್ಣಯಗಳು, ಸರಿಯಾಗಿ ಕೇಳಿಸ್ಕೊಳ್ಳಿ, ಅದು ನಂಗೆ ಬಹಳ ಪ್ರೇರಣೆ ಕೊಟ್ಟಿದೆ. ನನ್ನ ಮುಂದಿನ 5 ವರ್ಷಗಳಲ್ಲಿ ನಾನು ತೆಗೆದುಕೊಳ್ಳಲಿರುವ ನಿರ್ಣಯಗಳು ಮುಂದಿನ 1,000 ವರ್ಷದ ಭಾರತವನ್ನ ರೂಪಿಸುತ್ತವೆ ಅಂತ. ನನ್ನ ತಂದೆ ನನಗೆ ಭಾರತವನ್ನು ಕೊಟ್ಟುವಾಗ ಒಳ್ಳೆ ಭಾರತ ಕೊಟ್ಟಿರಲಿಲ್ಲ. ನಮ್ಮ ತಾತ ನನ್ನ ತಂದೆ ಕೈಯಲ್ಲಿ ಭಾರತವನ್ನು ಕೊಟ್ಟುವಾಗ ತುಂಡಾಗಿದ್ದ ಭಾರತವನ್ನು ಕೊಟ್ಟಿದ್ರು. ಆದ್ರೆ ನಾನು ನನ್ನ ಮುಂದಿನ ಪೀಳಿಗೆಗೆ ಭಾರತವನ್ನ ಕೊಡುವಾಗ 1000 ವರ್ಷಗಳ ಶ್ರೇಷ್ಠ ಭಾರತವನ್ನ ಕೊಟ್ಟು ಹೋಗಬಲ್ಲದು ಅನ್ನೋ ಕಾರಣಕ್ಕೋಸ್ಕರ ಬಂದಿರೋದು. ಅದಕ್ಕೆ ನಾನು ನೀವೇನ್ ಮಾಡ್ಬೇಕು? ಏನಿಲ್ಲ ರೀ, ಒಂದು ಓಟ್ ಹಾಕ್ಬೇಕಷ್ಟೇ. ನೀವೇನ್ ಮಾಡ್ತೀರಾ ಚಕ್ರವರ್ತಿ ಅಂತ ಕೇಳಿದ್ರಿ ಯಾರೋ. ನನಗೆ ಭಗವಂತ ಇದನ್ನೆಲ್ಲ ಅಧ್ಯಯನ ಮಾಡಿ ಜನರಿಗೆ ಮುಟ್ಟಿಸೋ ತಾಕತ್ ಕೊಟ್ಟಿದ್ದಾನೆ. ಗಂಟ್ಲು ಹರಿದೋದ್ರೆ ಹರಿದೋಗ್ಲಿ, ಈ ಕೆಲಸ ಮಾಡೇ ಮಾಡ್ತೀನಿ ಅಂತ ನಾನಂತೂ ಪ್ರಾಮಾಣಿಕವಾಗಿ ತಿರುಗಾಡ್ತಿದ್ದೀನಿ. ನಾನು ಎಲೆಕ್ಷನ್ ನ ಕೊನೆಯ ದಿನದವರೆಗೂ ಈ ಕೆಲಸ ಮಾಡೇ ಮಾಡ್ತೀನಿ.
ನಮ್ಮಲ್ಲಿ ಕೆಲವರಿಗೆ ಏನ್ ಮಾಡ್ಬೋದು, ಕೆಲವರಿಗೆ 5 ಜನರಿಗೆ ಪ್ರೇರಣೆ ಕೊಡ್ಬೋದು, ಇಬ್ಬರಿಗೆ ಪ್ರೇರಣೆ ಕೊಡ್ಬೋದು, ಮಾಡೋಣ. ಏನೂ ಆಗಲ್ಲ ಅಂತಾದ್ರೆ ಎಲೆಕ್ಷನ್ ದಿನ ಮೋದಿ ಹೆಸರಲ್ಲಿ ಯಾರಿದ್ದಾರೋ ಅವ್ರಿಗೊಂದು ಬಟನ್ ಒತ್ತಿ ಈ ಬಾರಿ ನನ್ನ ಕರ್ತವ್ಯ ಮುಗಿಸಿದ್ದೀನಿ ಅಂತ ಹೆಮ್ಮೆಯಿಂದ ಮುಗಿಸಿದ್ರೆ ಆಯ್ತು ಮಿತ್ರರೆ. ಯಾವ ಗೊಂದಲಗಳಿದ್ರು ಪಕ್ಕಕ್ಕಿಡಿ. ಇದು MP ಎಲೆಕ್ಷನ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಇದು MP ಎಲೆಕ್ಷನ್ ಅಲ್ಲ. MP ನ ಉಲ್ಟಾ ಮಾಡಿ ನೋಡಿ, ಇದು PM ಎಲೆಕ್ಷನ್ ಅನ್ನೋದನ್ನ ಮರಿಬೇಡಿ. ನಾವು PM ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅಂತ, PM ಆಯ್ಕೆಗೋಸ್ಕರ. ಅದಕ್ಕೆ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದು, ಮತ್ತೆ ಮೋದಿ ಇನ್ನೂ ವಾಪಸ್ ಆ ಪುಣ್ಯಾತ್ಮ ಬರ್ತಾನೆ ಅಂದ್ರೆ ಮತ್ತೆ ಮೋದಿ ಬೇಕು ಅಂತ ನಾವು ಅವರಿಗೋಸ್ಕರ ಪ್ರಯತ್ನ ಪಡೋಣ ಅಂತ. ನಾನೊಂದು ಪುಟ್ಟ ಕತೆ ಹಂಚ್ಕೊಳ್ಬೇಕು ನಿಮ್ ಜೊತೆ. ಒಬ್ಬ ತರುಣ, ನಂಗೆ ಬಹಳ ಪ್ರೇರಣೆ ಕೊಟ್ಟ ಕತೆ ಅದು. ಒಬ್ಬ ತರುಣ ತನ್ನ ಮನೆಗೆ ಬೆಂಕಿ ಬಿದ್ದಿದ್ದನ್ನು ನೋಡಿದ್ನಂತೆ. ಅವನ ಆಸ್ತಿ ಪಾಸ್ತಿ, ಹೆಂಡತಿ ಮಕ್ಕಳು, ಅಪ್ಪ ಅಮ್ಮ ಎಲ್ಲ ತೀರ್ಕೊಂಡ್ರು. ಕಣ್ಣೀರ್ ಹಾಕ್ತಾ ಕೂತಿದ್ದ. ಒಬ್ಬ ಸ್ವಾಮಿಗಳು ಈ ಕಡೆಯಿಂದ ಬಂದ್ರಂತೆ. ಏನಾಯ್ತು ಅಂತ ಕೇಳಿದ್ರು. ಬಹಳ ದುಃಖದಿಂದ ತಮ್ಮ ಜೋಳಿಗೆನ ಅವನ ಹೆಗಲಿಗೆ ಹಾಕಿ, ಈ ಜೋಳಿಗೆ ನನಗಿಂತ ನಿನಗೆ ಹೆಚ್ಚು ಉಪಯೋಗಕ್ಕೆ ಬರುತ್ತೆ, ತಗೊಂಡೋಗು ಅಂದ್ರಂತೆ. ಎಲ್ಲ ಕಳ್ಕೊಂಡ್ರು, ಅವನಿಗೆ ಭಿಕ್ಷೆ ಬೇಡು ಅಂತ ಸ್ವಾಮಿಗಳು ಹೇಳೋದು. ಇವನ್ ಬಹಳ ಕೋಪ ಬಂತು, ಏನೂ ಮಾತಾಡ್ಲಿಲ್ಲ. ಆ ಜೋಳಿಗೆ ಹೊತ್ಕೊಂಡ ಕತ್ಲಲ್ಲಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದ. ಒಂದ್ ನದಿ ತೀರದಲ್ಲಿ ಕೂತ. ಜೋಳಿಗೆ ಯಾಕಿಷ್ಟು ಭಾರವಾಗಿದೆ ಅಂತ ನೋಡಿದ್ರೆ ಕಲ್ಲುಗಳಿದ್ವು ಅದ್ರಲ್ಲಿ. ಸ್ವಾಮಿಗಳು ಕಲ್ಲು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರು. ಒಂದೊಂದೇ ಕಲ್ಲನ್ನು ತೆಗೆದು ನದಿಗೆ ಬಿಸಾಕ್ತಾ ಹೋದ. ರಾತ್ರಿ ಇಡೀ ಕೆಲಸ ಮಾಡಿದ. ಮನೆ ನೆನ್ಪಿಸ್ಕೊಳ್ಳೋದು, ಕಲ್ಲು ಎಸೆಯೋದು. ಬೆಳಗಿನ ಜಾವ ಆಯ್ತು. ಜೋಳಿಗೆಯಲ್ಲಿ ಕೊನೆ ಕಲ್ಲು ತೆಕ್ಕೊಂಡ. ಸೂರ್ಯ ಮೇಲಕ್ಕೆ ಬಂದಿದ್ದ. ಸೂರ್ಯನ ಕಿರಣದ ಮುಂದೆ ಅದನ್ನ ಹಿಡ್ಕೊಂಡ. ಆವಾಗ ನೋಡಿದ್ರೆ ಆಶ್ಚರ್ಯ ಅನ್ನಿಸ್ತು, ಹೊಳಿತಿದೆ ಕಲ್ಲು ಅಂತ. ಹತ್ತಿರದಿಂದ ನೋಡಿದ್ರೆ ಕಲ್ಲಲ್ಲ, ವಜ್ರ ಆಗಿತ್ತದು. ಈ ಪುಣ್ಯಾತ್ಮ ರಾತ್ರಿ ಇಡೀ ವಜ್ರ ಬಿಸಾಕ್ಬಿಟ್ಟಿದ್ದಾರೆ. ಸ್ವಾಮಿಗಳು ಹೇಳಿದ್ರಲ್ಲ, ಇದು ನನಗಿಂತ ನಿನಗೆ ಹೆಚ್ಚು ಉಪಯೋಗಕ್ಕೆ ಬರುತ್ತೆ ಅಂತ. ಅವ್ರು ವಜ್ರ ಇದೆ ತಗೊಂಡೋಗು ಅಂತ ಹೇಳಿದ್ದು ಇವನಿಗೆ ಗೊತ್ತಾಗ್ಲಿಲ್ಲ. ಆದ್ರೆ ಅವ್ನು ಕಣ್ಣೀರ್ ಹಾಕ್ತಾ ಕೂತ್ಕೊಳ್ಳಿಲ್ಲ. ಈ ಒಂದು ವಜ್ರ ಆದ್ರೂ ಉಳ್ಕೊಳ್ತಲ್ಲಪ್ಪ ನನ್ನ ಹತ್ರ, ದೇವ್ರು ಕಾಪಾಡ್ದ ನನ್ನ, ಇದ್ರ ಮೂಲಕ ನಾನು ಬದುಕು ಕಟ್ಕೊಳ್ತೀನಿ ಅಂತ ಎದ್ದೋದ್ನಂತೆ. ನನಗೆ ಈ ಸ್ವಾಮಿಗಳ ಕತೆ ಹೇಳಿದಾಗ ನಂಗೆ ಬಹಳ ಖುಷಿ ಅನ್ನಿಸ್ತು. ಆತ್ಮವಿಶ್ವಾಸದ ಕತೆ ಇದು ಅಂತ. ಬಟ್ ನಂಗೆ ಕತೆ ಬೇರೆ ತರ ಕೇಳಿಸ್ತ್ರಿ. ಸ್ವಾತಂತ್ರ್ಯ ಬಂದಾಗ ಮೊದಲನೇ ಪ್ರಧಾನಿ ಆಗ್ಬೇಕಾಗಿದ್ದಂತ ವಜ್ರ ಸುಭಾಷ್ ಚಂದ್ರ ಬೋಸ್ರು. ಅದ್ ಹೆಂಗ್ ನದಿಗೆ ಬಿತ್ತೋ ಗೊತ್ತೇ ಆಗ್ಲಿಲ್ಲ ರೀ. ಸರ್ದಾರ್ ಪಟೇಲ್ ಅನ್ನೋ ವಜ್ರ ಆದ್ರೂ ಪ್ರಧಾನಿ ಆಗ್ಬೇಕಾಗಿತ್ತು. ಮಹಾತ್ಮ ಗಾಂಧೀಜಿ ನಮ್ಗೆ ಗೊತ್ತಿಲ್ಲದಂತೆ ನದಿಗೆ ಎಸ್ಬಿಟ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಕಂಟಿನ್ಯೂ ಆಗಿದ್ದಿದ್ರೆ ಇವತ್ತು ಚಿಕ್ಕೋಡಿಗೆ ನನ್ನ ಭಾಷಣಕ್ಕೆ ಬರ್ತಾನೆ ಇರ್ಲಿಲ್ಲ. ಯಾಕೆಂದ್ರೆ ಆತ್ಮನಿರ್ಭರ ಭಾರತ ಅವರೇ ಮಾಡ್ಬಿಟ್ಟಿರ್ತಿದ್ರು. ಆದ್ರೆ ದುರದೃಷ್ಟ ದೇವ್ರ ತೆಗೆದು ಎಸ್ಬಿಟ್ಟ. ಅಟಲ್ ಬಿಹಾರಿ ವಾಜಪೇಯಿ ಅದು ವಜ್ರ ಅಂತ ಕತ್ಲಲ್ಲಿ ನಮ್ಗೆ ಗೊತ್ತೇ ಆಗ್ಲಿಲ್ಲ ರೀ. ನಾನು ನೀವು ಎಸೆದು ಬಿಟ್ವಿ ನದಿಗೆ ಅದನ್ನ. ಮಿತ್ರ, ಈಗ ಬೆಳಕಾಗಿದೆ, ಸೂರ್ಯನ ಬೆಳಕು ಬರ್ತಾ ಇದೆ. ಜೋಳಿಗೆಯಲ್ಲಿ ನರೇಂದ್ರ ಮೋದಿ ಅನ್ನೋ ಕೊನೆ ವಜ್ರ ಇದೆ. ಎಸಿತಿರೋ, ಹಾರ ಮಾಡಿ ಭಾರತ ಮಾತೆಗೆ ಹಾಕ್ತಿರೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಅದನ್ನ ಕೇಳ್ಕೊಳ್ಳಿಕ್ಕೋಸ್ಕರ ನಾನು ಬಂದಿರೋದು. ಇದನ್ ಬಿಟ್ರೆ ಮತ್ತೇನೂ ಅಪೇಕ್ಷೆ ನಿಮ್ಮಿಂದಿಲ್ಲ. ಆ ಅಪೇಕ್ಷೆಯನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ಅತ್ಯಂತ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ, ನಾವೆಲ್ಲರೂ ಸೇರಿ ಮುಂದಿನ 1000 ವರ್ಷಗಳ ಕಾಲದ ಭಾರತವನ್ನ ಕಟ್ಟಲಿಕ್ಕೆ ಸಿದ್ಧರಾಗೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ, ತನ್ಮಯತೆಯಿಂದ ಆಲಿಸ್ತಾ ನಿಮ್ಗೆಲ್ರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಒಂದು ಸಲ ಎರಡೂ ಕೈಗಳನ್ನ ಗಾಳಿಗೆ ಬೀಸಿ ಉಚ್ಚ ಕಂಠದಲ್ಲಿ ಭಾರತ್ ಮಾತೆಗೆ ಜೈಕಾರ ಕೊಡಿ ಮಿತ್ರರೇ, ಜೋರಾಗಿ. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ವಂದೇ ವಂದೇ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಹಿಂದ್. ನಮೋ ಬ್ರಿಗೇಡ್ ಚಿಕ್ಕೋಡಿ ವತಿಯಿಂದ